ಬಹಳ ಚೆನ್ನಾಗಿದ್ದೀನವ. ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಗುರುಜಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಗುರುಜಿ ನಾನು 5 ವರ್ಷದಿಂದ ನೋಡ್ತಾ ಇದ್ದೀನಿ ಗುರುಜಿ. 5 ವರ್ಷ? ಆ ಇದೇ ಮೊದಲೇ ಸಾರಿ ಮಾತಾಡ್ತಿರೋದಾ? ಹ್ಞೂ ಗುರುಜಿ, ಮೊದಲೇ ಸರಿ ಮಾತಾಡ್ತಾ ಇರೋದು. ಏನ್ ಮಾಡ್ಕೊಂಡಿರೋದವ? ಗುರುಜಿ ನಾನು ಬೆಂಗಳೂರಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಗುರುಜಿ. ಯಾಕೆ ದುಃಖ? ಗೊತ್ತಿಲ್ಲ ಗುರುಜಿ, ನಿಮ್ ಜೊತೆ ಮಾತಾಡ್ತಾ ದುಃಖ ಆಯ್ತು ಯಾಕೋ. ಆಗ್ಲಿ, ತೊಂದರೆ ಇಲ್ಲ. ಪಾಪ ಇರ್ಲವಾ, ಮನಸ್ಸಲ್ಲಿ ಏನೇ ವಿಚಾರ ಇರ್ಲಿ, ಧೈರ್ಯವಾಗಿರು, ಒಳ್ಳೇದಾಗ್ಲಿ. ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಒಂಚೂರು ಏನೋ ನೆಮ್ಮದಿ ಕಂಡುಕೊಂಡಿದ್ದೀರಾ ಅಂತ ಅಂದುಕೊಳ್ತೀನಿ. ನೆಮ್ಮದಿ ಕಂಡ್ಕೊಂಡಿದ್ದೀನಿ ಗುರುಜಿ, ತುಂಬಾ ನೆಮ್ಮದಿ ಕಂಡ್ಕೊಂಡಿದ್ದೀನಿ. ಹೆಣ್ಮಕ್ಳು ಕತೆ ಎಲ್ಲ ಕೇಳ್ತಾ ಇರ್ತೀರಿ? ಕೇಳ್ತಾ ಇರ್ತೀನಿ ಗುರುಜಿ. ಆಯ್ತವ. ಎಷ್ಟು ವರ್ಷದಿಂದ ಮನೆ ಕೆಲಸ ಮಾಡ್ಕೊಂಡು ಬದುಕ್ತಿದ್ದೀರಿ? ಗುರುಜಿ ನಾನು 6 ವರ್ಷದಿಂದ ಮನೆ ಕೆಲಸ ಮಾಡ್ತಾ ಇದ್ದೀನಿ. ಓ, ಹೇಳವ, ಏನ್ ಕತೆ ನಿಂದು? ಗುರುಜಿ ನಂದು, ನಾವು ನಮ್ಮ ಅಮ್ಮನ್ಗೆ 3 ಜನ ಮಕ್ಳು ಗುರುಜಿ. ನನ್ನನ್ನ ನಮ್ಮ ಅಮ್ಮನ ಸಂಬಂಧಿಕರಲ್ಲೇ ನನ್ನನ್ನು ಕೊಟ್ಟಿರೋದು. ಓಕೆ. ಅಂದ್ರೆ ಅಮ್ಮನ 2ನೇ ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರಲ್ಲ, ಆಯ್ತು ಕೊಟ್ಟಿರೋದು ಗುರುಜಿ. ನಾನು ಇವಾಗ ಗಂಡನ ಜೊತೆ ಇಲ್ಲ ಗುರುಜಿ. ಏನು ಓದಿದೀಯವ ನೀನು? ನಾನು ಓದಿಲ್ಲ ಗುರುಜಿ, ಒಂದು 6ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ. ಈಗ ಎಷ್ಟು ವರ್ಷ ನಿಮಗೆ? ನನ್ಗೆ ಒಂದು 28 ಇದಾವೆ ಗುರುಜಿ. ಓಹೋ, 28 ವರ್ಷ. ಯಾಕೆ ಓದ್ಲಿಲ್ಲ ನೀವು? ಓದ್ಲಿಲ್ಲ ಗುರುಜಿ, ಅವಾಗ ನಮ್ಮ ಮನೇಲಿ ಬಡತನ ಇತ್ತು. ನಮ್ಮ ಮನೇಲೂ ತಂದೆ ತಾಯಿ ಓದು ಅಂತೂ ಹೇಳಲಿಲ್ಲ. ಓಕೆ. ನಮಗೂ ಓದಕ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರುಜಿ. ಆ ಸಮಯದಲ್ಲಿ ಅನ್ನಕ್ಕೆ ತೊಂದರೆ ಅನ್ನೋ ಸ್ಥಿತಿ ಗುರುಜಿ. ಅನ್ನ ಸಿಗುತ್ತನ್ನೋ ಕಾರಣಕ್ಕೂ ನಾ ಸ್ಕೂಲ್ ಹೋಗಿದೀವಿ ಗುರುಜಿ. ಅಂದ್ರೆ ಒಂದು 6ನೇ ಕ್ಲಾಸ್ ಓದಿದ್ದೀನಿ ಗುರುಜಿ ಅಷ್ಟೇ. ಆಯ್ತವ. ಮದುವೆ ಮಾಡಿಕೊಡೋ ಸಮಯದಲ್ಲಿ ಅಂದ್ರೆ ಎಷ್ಟು ವರ್ಷ ನಿಮಗೆ ಮದುವೆ ಆದಾಗ? ನನ್ಗೆ 14 ವರ್ಷ ಗುರುಜಿ. 14 ವರ್ಷ ಮದುವೆ ಮಾಡುದ್ರಾ? 14 ವರ್ಷಕ್ಕೆ ಮದುವೆ ಮಾಡ್ತೀನಿ. ಅಂದ್ರೆ ನೀವೇ ಹಿರಿಯರ? ನಾನ್ ಹಿರಿಯರಲ್ಲ ಗುರುಜಿ, ನಮ್ಮ ಅಕ್ಕ ಇದಾರೆ, ಅಣ್ಣ ಇದಾರೆ. ಓಕೆ. ಅವ್ರದೆಲ್ಲ ಮದುವೆ ಆಗಿತ್ತು ಅಷ್ಟೊತ್ತಿಗೆ? ಆಗಿತ್ತು ಗುರುಜಿ. ನಮ್ಮ ಅಕ್ಕದು 8 ವರ್ಷಕ್ಕೆಲ್ಲ ಆಗೋಗಿತ್ತು ಗುರುಜಿ. ಅಂದ್ರೆ ಅರ್ಥ ಆಗ್ಲಿಲ್ಲ. ನಿಮ್ಮ ಅಕ್ಕಂಗೆ 8 ವರ್ಷ ಇದ್ದಾಗ ಮದುವೆ ಆಗಿತ್ತು? ನಮ್ಮ ಅಕ್ಕನಿಗೆ 8 ವರ್ಷ ಇರಾಗೆ ಮದ್ವೆ ಆಗೋಗಿತ್ತು ಗುರುಜಿ. ನಮ್ಮಪ್ಪ ತುಂಬಾ ಕುಡಿತಾ ಇದ್ರು, ಹಂಗಾಗಿ ಎಲ್ಲೋ ಕುಡ್ತಾ ಕುಡಿಯಲ್ಲೇ, ಸರಿ ನನ್ ಮಗನ್ಗೆ ನಿನ್ ಮಗಳನ್ ಕೊಡ್ತೀರಾ ಅಂತ ಯಾರೋ ಕುಡಿಯಲ್ಲೇ ಕೇಳಿದ್ರಂತ ಗುರುಜಿ. ಹಂಗಾಗಿ ನಮ್ಮಪ್ಪ ಒಪ್ಕೊಂಬಂದು ನಮ್ಮ ಅಕ್ಕನ ಬೇಗನೆ ಮದ್ವೆ ಮಾಡ್ಬಿಟ್ರು ಗುರುಜಿ. ಒಂದ್ ನಿಮಿಷ. ಅಂದ್ರೆ 8 ವರ್ಷದ ಮಗು ಇದ್ದಾಗ ಮದುವೆ ಮಾಡಿ ಜಸ್ಟ್ ಒಂದೇನು ಕನ್ಫರ್ಮ್ ಮಾಡ್ಕೊಂಡ್ರ ಅಥವಾ ಕಳ್ಸೇ ಬಿಟ್ರ? ಕಳ್ಸಿಲ್ಲ ಗುರುಜಿ. ಅಮ್ಮ ಮ್ಯಾಚುರ್ಡ್ ಆಗ ಗಂಟ ನಮ್ಮ ಮನೇಲೆ ಇದ್ದು ಆಮೇಲೆ ಕಳ್ಸಿದ್ದು ಗುರುಜಿ. ಮ್ಯಾಚುರ್ಡ್ ಆದ್ಮೇಲೆ ನಮ್ಮ ಅಕ್ಕನ ಗಂಡನ ಮನೆಗೆ ಕಳ್ಸಿದ್ದು. ಅಂದ್ರೆ ನಿಮ್ ಊರಲ್ಲಿ ಅದೇನ್ ಬಹಳ ಹೊಸದೋ ಅಥವಾ ಅದೆಲ್ಲ ಕಾಮನ್ ಆಗಿತ್ತು? ಕಾಮನ್ ಇವಾಗೂ ಹಂಗೆ ಇದೆ ಗುರುಜಿ. ನಮ್ಮೂರ್ ಕಡೆ ಎಲ್ಲ ಹಳ್ಳಿ ಅಲ್ಲ, ರಾಯಚೂರು ಹಳ್ಳಿ ಆ ಕಡೆ. ಉತ್ತರ ಕರ್ನಾಟಕ ಸರ್. ಮೊದ್ಲು ಹೇಳಿದ್ರೆ ನಾನು ಈ ಪ್ರಶ್ನೆನೇ ಕೇಳ್ತಿರ್ಲಿಲ್ಲ. ಇದೇ ಆಗ್ಬಿಟ್ಟಿದೆ. ಆಯ್ತವ. ಹಂಗೆ ಗುರುಜಿ. ಗೊತ್ತಾಯ್ತು. ಅದೊಂದು ವಿಚಾರದಲ್ಲಂತೂ ಆ ಮನಸ್ಥಿತಿಗಳಂತೂ. ಅಪ್ಪ ತುಂಬಾ ಕುಡಿತಾ ಇದ್ರು, ಹೆಣ್ಮಕ್ಳು ಮನೇಲಿ ಇರ್ಬಾರ್ದು, ಬೇಗ ಕೊಟ್ಬಿಡ್ಬೇಕು ಅನ್ನೋ ಒಂದ್ ಮನಸ್ಥಿತಿ ಅಯ್ಯಪ್ಪನ್ಗ. ಆಯ್ತವ. ಅಕ್ಕನ ವಿಚಾರ 8 ವರ್ಷಕ್ಕೆ ಆಯ್ತು, ಬಟ್ ನಿಮ್ದು 14 ವರ್ಷಕ್ಕೆ ಆಯ್ತು. ಗುರುಜಿ ನೀವೇ ಪುಣ್ಯವಂತೆ ಸ್ವಲ್ಪ. ಹೌದು ಗುರುಜಿ. ಇದೇನಂದ್ರೆ ಗುರುಜಿ, ನಮ್ಮಪ್ಪ ಏನ್ ಮದ್ವೆ ಮಾಡ್ಬೇಕಂತ ಮಾಡ್ಲಿಲ್ಲ. ನಮ್ ತಾಯಿ ತಂದೆ ಇದಾರಲ್ಲ ಗುರುಜಿ, ಅವ್ರೂರಲ್ಲೇ ನಾನಿರೋದ್. ನಮ್ಮ ಅಜ್ಜಿ ತಾತನೂರಲ್ಲೇ ಸ್ವಲ್ಪ ದಿನ ಇದ್ದೆ ಗುರುಜಿ. ಆಮೇಲೆ ನಾನ್ ಮ್ಯಾಚುರ್ಡ್ ಆದ್ಮೇಲೆ ಯಾರೋ ಬೇರೆ ಊರವ್ರು ಕೇಳ್ತಾ ಇದಾರೆ ನಿಮ್ ಹುಡುಗಿನ ಕೊಟ್ಬಿಡೋಣ ಅಂತ ನಮ್ ತಾತನೇ ಫಸ್ಟ್ ಹೇಳಿದ್ದು ಗುರುಜಿ.
ಓಕೆ. ನಮ್ಮಮ್ಮನಿಗೆ ಹೇಳಿದ್ದು, ಕರೆದ್ಬಿಟ್ಟು ನಮ್ಮಮ್ಮಗೆ ಹೇಳಿದ್ದು, ನಿನ್ ಮಗಳನ್ ಕೇಳ್ತಾ ಇದಾರೆ ಕೊಟ್ಬಿಡೋಣ ಅಂತ. ಆಮೇಲೆ ನಮ್ ತಾಯಿ ಬಂದ್ಬಿಟ್ಟು ನಮ್ಮ ಅಪ್ಪನಿಗೆ ಹೇಳಿದ್ದು, ಕೇಳ್ತಾರಂತೆ ನಮ್ ಮಗಳನ್ನ ಅಂತ. ನಮ್ಮ ಅಪ್ಪನಿಗೂ ಅಷ್ಟೇ ಬೇಕಾಗಿತ್ತು ಗುರುಜಿ. ಓಕೆ. ಈಗ ನಾನು ಸುಮ್ಮನೆ ಒಂದು ಪ್ರಶ್ನೆ ಅಂದರೆ, ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋ ಈ ಕುಡುಕ ತಂದೆಯ ಆ ಯೋಚನೆ ಹಿಂದೆ ಇರೋ ಉದ್ದೇಶ ಏನು? ಅಂದರೆ ಈಗ ನನ್ನ ಪ್ರಕಾರ ಒಂದು ಖರ್ಚು ಕಡಿಮೆ ಆಗುತ್ತೆ, ನನಗೆ ಕುಡಿಯೋಕೆ ದುಡ್ಡು ಮಿಗುತ್ತೆ ಒಂದು, ಆ್ಯಂಡ್ ಎರಡನೇದು ಏನೋ ತಪ್ಪು ಮಾಡಿಕೊಂಡು ಗೌರವ ಹಾಳು ಮಾಡ್ತಾರೆ. ಇವೆಲ್ಲರಲ್ಲಿ ಯಾವುದು ಒಂದಾ ಅಥವಾ ಇದು ಯಾವುದೂ ಅಲ್ವೋ? ಹೌದು ಗುರುಜಿ. ಇದೇನಂದ್ರೆ ನನ್ ಜೊತೆ ಕೆಲಸ ಮಾಡೋರು 4-5 ಹುಡುಗಿಯರು, ಒಂದ್ 2 ಹುಡುಗಿಯರು ನಮ್ಮೂರಲ್ಲಿ ಹಾಗೆ ಓಡೋಗ್ಬಿಟ್ರು ಗುರುಜಿ. ನನ್ನ ವಯಸ್ಸಿಗೆ ಓಡೋಗ್ಬಿಟ್ರು ಅವ್ರು. ನಮ್ಮ ಅಪ್ಪನಿಗೆ ಭಯ ಸ್ಟಾರ್ಟ್ ಆಯ್ತು, ನಮ್ಮನೇಲಿ ಹೆಣ್ಮಕ್ಳಿದಾರೆ ಹೆಂಗೆ ಏನೋ ಎತ್ತ ಅಂತ. ಹಂಗಾಗಿ ಸರಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಂದು ಫಿಕ್ಸ್ ಮಾಡಿದ್ರು. ಅವರು ಗಂಡಿನ ಕೊಡೋರೆಲ್ಲ ನೋಡಕ್ ಬಂದ್ರು ಸರ್. ಎಲ್ಲ ನೋಡಿದ್ರು, ಹುಡ್ಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸರಿ ಎಂಗೇಜ್ಮೆಂಟ್ ಮಾಡ್ಕೊಂತೀವಿ ಅಂತ ಹೇಳೋಗಿದ್ರು ಗುರುಜಿ. ಅಂದ್ರೆ ಸರಿ ಬನ್ರಿ ಅಂತ ಇವ್ರು ಹೇಳಿದ್ರು. ತುಂಬಾ ಬಡತನ ನಮ್ದು, ನಮ್ ತಾತನೇ ನಾನೇ ಮದ್ವೆ ಮಾಡ್ಕೊಡ್ತೀನಿ ತಗೊಳ್ರಿ ಅಂತ ಒಪ್ಕೊಂಡಿದ್ದ. ಆಮೇಲೆ ಅದಾಯ್ತು, ಅವ್ರು ಬರ್ತಾರೆ, ಇನ್ನ 2 ದಿನದಲ್ಲಿ ಬರ್ತಾರೆ ಅನ್ಲಕ್ಕೆ ಇದು ನಮ್ಮ ತಾಯಿ ಸಂಬಂಧಿಕರು. ಅವ್ರು ಅಲ್ಲೇ ನಮ್ ತಾತನ ಮನೆ ಪಕ್ಕನೇ ಇರೋದು, ನಮ್ಮ ಅಮ್ಮನ್ ತವ್ರ ಮನೇಲಿ ಗುರುಜಿ. ಅವರು ಸರಿ ನನ್ಗೆ ಆ ಹುಡುಗಿ ಬೇಕು, ನಾನು ಅವಳನ್ನೇ ಮದ್ವೆ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಜೊತೆ ಜಗಳ ಮಾಡಿ ನಮ್ ದೊಡ್ಡಪ್ಪ ಅವ್ರ ಮನ್ಯಾಗ ಹೋದಂತ ಗುರುಜಿ. ಹೋಗ್ಬಿಟ್ಟು ನಿಮ್ಮ ತಮ್ಮನ ಮಗಳ ನಾನೇ ಮದ್ವೆ ಮಾಡ್ಕೋಬೇಕು, ನನ್ಗೆ ಕೊಡಿ ಅಂತ ಕೇಳಿದ್ರಂತೆ. ಇಲ್ಲ ನಮ್ ತಮ್ಮನ ಮಗಳಿಗೆ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಇದೆ ಅಂತ ಅವರು ಹೇಳಿದ್ರಂತ ಗುರುಜಿ. ಹೇಳಿದ ತಕ್ಷಣ ಇಲ್ಲ ನನ್ಗ ಆ ಹುಡುಗಿ ಬೇಕೇ ಬೇಕು, ನಾನ್ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಮನೆ ಮುಂದೆ ಕುತ್ಕೊಂಡ್ಬಿಟ್ನಂತ ಗುರುಜಿ. ಹೋಗ್ಲೇ ಇಲ್ಲ ಅಂತ ಸಾಯಂಕಾಲ ಗಂಟ. ಆಯ್ತಪ್ಪ ಸರಿ ನಮ್ ತಮ್ಮನ ಹತ್ರ ನಾನ್ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ್ ಕರೆದು ನಮ್ ದೊಡ್ಡಪ್ಪ, ನೋಡ್ರಿ ಇದ್ರಂಗೆ ಹಳೆ ಸಂಬಂಧ ಕೊಟ್ಬಿಡೋಣ, ಒಬ್ನೇ ಮಗ್ನು, ಆಸ್ತಿ ಚೆನ್ನಾಗಿದೆ, ಕೊಡೋಣ ಅಂತ ನಮ್ ದೊಡ್ಡಪ್ಪ ಹೇಳಿದ್ರಂತ ಗುರುಜಿ. ನೀನು ನಿಮ್ ಮಾವ ಹೇಳ್ದಲ್ಲಿ ಕೊಟ್ರೆ ನನ್ಗೂ ನಿನ್ಗೂ ಯಾವ ಸಂಬಂಧನೇ ಇಲ್ಲ, ನಾನ್ ಹೇಳ್ದಲ್ಲಿ ಕೊಟ್ರೆ ನನ್ಗೂ ನಿನ್ಗೂ ಸಂಬಂಧ ಇದೆ ಅಂತ ನಮ್ ದೊಡ್ಡಪ್ಪ ಹೇಳಿದಂತ ಗುರುಜಿ. ನಮ್ಮಪ್ಪ ಸರಿ ಬೇಡ, ನಮ್ಮ ಅವನ್ ಮಾತು ನಾನ್ ತಿರಸ್ಕರಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮನ್ ತಂದೆನ ಮಾತು ತಿರಸ್ಕರಿಸಿ ನನ್ನ ಈ ಕಡೆ ಕೊಟ್ರು ಗುರುಜಿ. ಅವ್ರು ಬರೋ ಡೇಟ್ಗೆ ಇವ್ರು ಎಂಗೇಜ್ಮೆಂಟ್ ಮಾಡ್ಕೊಂಡ್ರು. ಓಕೆ. ಅಂದ್ರೆ ನಿಮ್ ತಾತನ ಮಾತು ಬೇಡ ಅಂತ ನಿರ್ಲಕ್ಷ್ಯ ಮಾಡಿ ನಿಮ್ ದೊಡ್ಡಪ್ಪನ ಮಾತು ಕೇಳಿದ್ರಿ? ದೊಡ್ಡಪ್ಪನ ಮಾತು ಕೇಳಿದ್ವಿ. ಆಲ್ರೆಡಿ ಅಪ್ಪನ್ಗೆ ಒಂದು 30 ವರ್ಷ ಇತ್ತು. ಅಂದ್ರೆ ಆ ಮದುವೆ ಆಗೋ ಹುಡುಗನ್ಗೆ, ನನ್ ಗಂಡನ್ಗೆ ಇವಾಗ. ಆಲ್ರೆಡಿ ಅಯ್ಯಪ್ಪ ಹೆಣ್ಮಕ್ಳು ಸವಾಸ ಎಲ್ಲ ಇತ್ತು. ನಾನ್ ಚಿಕ್ಕವಳಿದ್ದೆ, ನಾನ್ ನೋಡಿದ್ದೆ ಅಯ್ಯಪ್ಪನ ಈ ತರ ಹೆಣ್ಮಕ್ಳ ಜೊತೆ ಇರೋದು ಎಲ್ಲ ನಾನ್ ನೋಡಿದ್ದೆ ಗುರುಜಿ. ನಾನ್ ಅಲ್ಲೇ ನಮ್ ತಾತಾಜಿ ಊರಾಗ ಬೆಳೆದಿತ್ತಲ್ಲ. ಅಯ್ಯೋ ನನ್ಗೆ ಅಯ್ಯಪ್ಪನಿಗೆ ನನ್ಗ್ ಗೊತ್ತಿಲ್ಲ ಗುರುಜಿ ಮದ್ವೆ ಅಂದ್ರೆ ಏನು ಎತ್ತ ಅಂತ. ಅಯ್ಯೋ ನನ್ನ ಅಯ್ಯಪ್ಪನಿಗೆ ಕೊಡ್ಬೇಡಿ ಅಂತ ಆ ವಯಸ್ಸಲ್ಲೂ ನಾನ್ ಕೇಳಿದೆ ಗುರುಜಿ. ನನ್ಗೆ ಇಷ್ಟ ಇಲ್ಲ, ನಂಗೆ ಕೊಡ್ಬೇಡಿ ಅಂತ ಕೇಳಿದ್ರು. ಇಲ್ಲ ದೊಡ್ಡಪ್ಪ ಒಪ್ಕೊಂಡಿದ್ದಾನೆ, ಇರ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಎಂಗೇಜ್ಮೆಂಟ್ ಮಾಡ್ಬಿಟ್ರು ಗುರುಜಿ. ಸೊ ಅಲ್ಲಿಗೆ 14 ವರ್ಷದ ಒಂದು ಹುಡುಗಿಯನ್ನ 30 ವರ್ಷದ ಒಬ್ಬ ಹುಡುಗನಿಗೆ ಮದುವೆ ಮಾಡಿದ್ರು. ಮಾಡಿದ್ರು ಗುರುಜಿ. ಎಂಗೇಜ್ಮೆಂಟ್ ಆಯ್ತಲ್ಲ ಗುರುಜಿ, 1 ವರ್ಷ ಬಿಟ್ರು. 1 ವರ್ಷ ಬಿಟ್ರು ಅವ್ನ್ ಏನ್ ಮಾಡ್ತಾ ಇದ್ನಂದ್ರೆ ಗುರುಜಿ, ಮದ್ವೆಗಿನ ಮುಂಚೆ ನಮ್ ಮನೆಗ್ ಬರಕ್ ಸ್ಟಾರ್ಟ್ ಮಾಡಿದ. ಮದ್ವೆಗಿನ ಮುಂಚೆ 1 ವರ್ಷ ಬಿಟ್ರು ಗುರುಜಿ, ಎಂಗೇಜ್ಮೆಂಟ್ ಮಾಡ್ಬಿಟ್ಟು. 1 ವರ್ಷ ಬಿಟ್ರು. ಅವನು ನಮ್ ತಾಯಿ ತವ್ರ ಮನೆ ಕೂತಿದ್ರಲ್ಲ, ಅಲ್ಲೇ ನಮ್ ತಾಯಿ ತವ್ರ ಮನೆ ಈ ನನ್ ಗಂಡನ್ ಮನೆ ಒಂದೇ ಹತ್ರಲ್ಲ ಗುರುಜಿ. ಅಲ್ಲಿ ನೋಡೋನು, ನಮ್ ತಾಯಿ ಹೋಗಿರೋದ್ ನೋಡೋನು. ನಮ್ ತಾಯಿ ಅಲ್ಲಿದ್ದಾಳಂದ್ರೆ ತನ್ನ ಇಲ್ಲಿಗ್ ಬಂದ್ಬಿಡೋದು ನಮ್ಮೂರ್ಕ. ಅಂದ್ರೆ ನಮ್ಮ ಹತ್ರ ಬಂದ್ಬಿಡೋದು. ನಮ್ಮ ತಾಯಿ ತವ್ರ ಮನೆಗ್ ಹೋಗಿದ್ದಾಳಂದ್ರೆ ಇವಳೊಬ್ಳೆ ಇರ್ತಾವಳೆ ಅಂತ ಅವನ್ಕ. ಬಂದ್ಬಿಟ್ಟು ಆಯ್ತು. ನಮ್ಮಪ್ಪ ಇದ್ರೆ ಏನಮ್ಮ ನಿನ್ ಗಂಡ ಬಂದ್ಬಿಟ್ಟಿದಾನೆ, ಇನ್ನೂ ಮದ್ವೆನೇ ಆಗಿಲ್ಲ ಗುರುಜಿ, ನಿಮ್ ಗಂಡ ಬಂದಿದಾನೆ, ಉಣ್ಣಾಗಿನ ಕಿಕ್ಕಮ್ಮ ಏನು ಎತ್ತ ಕೇಳು ಅಂತ ಹೇಳೋರು ಸರ್. ನಾನು ಅವನಿಗೆ ಯಾವಾಗ್ಲೂ ಮಾಮ ಅಂತ ಇದ್ದೆ, ಮಾಮ ಅಂತಾನೆ ನಾನ್ ಮಾತಾಡ್ಸೋದು ಗುರುಜಿ ಅವಾಗ ಅಲ್ಲಿ. ಸರಿ ಮಾಮ ಏನಕ್ ಬಂದಿದೀರಾ ಅಂತಂದ್ರೆ, ನಾನ್ ನಿನ್ನ ನೋಡಕ್ಕೆ ಬಂದಿದ್ದು ಅಂತ ಹೇಳಿದ ಗುರುಜಿ. ಸರಿ ಅಂತ ಹೇಳ್ಬಿಟ್ಟು ಉಣ್ಣಕ್ಕೆಲ್ಲ ಇಕ್ಕಿದೆ, ಎಲ್ಲ ಆಯ್ತು ಗುರುಜಿ.
ಹ, ಎಲ್ಲಿ ಎಲ್ಲಿ ಹಾಸಿಗೆ ಹಾಸೋದು ಅಂತ ಕೇಳ್ತೇನೆ ಗುರುಜಿ ಅವಾಗ. ನನಗೆ ಮದ್ವೆ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ವಯಸ್ಸಿನಲ್ಲಿ ಮದ್ವೆನೇ ಆಗಿಲ್ಲ ಗುರುಜಿ ಇನ್ನ. ಆ, ಎಲ್ಲಿ ಹಾಸಿಗೆ ಹಾಸೋದ್ ಮಲ್ಗಕ್ಕೆ ಅಂತ. ನನ್ಗೆ ತುಂಬಾ ನೋವಾಯ್ತು. ಏನಪ್ಪ ಹಿಂಗ್ ಕೇಳ್ತಾನಲ್ಲ, ಏನ್ ಮಾಮ ಹಿಂಗ್ ಕೇಳ್ತಾ ಇದೀಯಲ್ಲ ಅಂತಂದೆ ನಾನಿದ್ರೆ. ಇಲ್ಲ ನಾನ್ ಅದಕ್ಕೆ ಬಂದಿದ್ದು ನಿನ್ಗೋಸ್ಕರ ಹಂಗೆ ಎಲ್ಲ ಅಂತ. ಇಲ್ಲ ಹಂಗೆಲ್ಲ ನಮ್ ಮನೆಗ್ ನಡೆಯಲ್ಲ ಅಮ್ಮಮ್ಮ, ಊಟ ಮಾಡಿ ಹೊರಟ್ ಬಿಡು ಅಂತ ಹೇಳ್ಬಿಟ್ಟು ನಮ್ಮ ತಾತ ಪಕ್ಕ ಬಂದು ನಾನ್ ಮಲ್ಗಿದೆ ಗುರುಜಿ ಅವತ್ತು. ಅಂದ್ರೆ ನೀವು ಆ ಮಾತು ಹೇಳುದ್ರ? ಹೇಳಿದೆ ಗುರುಜಿ, ನಮ್ ಮನೇಲಿ ಹಿಂಗೆಲ್ಲ ಫಸ್ಟ್ ಬರಕ್ ಆಗಲ್ಲ ಮಾಮ, ಹಿಂಗ್ ಬರ್ಬಾರ್ದು. ನಮ್ಮ ಅಕ್ಕನ ಸ್ಟ್ರಿಕ್ ಇಟ್ಟಿರೋದು ನಾನ್ ನೋಡಿದ್ದೆ. ನಮ್ಮಪ್ಪ ಏನವ ನಮ್ಮ ಅಕ್ಕನ ತುಂಬಾ ಸ್ಟ್ರಿಕ್ ಇಟ್ಟಿದ್ರು. ನಮ್ಮ ಅಕ್ಕನ್ ಗಂಡನ ಬರಕ್ಕೆ ನಮ್ಮಪ್ಪ ಬಿಡ್ತಾ ಇರ್ಲಿಲ್ಲ. ಓಕೆ, ಸ್ಟ್ರಿಕ್ಟ್ ಅಂದ್ರೆ ಸ್ವಲ್ಪ ಶಿಸ್ತಾಗಿ, ಮದುವೆಗೆ ಮುಂಚೆ ಆ ಥರದಕ್ಕೆಲ್ಲ ಅವಕಾಶ ಇಲ್ಲ ಅಂತ. ಅವಕಾಶ ಇಲ್ಲ ಅಂತ. ಓಕೆ ಓಕೆ. ನಾನ್ ಹಂಗೆ ಹೇಳಿದ್ದು, ನನ್ಗೆಲ್ಲ ಅರ್ಥ ಆಯ್ತಲ್ಲ, ಹಿಂಗೆಲ್ಲ ಮಾಡ್ಬಾರ್ದು ಮಮ್ಮ, ನಮ್ಮಪ್ಪ ಇಂಥವೆಲ್ಲ ಆಗಲ್ಲ, ಅಪ್ಪನಿಗೆ ಹಿಂಗೆಲ್ಲ ಬರ್ಬೇಡ ನೀನ್ ಮದ್ವೆ ಆಗ ಗಂಟ ಅಂತ. ಓ, ಅಂದ್ರೆ ಆತ ಬಂದಿದ್ದ ಉದ್ದೇಶ ಬೇರೆ ಇತ್ತು ಅಂತಲ್ಲ? ಉದ್ದೇಶ ಬೇರೆ ಇತ್ತು ಗುರುಜಿ. ಹಾಸಿಗೆ ಹಾಸೋದಿಲ್ಲಿ ಅಂದ್ರೆ ಅವ್ನು ಬಂದಿದ್ದ ಉದ್ದೇಶ ಬೇರೆ ಇತ್ತು. ಉದ್ದೇಶ ಬೇರೆ ಇತ್ತು, ನನ್ಗೆ ಗೊತ್ತಾಯ್ತು. ಓಕೆ. ಏನಪ್ಪ ನಿನ್ನೆ ಸರಿ ಅಂತ ಬೇರೆ ಹಾಸ್ಕೊಟ್ಟು ಮನ್ಸಿದೆ ಸರ್. ಅವನು ಮಧ್ಯರಾತ್ರಿಲಿ ಬಂದ್ ನಾನ್ ಮಲಗಿರೋ ಮಂಚದ ಮೇಲೆ ಮಲಗಿದ ಸರ್. ಆದ್ರೆ ಮಲಗಿದ, ಸುಮ್ನೆ ಮಲಗಿದ. ಆದ್ರೆ ನಮ್ಮಪ್ಪ ಏನ್ ಅನ್ಕೊಂಡ್ರು, ಫಸ್ಟೇ ಬಂದು ಮಲಗ್ಬಿಟ್ನಲ್ಲ ಅನ್ನೋ ನಮ್ಮಪ್ಪನ್ ತಲೆಯಲ್ಲಿ. ಓ, ನಿಮ್ಮಪ್ಪ ಅವ್ರು ಅದ್ ನೋಡಿದ್ರ? ನೋಡವ್ರೆ, ಅಲ್ಲೇ ಎಲ್ರು ಒಂದೇ ಮಂಚ ಹಾಕೊಂಡು ಒಂದೇ ಲೈನಿಗೆ ಮಲಗಿರೋದು. ನಾನ್ ಮಲ್ಕೊಂಡಿರೋ ಮಂಚದ ಮೇಲೆ ಬಂದ್ ಮಲ್ಕೊಂಡ. ನಾನ್ ನನ್ ಮಂಚದ ಮೇಲೆ ಮಲ್ಕೊಂಡ ತಕ್ಷಣ ನಮ್ ತಾತನ್ ಮಂಚದ ಮೇಕೆ ನಾ ಜಂಪ್ ಮಾಡ್ದೆ ಗುರುಜಿ. ಆದ್ರೆ ನಮ್ಮಪ್ಪ ಗೊತ್ತಾಗಿಲ್ಲ, ಅಲ್ಲೇ ಮಲಗಿದಾಳೆ ಅನ್ಕಂಡನೆ. ಅದೆಲ್ಲ ಆಯ್ತು ಗುರುಜಿ. ನನ್ಗೆ ಒಂಥರ ಇದಾಯ್ತು ಅವನ್ ಬಗ್ಗೆ, ಏನಪ್ಪಾ ಇಂಥವ್ನಿಗೆ ಕೊಟ್ಬಿಟ್ರೆ ಅವಾಗೆ ಅನ್ಕೊಂಡೆ ಗುರುಜಿ ನಾನು. ಸರಿ ಇರ್ಲಿ ಬಿಡು, ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸುಮ್ನಾದೆ. ಮದ್ವೆನೂ ಆಯ್ತು ಗುರುಜಿ. ಈ ತರ ನಮ್ಮಪ್ಪನ್ಗೆ ಗೊತ್ತಾಯ್ತು, ಈ ತರ ಬರ್ತಾನೆ ಇವ್ನು, ಮದ್ವೆ ಮಾಡ್ಬಿಟ್ರೆ ಆಯ್ತು ಬೇಗ ಅಂತ ಮದ್ವೆ ಏರ್ಪಾಟೆಲ್ಲ ಮಾಡಿದ್ರು. ಮದ್ವೆ ಆಯ್ತು ಗುರುಜಿ. ಮದ್ವೆ ಆಯ್ತು. ಮದ್ವೆ ಆದ ತಕ್ಷಣ ಅವತ್ತು ಮದ್ವೆ ದಿನ ಗುರುಜಿ, ಅವತ್ತು ಹಂಗೆ ನಡ್ಕೊಂಡ ಗುರುಜಿ. ಮದ್ವೆ ದಿನ ಒಂದ್ ಸ್ವಲ್ಪ ಹೆಣ್ಮಕ್ಳು ಡೇಟ್ ಪ್ರಾಬ್ಲಮ್ ಅಂತ ನನ್ಗೆ ಅವತ್ತು ಮದ್ವೆ ದಿನ ಗುರುಜಿ. ಮದ್ವೆ ಆಯ್ತು. ಅದೇ ನಮ್ ಕಡೆ ಈ ವಾರ ನೀರ್ ಹಾಕ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಕರ್ಕೊಂಡ್ ಹೋಗ್ತಾರೆ ಗುರುಜಿ, ಮದು ಮಕ್ಕಳೆಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದೀವಿ ಗುರುಜಿ. ಅಲ್ಲಿ ಯಾವಾಗ ಮಾಡ್ಕೊಳೋದು ಫಸ್ಟ್ ನೈಟು ಅಂತ ಕೇಳ್ತಾನೆ ಗುರುಜಿ. ಆತರ ಎಲ್ಲ ಮಾತಾಡ್ತಾನೆ. ತುಂಬಾ ನೋವಾಯ್ತು. ಏನಪ್ಪಾ ಇಂಥವ್ನಿಗೆ ಕೊಟ್ಬಿಟ್ರೆ ಇಷ್ಟ ಅಸಹ್ಯವಾಗಿ ಬಿಹೇವ್ ಮಾಡ್ತಾನೆ ಅಂತ ನನ್ಗೆ ಇಷ್ಟನೇ ಇರ್ಲಿಲ್ಲ ಗುರುಜಿ. ಫಸ್ಟ್ ಆಫ್ ಆಲ್ ಅವ್ನ್ ಮದ್ವೆ ಮಾಡ್ಕೊಳಕಂತ ಇಷ್ಟ ಇರ್ಲಿಲ್ಲ. ಹಂಗಾಗಿ ನಾನು ಅವಾಗೆ ನನ್ಗೆ ಅಳು ಬಂತು ಗುರುಜಿ. ಇಲ್ಲಿ ಏನ್ ಮಾಡತ್ತ, ತಾಳಿ ಕಟ್ಬಿಟ್ಟಿದ್ದಾನಂತ ಅದನ್ನು ತಡ್ಕೊಂಡೆ ಗುರುಜಿ. ಹಿಂಗೆ ಮಗುಗ್ ಡೇಟ್ ಪ್ರಾಬ್ಲಮ್ ಆಗಿದೆ, ನಾವು ಇವಾಗ ಫಸ್ಟ್ ನೈಟ್ ಏನು ಮಾಡ್ಕೊಡಲ್ಲ, ಇನ್ನೊಂದು 10 ದಿನ ಹೋಗ್ಲಿ ಮಾಡ್ಕೊಡ್ತೀವಿ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಗುರುಜಿ. ಇಲ್ಲ ನಾನ್ ಇವತ್ತೇ ಮಾಡ್ಕೋಬೇಕು, ಇಲ್ಲಾಂದ್ರೆ ನಾನ್ ವಿಷ ಕುಡ್ದ್ ಬಿಡ್ತೀರ ಅಂತ ಹೇಳ್ಬಿಟ್ಟು ವಿಷ ತಗೊಂಡ್ ಓಡಿ ಬೆಟ್ಟ ಹತ್ರ ನಮ್ ಮನೆ ಗುರುಜಿ. ವಿಷ ತಗೊಂಡ್ ಓಡ್ತಾವ್ನೆ ಗುರುಜಿ. ಅದು ಹೆಣ್ಮಕ್ಳು ಏನು ಎತ್ತಂತ ವಿಚಾರನೇ ಇಲ್ಲ, ಒಟ್ನಲ್ಲಿ ಬೇಕೇ ಬೇಕು, ಫಸ್ಟ್ ನೈಟ್ ಮಾಡ್ಕೋಬೇಕು ಇವತ್ತು ಅಂತ. ನಮ್ ಮನೇಲೆಲ್ಲ ಎಂತವನಿಗೆ ಕೊಟ್ಬಿಟ್ಟಿವಿ, ಗಲೀಜ್ ನನ್ ಮಗ, ಮರ್ಯಾದಿಲ್ಲ ಏನು ಇಲ್ಲ ಇವನ್ಕ ಅಂತ ಹೇಳ್ಬಿಟ್ಟು, ಆಯ್ತು ಇನ್ನೇನ್ ಕೊಟ್ಟಿದೀವಿ, ಇವಳು ಬದುಕ್ ಏನಾಗುತ್ತೆ ಏನೋ ಗೊತ್ತಿಲ್ಲ, ಈ ತರ ಮಾಡ್ತಾನಲ್ಲ ಇವನ್ ಅಂತ ಹೇಳ್ಬಿಟ್ಟು, ಸರಿ ಇಲ್ಲ ನಾವ್ ಆತರ ಎಲ್ಲ ಮಾಡ್ಕೊಡಲ್ಲ, ನಿನ್ ಇಷ್ಟ, ನೀನ್ ಇವತ್ತೇ ಬಿಟ್ಬಿಡು ನಮ್ಮ ಮಗುನ, ನಾವ್ ಕರ್ಕೊಂಡ್ ಹೋಗ್ಬಿಡ್ತೀವಿ, ಈ ತರ ಅಸಹ್ಯವಾಗಿ ಬಿಹೇವ್ ಮಾಡ್ಬೇಡ, ಇದು ಸಂಪ್ರದಾಯ, ಅವ್ರ ಮನೆಗ್ ಮಾಡೋಂಥದ್ ಅಲ್ವೇ ಅಲ್ಲ ಇದು ಅಂತ ನಮ್ ಮನೇಲಿ ಅಕ್ಕ ಜಗಳ ಮಾಡಿದ್ರು. ಜಗಳ ಮಾಡಿದ್ಮೇಲೆ ಅವ್ರ ಮನೇಲಿ ಒಂದ್ 80 ವರ್ಷದ ಅಜ್ಜಿ ಇದ್ಲು. ಆದ್ರೆ ನನ್ ಗಂಡನ ಅಜ್ಜಿ ಗುರುಜಿ. ಆಯ್ತು ಇವಾಗ ಫಸ್ಟ್ ನೈಟ್ ಮಾಡಿಲ್ಲ ಅಂದ್ರೆ ಏನಾಯ್ತು, ಅವಳ ಎಷ್ಟೊತ್ ಕಾಯ್ತಾರೆ, ಮಧ್ಯರಾತ್ರಿಯಲ್ಲಿ ಎತ್ಕೊಂಡ್ ಹೋಗ್ಬಿಡು ಹಂಗೆ ಹಿಂಗೆ ಅಂತ ಎಲ್ಲ ಅಸಹ್ಯವಾಗಿ ಹೇಳಿದ್ರಂತ ಗುರುಜಿ. ಅದನ್ನು ಹಂಗೆ ಮಾಡಿದ ಗುರುಜಿ. ಅವನು ಅದೇ ತರ ನಡ್ಕೊಂಡ. ಸರಿ ಹೋಗ್ಲಿ ಇನ್ನೇನ್ ತಾಳಿ ಕಟ್ಬಿಟ್ಟಿದಾನೆ ಅಂತ ಅದನ್ನು ಎಲ್ಲ ಸಹಿಸ್ಕೊಂಡು ನನ್ಗೆ ಒಂಥರ ನಿಮಿಷ ಅಂದ್ರೆ ಆ ಅಜ್ಜಿ ಹೇಳ್ದಂಗೆ ಈತ ನಡ್ಕೊಂಡ ಅಂದ್ರೆ ನಿಮ್ ಮನೆಯವ್ರು ಇರ್ಲಿಲ್ವ ಅವಾಗ? ಇದ್ರು ಗುರುಜಿ, ಎಲ್ರು ಲೈನ್ ಅಲ್ಲಿ ಮಲ್ಕೊಂಡಿದೀವಿ, ನನ್ಗೆ ಎಚ್ಚರ ಇದೆ, ಅವ್ನ್ ಎತ್ಕೊಂಡ್ ಹೋಗಿದ್ ನನ್ ನೆನ್ಪಿದೆ ಗುರುಜಿ. ನಿಮ್ಮನ್ನ? ಗುರುಜಿ. ಅದೇ ಹಾಗೆ ನೋಡಿದ್ರೆ ನೀವು ದೈಹಿಕವಾಗಿ ಬಹಳ ಚಿಕ್ಕವರು ಇದ್ರಿ ಕೂಡ. ಚಿಕ್ಕವರು ಇದ್ದೆ, ಈ ಡೇಟ್ ಪ್ರಾಬ್ಲಮ್ ಒಂದಿತ್ತು ಗುರುಜಿ. ಭಗವಂತ.
ಆ ಟೈಮಲ್ಲಿ ಇಲ್ಲ ನಾವ್ ಹಂಗೆಲ್ಲ ಮಾಡ್ಕೊಡಕ್ ಆಗಲ್ಲ, ಒಂದ್ 10 ದಿನ ಆಗ್ಲಿ ಅಂತ ನಮ್ಮ ಮನೆಯವ್ರು ಟೈಮ್ ಕೇಳಿದ್ರು ಗುರುಜಿ. ಈ 10 ದಿನ ಕೇಳಿದ್ಯಾಕೆ? ಅದೇ ಡೇಟ್ ಪ್ರಾಬ್ಲಮ್ ಅಲ್ಲ ಗುರುಜಿ. ಓಕೆ ಓಕೆ. ಬಟ್ ಅದನ್ನ ಆತ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇರ್ಲಿಲ್ಲ. ಇಲ್ಲ ನಮಗ್ ಗೊತ್ತು, ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತ ಹೇಳ್ತಾನಂತೆ ಗುರುಜಿ. ಅವ್ನಿಗೆ ಹೆಣ್ಮಕ್ಳದ್ ಏನಂತ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾನ ಗುರುಜಿ. ನನ್ ಗಂಡ ಅವ್ನ ಅಡ್ಜಸ್ಟ್ ಮಾಡ್ಕೊಂತೀನಿ ಅಂತ. ನಾನು ಹೆಂಗ್ ಅಡ್ಜಸ್ಟ್ ಮಾಡ್ಕೋಬೇಕು, ಹೆಂಗ್ ಗಂಡನ್ ಜೊತೆ ಜೀವನ ಮಾಡ್ಬೇಕು ಅನ್ನೋದೇ ನನಗ್ ಗೊತ್ತಿಲ್ಲ ಗುರುಜಿ. ಅವ್ನ ಹಂಗೆ ಮಾಡಿರೋದು. ಅಂದ್ರೆ ಇಲ್ಲ ಈ ತರ ಮಾಡ್ಬಾರ್ದು ಮಮ್ಮ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಉಪಾಯವಾಗಿ ಬಂದ್ಬಿಟ್ಟೆ. ಏನು ಮಾಡಿಲ್ಲ ಗುರುಜಿ, ಎಂತ ತಪ್ಪು ಏನು ನಡೆದಿಲ್ಲ. ಎಲ್ಲ ಹಂಗಾಯ್ತು ಗುರುಜಿ. 2 ವರ್ಷ ಮದ್ವೆಯಾಗಿ 2 ವರ್ಷ ಆಯ್ತು, 3 ವರ್ಷ ಆಯ್ತು, ಮಕ್ಳಾತ ಇಲ್ಲ ಅಂತ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಜ್ಜಿ ಗಂಡ ಇಲ್ಲ, ಅತ್ತೆ ಇಲ್ಲ, ಅಜ್ಜಿ ಜಾಸ್ತಿ ಕಾಟ. ಆಮೇಲೆ ಗುರುಜಿ ಕೆಲ್ಸಕ್ ಹೋಗಲ್ಲ, ನನ್ಗೆ ಯಾರೋ ಒಬ್ರು ಫ್ರೆಂಡ್ ಅಂತ ಪರಿಚಯ ಆದ್ರು. ಬಟ್ ಆತನ ವಿಚಾರ ಮುಂದುವರಿತಾ ಇತ್ತು. ಬಟ್ ಮಕ್ಳಾಗ್ತಿಲ್ಲ ಅನ್ನೋದು ಒಂದು ಹಿಂಸೆ ಅಥವಾ ಒತ್ತಡ ಇತ್ತು ಗುರುಜಿ. ಮಕ್ಳಂದ್ರೆ ಮದ್ವೆ 3 ವರ್ಷ ಆಗಿತ್ತು ಗುರುಜಿ, ಜಾಸ್ತಿ ಏನಾಗಿಲ್ಲ ಅಷ್ಟೇ. ನನ್ಗೆ ಒಬ್ರು ಫ್ರೆಂಡ್ ಆದ್ರು, ನಾನು ಕೆಲ್ಸಕ್ ಹೋಗಲ್ಲಿ ಫ್ರೆಂಡ್ ಆದ್ರು ಗುರುಜಿ. ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತಿದ್ರಿ? ಅದೇ ನಾಟಿ ಮಾಡಕ್ ಹೋಗ್ತಾ ಇದೀವಿ ಗುರುಜಿ. ಓಕೆ ಓಕೆ. ಅಂದ್ರೆ ರೈತ ವೃತ್ತಿ, ಅಂದ್ರೆ ಪೈರ್ ಹಾಕೋ ಕೆಲ್ಸ. ಆಯಪ್ಪನು ಬರ್ತಾ ಇದ್ದ, ನನ್ಗೆ ಪರಿಚಯ ಆಯ್ತು. ನನ್ ಗಂಡ ಒಂಚೂರು ಹಿಂಸೆ ಮಾಡ್ತಾ ಇದ್ದ, ನನ್ಗ ಅದನ್ನ ಸಹಿಸಕ್ ಆಗ್ಲಿಲ್ಲ. ನನ್ಗೆ ಯಾವ ಪ್ರೀತಿನೂ ಕೊಡ್ಲಿಲ್ಲ. ಅವ್ನ್ ರಾತ್ರಿ ಹೊತ್ತು ಅವ್ನ್ ಏನ್ ಮಾಡ್ಬೇಕು ಅದನ್ ಮಾಡೋದು, ಅವ್ನ್ ರಾತ್ರಿ ಹೊತ್ತು ಹೇಗ್ ನಡ್ಕೋಬೇಕು ಆತರ ನಡ್ಕೊಳೋದು ಅಷ್ಟೇ. ಹೆಂಡ್ತಿಗೆ ಏನು ಎತ್ತ, ಈ ಚಿಕ್ಕ ಹುಡುಗಿನ ಮದ್ವೆ ಮಾಡ್ಕೊಂಡ್ ಬಂದಿದ್ದೀನಲ್ಲ, ಏನು ಎತ್ತ ಹೆಂಗಿದಾಳೆ ಏನು ವಿಚಾರ್ಸಂಗಿಲ್ಲ ಗುರುಜಿ. ಅವನೇನ್ ಒಟ್ನಲ್ಲಿ ಅವ್ರ ಮನೇಲಿ ಕೆಲ್ಸ ಮಾಡ್ಬೇಕು, ಗಂಡನ್ ಜೊತೆ ಬದುಕ್ಬೇಕು ಅಷ್ಟೇ. ನನ್ಗೆ ತುಂಬಾ ಹಿಂಸೆ ಆಯ್ತು. ನನ್ಗೆ ಪರಿಚಯ ಆದ ಕೆಲ್ಸಕೋದಲ್ಲಿ. ನಾನು ಆ ಹುಡುಗನ್ ನೋಡ್ತಾ ಇದ್ದೆ, ಆ ಹುಡುಗನು ನನ್ನ ನೋಡ್ತಾ ಇದ್ದೆ ಗುರುಜಿ. ನಾನು ಅವ್ನ ಇಷ್ಟಪಟ್ಟೆ. ನನ್ಗೆ ಈ ಬೇರೆ ಉದ್ದೇಶ ಏನು ಇರ್ಲಿಲ್ಲ ಗುರುಜಿ. ಯಾವ ಸುಖನು ನನ್ಗೆ ಯಾರಿಂದ ನನ್ಗೆ ಬೇಕಾಗಿರ್ಲಿಲ್ಲ. ಬಟ್ ನನ್ ಪ್ರೀತಿ ಬೇಕಿತ್ತು ಗುರುಜಿ. ಅದಕ್ಕೋಸ್ಕರ ಅವ್ನ್ ಪ್ರೀತಿ ತೋರಿಸ್ನಲ್ಲ ಅಂತ ನಾನು ಇಷ್ಟಪಟ್ಟೆ. ಅವನು ನನ್ನನ್ನು ಇಷ್ಟಪಟ್ಟ ಗುರುಜಿ. ಗುರುಜಿ ಮದ್ವೆ ಆದ್ಮೇಲೆ ಇದೆಲ್ಲ ಇಷ್ಟಪಟ್ಟಿದ್ದು ಗುರುಜಿ. ಆತನಿಗೆ ಆಗಿಲ್ಲ ಗುರುಜಿ, ಆಗಿರ್ಲಿಲ್ಲ ಗುರುಜಿ. ಆಮೇಲೆ ಹಂಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ ಗುರುಜಿ. ಅವನು ಒಂದಿನ ಸರಿ ಸ್ವಲ್ಪ ಆಚೆ ಬಾ ಮಾತಾಡೋಣ ಅಂತ ಕರೆದ್ರು. ನಾನು ಹೋದೆ ಗುರುಜಿ, ಮಾತಾಡೋಣ ಅಂತ ಹೋದೆ. ನನ್ ಗಂಡ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟು ಅವತ್ತೇ ಅವಾಗ್ಲೇ 2 ಸಾರಿ ಮಾತಾಡಿದ ಅಷ್ಟೇ, ಮಾತಾಡ್ಬಿಟ್ಟು ಬಂದಿರೋದು. ಅವಾಗೂ ನನ್ನ ನೋಡಿದಾನೆ ಗುರುಜಿ. ಯಾರು? ನನ್ ಗಂಡ ಗುರುಜಿ. ನಾನು ನಾಟಿ ಮಾಡ್ಲಿಕ್ಕೆ ಹೋದಾಗ ನೀವು ನಿಮ್ ಗಂಡ ಇಬ್ರು ಹೋಗ್ತಿದ್ರಿ? ಇಲ್ಲ ಗುರುಜಿ, ನಾವ್ ಕೆಲ್ಸಕೋದಲ್ಲ. ನನ್ ಮನೆಯಿಂದ ಆ ಕಡೆ ನಮ್ಮ ಮನೆ ಪಕ್ಕ ಒಂದ್ ಹೊಲ ಐತೆ ಅವ್ರದ್ದು, ಅಲ್ಲಿ ಬರ್ತಾ ಇದ್ದವನು. ಸರಿ ಮಾತಾಡ್ಬೇಕು ಬಾ ಅಂತಂದು. ಎಲ್ಲ ನಾಟಿ ಎಲ್ಲ ಮುಗಿದ್ಮೇಲೆ ಗುರುಜಿ. ಆಯ್ತು ಅಂತ ಹೇಳ್ಬಿಟ್ಟು ಅವನು ಬಂದ, ನಾನು ಹೋದೆ. 1-2 ಸರಿ ಹಿಂಗೆ ಮಾತಾಡ್ಬಿಟ್ಟು ಬಂದಿದ್ವಿ. 3ನೇ ಸತಿಗೆ ಹಿಂಗೆ ಮಾತಾಡೋಣ ಅಂತ ಹೋಗಿದ್ವಿ. ಜಸ್ಟ್ ನಾನು ಅಲ್ಲಿಗೆ ಹೋಗಕ್ಕೆ ನನ್ ಗಂಡ ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಗುರುಜಿ. ನಿನ್ಗದು ಗೊತ್ತಿಲ್ಲ? ನನ್ ಗಂಡ ನನ್ನನ್ನು ಫಾಲೋ ಮಾಡ್ತಾ ಇದ್ದಾನೆ ಅಂತಾನೆ ನನಗ್ ಗೊತ್ತಿಲ್ಲ. ನನ್ಗ ಅವನಿಂದ ಪ್ರೀತಿ ಸಿಗ್ಲಿಲ್ಲಲ್ಲ, ಇನ್ ಒಳ್ಳೆ ಪ್ರೀತಿ ಕೊಡ್ತಾನಂತ ಒಂಚೂರು ಮನ್ಸು ಜಾರ್ಬಿಡ್ತು ಗುರುಜಿ. ಸರಿ ಅಂತ ಹೇಳ್ಬಿಟ್ಟು ನನ್ ಗಂಡ ಬಂದ್ಬಿಟ್ಟು ನನ್ನನ್ ಬಿಟ್ಟು ಅವನನ್ನೇ ಹಿಡ್ಕೊಂಡ್ಬಿಟ್ಟ ಗುರುಜಿ. ನಿಂತ್ಕೊಂಡ್ ಮಾತಾಡೋನ್ನ ಅವನನ್ನೇ ಹಿಡ್ಕೊಂಡ್ಬಿಟ್ಟ. ಏನೋ ಲೋಫರ್ ನನ್ ಮಗನೇ, ನನ್ನ ಹೆಂಡತಿ ಜೊತೆ ಏನ್ ನಡೆಸಿದ್ಯಾ ಹಂಗೆ ಹಿಂಗೆ ಅಂತ ಚೆನ್ನಾಗ್ ಅವನನ್ನ ಹೊಡೆದ್ಬಿಟ್ಟು ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟ ಗುರುಜಿ. ನಮ್ ಸೋದರ ಮಾವನವ್ರು, ನಮ್ ಗಂಡನ್ ಮನೆ ಪಕ್ಕ 5 ಜನ ಇದಾರೆ ಗುರುಜಿ. ನಮ್ ತಾಯಿ ತಮ್ಮಂದ್ರು 5 ಜನ. ನಮ್ ಸೋದರ ಮಾವನ ಹೆಂಡ್ತೀರು, ನಮ್ ಅಜ್ಜಿ ತಾತ, ನಮ್ ನಾದ್ನಿದ್ಲು ಮನೇಲಿ. ಅವ್ರು ಎಲ್ರ ಮುಂದೆ ಹಿಡ್ಕೊಂಡ್ ಬಂದ್ಬಿಟ್ಟು ಇವ್ರಿಬ್ರು ಮಲ್ಗಿದ್ರು. ನಾನ್ ನೋಡ್ದೆ ಹಂಗೆ ಹಿಂಗೆ ಅಂತ ಎಲ್ಲಾ ಹೇಳ್ಬಿಟ್ಟ. ಮಲ್ಗಿರೋದ ಅವ್ನ್ ನೋಡೇ ಇಲ್ಲ ಗುರುಜಿ. ಆದ್ರೂ ನಮ್ಮಿಬ್ಬರ ಮಧ್ಯೆ ಒಂದ್ಸರಿ ತಪ್ಪು ನಡೆದೋಗಿತ್ತು ಗುರುಜಿ. ಅವಾಗಿ ಅಂದ್ರೆ ಅವತ್ ಅವ್ನ್ ನೋಡಿದ್ದಿನ ಯಾವ ತಪ್ಪು ಇಲ್ಲ, ನಾ ಸುಮ್ನೆ ನಿಂತಿರೋದಷ್ಟೇ ಗುರುಜಿ. ಬಟ್ ಆ ಮುಂಚೆ ನೀವು ತಪ್ಪಾಗಿತ್ತು ಗುರುಜಿ. ಬಟ್ ಆತ ನಿಮ್ಮನ್ನ ಮನೆ ಹತ್ರ ಎಳ್ಕೊಂಡು ಬಂದ?
ಮನೆ ಹತ್ರ ಹೇಳ್ಕೊಂಬಂದ್ಬಿಟ್ಟು ಎಲ್ರಿಗೂ ನೋಡ್ರಿ ಈ ತರ ಮಲ್ಗಿದ್. ನಾನು ಅವತ್ ಏನು ನಡೆದಿಲ್ಲ, ಸುಮ್ನೆ ನಿಂತಿರೋದಷ್ಟೇ. ಅವನು ಹಂಗೆ ಇದ್ ಮಾಡ್ಕೊಂಡು ನಮ್ಮ ಮಾವಂದ್ರಿಗೆಲ್ಲ ಹೇಳಿದ್ರು ಗುರುಜಿ. ನಮ್ಮ ಮಾವ ನನ್ಗೊಂದ್ 2 ಏಟು ಹೊಡ್ದ. ಅವನ್ಗೂ ಇಲ್ಲ ನಾನೇನು ತಪ್ಪು ಮಾಡಿಲ್ಲ, ಹುಡುಗಿದೇನು ತಪ್ಪಿಲ್ಲ, ನಾನು ಅಷ್ಟೇ. ಅವಳು ನಮ್ ಕಡೆ ಆಚೆ ಬಾತ್ರೂಮ್ ಹೋಗೋದು ಗುರುಜಿ, ಉತ್ತರ ಕರ್ನಾಟಕದ ಕಡೆ. ನಾವ್ ನಾಟಿ ಮಾಡಲ್ ಪರಿಚಯ ಅಲ್ವಾ, ಆ ಹುಡ್ಗಿ ಆ ಕಡೆ ಬಾತ್ರೂಮ್ ಬಂದಿಲ್ಲ, ನಾನು ಓದ್ತಾ ಇದ್ದೆ, ಹಂಗೆ ಏನಮ್ಮ ಅಂತ ಮಾತಾಡ್ಸಿದ್ದಷ್ಟೇ, ನಿಂತ್ಕೊಂಡ್ ಮಾತಾಡಿದ್ವಿ. ಇನ್ನೇನು ತಪ್ಪು ನಡೆದಿಲ್ಲ, ನಾನ್ ತಪ್ಪು ಮಾಡಿಲ್ಲ ಅಂತ ಹುಡುಗನ ಹೇಳಿದ ಗುರುಜಿ. ಹೇಳಿದ ತಕ್ಷಣ ನಮ್ಮ ಅಜ್ಜಿ ತಾತ ಎಲ್ರು, ನಮ್ಮಮ್ಮನಿಗೆ ಬೇರೆ ಆ ಟೈಮಲ್ಲಿ ಹುಷಾರಿರ್ಲಿಲ್ಲ ಗುರುಜಿ. ನಮ್ಮಪ್ಪ ನನ್ನನ್ನು ಮದುವೆ ಮಾಡ್ಕೊಟ್ಟು 1 ವರ್ಷಕ್ಕೆ ಸತ್ತೋಗ್ಬಿಟ್ಟ ಗುರುಜಿ. ನಮ್ಮಪ್ಪ 1 ವರ್ಷಕ್ಕೆ ಸತ್ತೋಗ್ಬಿಟ್ಟ. ನನ್ ತಾಯಿ ಅಲ್ಲೇ ಇದ್ಲು ಗುರುಜಿ, ನಮ್ಮ ಅಜ್ಜಿಯವ್ರ ಮನೇಲಿ ಇದ್ಲು. ನನ್ ಗಂಡನ ಮನೆ ಪಕ್ಕನೆ ನಮ್ಮ ಅಜ್ಜಿ ಊರಲ್ಲ. ನಮ್ಮಮ್ಮ ತುಂಬಾ ನನ್ಕಂಡ್ಲು. ಇವ್ರೆಲ್ಲ ಊರ್ ಜನಕ್ಕೆಲ್ಲ ಹೇಳ್ಬಿಟ್ರು ಗುರುಜಿ, ಇಷ್ಟೊತ್ತಲ್ಲಿ ಹಂಗಾಗಿರೋದು. ರಾತ್ರಿ ಹೊತ್ತಂದ್ರೆ 6 ಗಂಟೆ ಸಕಾಲ ಆತರ ನಡೆದಿರೋದು, ಅವ್ನ್ ನೋಡಿರೋದು. ನನ್ನನ್ನ ಕೂರ್ಸ್ಬಿಟ್ಟು ಊರ್ ಜನಕ್ಕೆಲ್ಲ, ಊರ್ ಒತ್ತಡ್ಲಿಂದ ಒಂದ್ ಕಡೆಯಿಂದ ಹೇಳ್ಕೊಂಬಂದಾರೆ. ನನ್ ಗಂಡ ನಮ್ಮ ಅತ್ತೆ ಇವತ್ತ ಅವನ್ ಜೊತೆ ಮಲ್ಗಿದ್ಲು, ಇವತ್ತೆಲ್ಲ ಸಿಕ್ಬಿಟ್ಟಿದ್ಲು, ಬರ್ರಿ ಅವಳನ್ನ ಏನ್ ಮಾಡೋದು, ಕಡ್ದ್ ಬಿಡೋದ, ಏನ್ ಮಾಡೋದ, ಎಲ್ರು ಊರ್ ಜನ ಸೇರೆ ಮಾಡೋಣ್ರಿ. ನಮ್ ಮನೆದಲ್ಲ. ಒಂದು ಸರಿ ನನ್ನನ್ನ ಹೊಡ್ದು ಬಡ್ದು ಹೇಳಿದ್ರೆ ನಾನ್ ಬುದ್ಧಿ ಕಲಿತಾ ಇದ್ನೇನ ಗುರುಜಿ. ನನ್ಗೆ ತಪ್ಪನ್ನ ತಿದ್ಕನಕ್ ಅವಕಾಶ ಕೂಡ ಮಾಡ್ಕೊಡ್ಲಿಲ್ಲ ಆ ಟೈಮಲ್ಲಿ. ಆಯ್ತು, ಇಲ್ಲ ಅವನ್ ಮನೆಗ್ ಕೂತಿ, ಇಲ್ಲ ನನ್ ಮನೆಗ್ ಸಂಸಾರ ಮಾಡ್ತಿ ಅಂತ ರಾತ್ರಿ ಎಲ್ಲ ಕೇಳ್ತಾರೆ ಗುರುಜಿ. ನೋಡ್ರಿ, ಯಾರ್ ಜೊತೆನು ಸಂಸಾರ ಮಾಡಲ್ಲ, ಒಂಚೂರು ವಿಷ ಕೊಟ್ಬಿಡ್ರಿ, ಸತ್ತೋಗ್ಬಿಡ್ತೀನಿ ಅಂತ ನಾನ್ ಕೇಳ್ಕೊಂಡೆ ಗುರುಜಿ. ನಮ್ ತಾಯಿ ಇದ್ರೆ ಅಲ್ಲೇ ಇರೋದು ಗುರುಜಿ, ನಮ್ ತಾಯಿ ನಮ್ಮ ಅಜ್ಜಿಯವ್ರ ಮನೇಲಿ. ನೋಡ್ರಿ ನನ್ ಮಗಳನ್ನ ಏನು ಮಾಡ್ಬೇಡ್ರಿ, ಕೊಟ್ಬಿಡ್ರಿ, ನಾನ್ ದೂರ ಕರ್ಕೊಂಡು ಜೀವನ ಮಾಡ್ತೀನಿ, ನನ್ ಮಗಳನ್ನ ಏನು ಮಾಡ್ಬೇಡ್ರಿ ಅಂತ ನಮ್ಮಮ್ಮ ಅಲ್ಲಿಂದಾನೆ ಅಂತಾಳೆ. ನಮ್ಮ 5 ಜನ ಸೋದ್ರ ಮಾವನವ್ರು, ನಿನ್ ಮಗಳು ತಪ್ಪು ಮಾಡಿದಾಳೆ, ನೀನು ಆಚೆನು ಹೋಗ್ಬಾರ್ದು, ಅವಳನ್ ಮಕ ನೋಡ್ಬಾರ್ದು ಅಂತ ನಮ್ ಸೋದ್ರ ಮಾವನವ್ರು ಎಲ್ರು ಮನೆ ಒಳಗಡೆ ಸೇರ್ಕೊಂಡ್ಬಿಟ್ರು ಗುರುಜಿ. ಅವಳನ್ನ ಏನ್ ಮಾಡ್ತಾರೆ ಮನೆ ಒಳಗಡೆ ಅಂತ ಒಂದಿಷ್ಟು ಯೋಚನೆ ಕೂಡ ಮಾಡ್ಲಿಲ್ಲ ಗುರುಜಿ. ಎಲ್ಲ ಊರ್ ಜನನೆಲ್ಲ ಮುಂಜಾನೆ ಕರ್ಸ್ಬಿಟ್ಟು ಗುರುಜಿ ಬೆಳಿಗ್ಗೆನೆ ಹಂಗೆ ಹಿಂಗೆ ಎಲ್ರು ಹಾಳಿಗೊಂದ್ ಮಾತು ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟು ನನ್ ಮಾಂಗಲ್ಯನೇ ಕಿತ್ಕೊಂಡ್ಬಿಟ್ರು ಗುರುಜಿ. ಒಂದ್ 4 ಎಷ್ಟು ಜನದ ಮಧ್ಯೆ ಕಟ್ಟಿದ್ನೋ ಅಷ್ಟು ಜನದ ಮಧ್ಯೆ ನನ್ ಮಾಂಗಲ್ಯ ಕಿತ್ಕೊಂಡ್ಬಿಟ್ಟ ಗುರುಜಿ. ಕಿತ್ಕೊಂಡು ಅವ್ರು ಕಂಪ್ಲೇಂಟ್ ಮಾಡಿದ್ರು, ಈ ತರ ಮಾಡಿದಾಳೆ ಹಂಗೆ ಅಂತ ಹೇಳ್ಬಿಟ್ಟು ಅವರೇ ಕಂಪ್ಲೇಂಟ್ ಮಾಡಿದ್ರು. ಏನಮ್ಮ ನಿನ್ಗೆ ಏನ್ ಬೇಕು ಅಂತ ಅವ್ರು ಕೇಳಿದ್ರೆ, ಪೊಲೀಸರು ಕೇಳಿದ್ರೆ, ನನ್ಗೆ ನನ್ ಗಂಡ ಬೇಕ್ರಿ, ನನ್ಗೆ ಮುಂದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ನಂಗೆ ಗೊತ್ತಿಲ್ಲ, ನಮ್ ತಂದೆ ಇಲ್ಲ, ನಮ್ ತಾಯಿಗ್ ಹುಷಾರಿಲ್ಲ, ನನಗ್ ನನ್ ಗಂಡ ಬೇಕು ಅಂತ ನಾನ್ ಕೇಳ್ಕೊಂಡೆ ಗುರುಜಿ. ಅವಾಗ ಇಲ್ಲ ನಮಗ್ ಬೇಡ, ಅವಳನ್ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು, ನಾನೇನೋ ತಪ್ಪು ಮಾಡಿಲ್ಲ, ಹೋಗ್ಲಿ ತಪ್ಪಾಗಿದೆ ಇದೊಂದ್ಸರಿ ಅಂತ ನಾನ್ ಕೇಳ್ಕೊಂಡ್ರು. ಅವ್ರು ಕೇಳಿಲ್ಲ ಗುರುಜಿ. ಸರಿ ಅಂತ ಹೇಳ್ಬಿಟ್ಟು ಅವ್ರು, ಆಯ್ತಮ್ಮ 2 ತಿಂಗಳ ಸಿಗ್ತಿರ್ತೈತೆ, ನೀನ್ ಏನ್ ಮಾಡಿದ್ಯೋ ನಮ್ಗ್ ಗೊತ್ತಿಲ್ಲ, 1 2 ತಿಂಗಳ ನಿಮ್ ತವ್ರ ಮನೇಲಿ ಇರೋ ಅಂದ್ರು. ನಮ್ ತವ್ರ ಮನೇಲಿ ನಮ್ ತಾಯಿನೇ ಇಲ್ಲ, ಇಲ್ಲಿದ್ದಾಳೆ. ಅವ್ರ ತಮ್ಮಂದ್ರ ಮನೆಯಾಗ ಆಯಮ್ಮ ಇದ್ದಾಳೆ, ನನ್ನನ್ನ ಇಟ್ಕೊಂತಾರ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನನ್ನ 2 ತಿಂಗಳ ಕರ್ಕೊಂಡೋದ್ಲು ಗುರುಜಿ. ಕರ್ಕೊಂಡ್ ಹೋದ್ಮೇಲೆ ಮತ್ತೆ ನನ್ ಗಂಡ, ಇಲ್ಲ ಅವಳೇನು ಮಾಡ್ಲೇ ಇಲ್ಲ, ನಾನು ಸುಮ್ನೆ ಮಾತಾಡೋದು ನೋಡ್ಬಿಟ್ಟು ಆತರ ಇದ್ ಮಾಡ್ದೆ, ನನ್ ಕಳ್ಸ್ಕೊಡ್ರಿ ಅಂತ ಮತ್ತೆ ಕರ್ಕೊಂಬಂದ ಗುರುಜಿ ನನ್ ಗಂಡ. ಮತ್ತೆ ಕರ್ಕೊಂಬಂದ, ಮತ್ತೆ ನನ್ಗ ಕಿತ್ಕೊಂಡಿರೋ ಮಾಂಗಲ್ಯನ ಹಾಕಿದ ಗುರುಜಿ. ಆಮೇಲೆ 1 ವರ್ಷಕ್ಕೆ ನನ್ ಮಗಳು ಹುಟ್ಟಿದ್ಲು ಗುರುಜಿ. ನನ್ ಮಗಳು ಹುಟ್ಟಿದ್ಲು. ಹುಟ್ಟಿದ ತಕ್ಷಣ ಚೆನ್ನಾಗಿ ಇದ್ವು ಗುರುಜಿ. ಏನೋ ಹೆಂಗೆ ಇರ್ಲಿ, ಒಟ್ನಲ್ಲಿ ನನ್ ಗಂಡ ಯಾವ ಪ್ರೀತಿನೂ ಕೊಡ ಗಂಡ ಅಲ್ಲ ಗುರುಜಿ. ಆದ್ರೂನು ಗಂಡನೇ ನಾನ್ ಜೀವನ ಮಾಡೇ ಮಾಡ್ತೀನಿ. ಅಂದ್ರೆ ಅವ್ನು ಕುಡಿಯಲ್ಲ, ತಿನ್ನಲ್ಲ, ದುಡಿಯೋದು ಉಣ್ಣೋದು ಒಂಥರ ಕೆಲ್ಸ, ಮನೆ ಅಷ್ಟೇ. ಈ ಹೆಂಡತಿ ಮಕ್ಳು ಸುಖ ಸಂತೋಷ ಏನು ಎತ್ತಂತ ಏನು ವಿಚಾರಿಸ್ತಿದ್ದಿಲ್ಲ. ಅದರಿಂದ ಒಂಚೂರು ಹಿಂಸೆ ಆಗ್ತಿತ್ತು ಗುರುಜಿ ನನ್ಗೆ. ಆಮೇಲೆ ನನ್ ಮಗಳು ಹುಟ್ಟಿದ್ಲು ಗುರುಜಿ. ಹುಟ್ಟಿದ ತಕ್ಷಣ 3 ವರ್ಷ, ನನ್ ಮಗಳಿಗೆ 3 ವರ್ಷ ಆಯ್ತು ಗುರುಜಿ. ನಾನು ಮತ್ತೆ 3 ವರ್ಷ ನನ್ ಮಗಳಾದ್ಮೇಲೆ ನನ್ಗೆ ಮತ್ತೆ ಪ್ರೆಗ್ನೆಂಟ್ ಆದೆ ಗುರುಜಿ. ನಾನು ಮತ್ತೆ ಪ್ರೆಗ್ನೆಂಟ್ ಆದೆ, ನನ್ಗೆ ಗಂಡ್ ಮಗು ಆಯ್ತು ಗುರುಜಿ.
ಗಂಡ್ ಮಗು ಆಯ್ತು. ಸಿಜರೇನ್ ಬೇರೆ ಆತೈತೆಲ್ಲ, ನನ್ ಹೆಂಡತಿಗೆ ಸಾಕಿದ್ ಯಾವ್ದೇ ಮಗು ಆಗ್ಲಿ ನೀವ್ ಆಪರೇಷನ್ ಮಾಡೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಸೈನ್ ಮಾಡಿ ಬಂದ್ಬಿಟ್ಟಿದ್ನಂತ ಗುರುಜಿ, ನಮಗ್ ಗೊತ್ತಿಲ್ದೆ. ಅಂದ್ರೆ ನಮ್ ತಾಯಿ ಮನೆಯವ್ರಿಗೆ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ನಾನ್ ಹೇಳ್ದೆ ನೋಡ್ರಿ ಇನ್ನೊಂದ್ ಇರ್ಲಿರಿ, ಏನು ಆಗಲ್ಲ, ಇನ್ನೊಂದ್ ಇರ್ಲಿ, ನಮ್ಗೆ ಯಾವ್ದೇ ಒಂದ್ ಮಗು ಆಗ್ಲಿ ಇರ್ಲಿ ಅಂತ ನಾನ್ ಕೇಳ್ಕೊಂಡೆ ಗುರುಜಿ. ಇಲ್ಲ ಸಾಕ್, ನಮ್ಗೆ ಇನ್ನೊಂದ್ ಏನೇ ಆಗಿರ್ಲಿ ಆ ಮಗು ಆದ ತಕ್ಷಣ ಹಂಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಬಂದ್ಬಿಡ. ಆಯ್ತು ಸರಿ, ಗಂಡ ಹೇಳಿದಾನಲ್ಲ ಅಂತ ಅವರು ಅದೇ ಮಾಡಿದ್ದಾರೆ ಗುರುಜಿ. ನನ್ಗೆ ಮಗು ತೆಗಿದ ತಕ್ಷಣನೇ ಆ ಮಗು ಪ್ರಾಣ ಬಿಟ್ಟಿದೆ ಗುರುಜಿ. ಗಂಡ್ ಮಗು ಆಗಿತ್ತು ಗುರುಜಿ. ತೆಗಿದ ತಕ್ಷಣನೇ ಅವರು ಮಗು ಸೀರಿಯಸ್ ಆಗಿದೆ ಅಂತ ಏನು ಡಾಕ್ಟರ್ ಹೇಳಿಲ್ಲ ಗುರುಜಿ. ಆ ಮಗುನ್ ತೆಗೆದ್ಬಿಟ್ಟು ಐಸಲ್ಲಿ ಇಡ್ಬೇಕು ಅಂತ ಕೊಟ್ಟಿದ್ದಾರೆ. ಈ ಕಡೆ ನನ್ಗ ಆಪರೇಷನ್ ಮಾಡಿದ್ದಾರೆ ಗುರುಜಿ, ಮಕ್ಳ ಆಗದೆ ಇರೋದು. ಆ ಮಗು ಇಲ್ಲಿ ನನ್ಗ ಆಪರೇಷನ್ ಆದ ತಕ್ಷಣ ಆ ಮಗು ಅಲ್ಲಿ ತೀರ್ಕೊಂಡೈತೆ ಗುರುಜಿ. ತೀರ್ಕೊಂಡ ತಕ್ಷಣ ಏನಾಯ್ತು ಅಂದ್ರೆ ಅದನ್ನ ನಮ್ ಮನೇಲೆಲ್ಲ ಬೈದ್ರು, ಅವನನ್ನ ಏನೋ ಇಂತ ಕೆಲ್ಸ ಮಾಡ್ಬಿಟ್ಟೆಲ್ಲ, ನಮ್ ತಂಗಿ ಜೀವನ ಅವಾಗೆ ಹಾಳ್ ಮಾಡಕ್ ಕುಂತಿದ್ದಿ, ಇವಾಗ ಹಾಳಾಗೋಯ್ತಲ್ಲ, ನಮ್ ತಂಗಿಗೆ ಏನ್ ಮಾಡ್ಬಿಟ್ಟೆ ನೀನಂತ ನಮ್ಮ ಅಕ್ಕ ಎಲ್ರು ತುಂಬಾ ನೊಂದ್ಕೊಂಡು ಹತ್ತು ಬೈದು ಎಲ್ಲಾ ಮಾಡಿದ್ದಾರೆ ಅವನನ್ನ. ಆ ಮಗುನ್ ತಗೊಂಡು ಅವ್ನ ಊರಿಗೆ ಬಂದ್, ಏನು ನನ್ನ ಹೆಂಡತಿ ಏನಾದ್ಲು, ನನ್ನ ಹೋಗ್ಲಿ ಮಗು ಹೋಗೈತೆ, ನನ್ನ ಹೆಂಡತಿ ಹುಷಾರಾಗಿದ್ದಾಳೆ, ಏನು ಎತ್ತ ಕೇಳಿಲ್ಲ ಅಂತ ಗುರುಜಿ. ಆ ಮಗುನ್ ಒಂದ್ ಬಾಕ್ಸ್ ಪ್ಯಾಕ್ ಮಾಡ್ಕೊಟ್ರಂತ. ಆ ಬಾಕ್ಸ್ ನ ಈ ಕಿರಣ್ ಮಾಲ್ ತರ ಈ ಬೈಕ್ ಮೇಲೆ ಮುಂದೆ ಇಟ್ಕೊಂಡು ಊರಿಗೆ ತಗೊಂಬಂದ್ಬಿಟ್ನಂತ ಗುರುಜಿ ಆ ಮಗುನ. ಹೋಗ್ಲಿ ತಾಯಿ 9 ತಿಂಗಳ ಒತ್ತಿದ್ದಾಳೆ, ಒಂದ್ಸರಿ ನೋಡ್ಲಿ ಅಂತೂನು ಇಲ್ಲ ಗುರುಜಿ. ಅದನ್ನ ಇಟ್ಕೊಂಡ್ ಬಂದ್ಬಿಟ್ಟು ತಮ್ಮೂರಲ್ಲಿ ತಮ್ಮ ಮನೇಲಿ ಮಾಡಿದ್ರಂತ ಗುರುಜಿ. ನನ್ಗ ಆಲ್ರೆಡಿ ಆಪರೇಷನ್ ಆಗೋಗಿತ್ತು, ಆಯ್ತು ಮಕ್ಳು ಆಗಲ್ಲ ಅಂತ ಅವರು ಹೇಳಿದ್ರು ಗುರುಜಿ. ನಾನ್ ನಮ್ಮ ಮನೆಗ್ ಮತ್ತೆ ಆಯ್ತು 1-3 ತಿಂಗಳು ಬಿಟ್ರು. ಚೆನ್ನಾಗಿದ್ದ ಗುರುಜಿ, ಚೆನ್ನಾಗೇ ಇದ್ದ. ನನ್ನನ್ನ ಊರಿಗೆ ಕರ್ಕೊಂಬಂದ್ರು ಗುರುಜಿ, ಗಂಡನ್ ಮನೆಗ್ ಮತ್ತೆ ಕರ್ಕೊಂಬಂದ್ರು. ಕರ್ಕೊಂಬಂದ ತಕ್ಷಣ ಅವ್ರ ಮನೇಲಿ ನಿಧಾನ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಜ್ಜಿ ನಮ್ಗೆ ಗಂಡ್ ಮಗು ಇಲ್ಲ, ನನ್ ಗಂಡ ಒಬ್ಬನೇ ಗುರುಜಿ. ಅಯ್ಯೋ ನಮ್ ಗಂಡ್ ಮಗು ಇಲ್ಲ, ಇವಳಿಗೆ ಆಪರೇಷನ್ ಆಗೋಯ್ತು, ಒಂದೇ ಹೆಣ್ಮಗು ಆಯ್ತು, ನಮ್ಮ ವಂಶ ಇಲ್ಗೂ ನಿಂತೋತೈತೆ, ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡಿದ್ಲು ಅಜ್ಜಿ. ಅಮ್ಮ ಬೇಡಮ್ಮ, ನನ್ಗೊಂದ್ ಮಗು ಇದೆ ಸಾಕದು, ಒಂದೇ ಮಗು, ನಾನ್ ಯಾವ ಮದ್ವೆ ಏನು ಬೇಡ ನನ್ಗೆ ಅಂತ ನಮ್ ಗಂಡ ಹೇಳೋರು ಗುರುಜಿ. ಅಂದ್ರೆ ಗಂಡನಲ್ಲಿ ತುಂಬಾ ಬದಲಾವಣೆ ಆಯ್ತಾ? ಬದಲಾವಣೆ ಆಯ್ತು ಗುರುಜಿ. ಆದ್ರೆ ಅವನೇನ್ ಅವನು ಒಂಥರ ಹುಷಾರಿದಾನಂತೂ ಹೇಳಕ್ಕಾಗಲ್ಲ, ಪೂರ್ತಿ ದಡ್ಡ ಅಂತನೂ ಹೇಳಕ್ಕಾಗಲ್ಲ. ಇಷ್ಟೇ, ಇಲ್ಲ ಬೇಡ ನನ್ಗೆ ಇದೊಂದ್ ಮಗು ಅಂತ ಹೇಳ್ದ ಗುರುಜಿ. ಏನೋ ಬದಲಾವಣೆ ಆಯ್ತು ಅನ್ಕೊ. ಇಲ್ಲ ಗುರುಜಿ, ನಾನ್ ಅಡ್ಜಸ್ಟ್ ಮಾಡ್ಕೊಂಡೆ. ನಾನು ಅವ್ನ್ ಹೇಗಿರ್ತಾನೆ ನಾನು ಹಾಗೆ ಇರಕ್ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಬೇಡ ನನ್ಗ್ ಮದ್ವೆ ಬೇಡ, ಒಂದೇ ಮಗು ಸಾಕಂತ ಅವನು ಇದ್ ಮಾಡಿದ್ದ. ನಾನು ಹೋಗ್ಲಿ ನನ್ ಗಂಡ ಒಬ್ನಿದಾನಲ್ಲ ಮನೆ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಒಂದ್ಸರಿ ಕೇಳ್ದೆ ಗುರುಜಿ. ನೋಡ್ರಿ ಮದ್ವೆ ಮಾಡ್ಕೊಳೋದಾದ್ರೆ ಮಾಡ್ಕೊಂತೀರಾ, ಮಾಡ್ಕೊಂಡ್ಬಿಡ್ರಿ, ನೀನ್ ಒಬ್ನೇ ಇದೀಯಾ, ಇನ್ನೇನು ಮಾಡಕ್ಕಾಗಲ್ಲ, ನಾವಿಬ್ರು ಜೊತೆಯಲ್ಲೇ ಇರ್ತೀವಿ ಅಂತ ನಾನು ಹೇಳ್ದೆ ಗುರುಜಿ. ನನಗ್ ಮದ್ವೆನೂ ಬೇಡ ಏನೂ ಬೇಡ, ಬೇಕಿದ್ರೆ ನೀನು ಬೇಕಾ ನೀನ್ ಮಾಡ್ಕೊ ಅಂತ ಅವ್ನ್ ಜಗಳ ಮಾಡಿದೆ ಗುರುಜಿ. ನನ್ಗೆ ನನ್ ಗಂಡನ್ ಬಗ್ಗೆ ಹೆಮ್ಮೆ ಅನಿಸ್ತು. ಸಾಕ್ ಬಿಡಪ್ಪ, ಹೆಂಗೋ ಇದ್ದ ಹಿಂಗ ಆಗ್ಬಿಟ್ನಲ್ಲ, ಸಾಕ್ ಇಷ್ಟ ಅಂತ ಹೇಳ್ಬಿಟ್ಟು ನನ್ಗೂ ಖುಷಿ ಆಯ್ತು. ಅವ್ರೇನೇ ಅನ್ಲಿ ನನ್ ಗಂಡ ಹಿಂಗ ಅಂದ್ಬಿಟ್ನಲ್ಲ ಅಂತ ಖುಷಿ ಆಯ್ತು ಗುರುಜಿ. ಆದ್ರೂ ಅವ್ನಿಗ್ ಗಂಡ್ ಮಕ್ಳ ಮೇಲೆ ಆಸೆ ಇತ್ತಂತ ನನ್ಗ್ ಗೊತ್ತಿಲ್ಲ ಗುರುಜಿ. ಆಮೇಲೆ ಅವ್ರ ಅಕ್ಕ, ಅವ್ರ ದೊಡ್ಡಕ್ಕನೂರಿಗೆ ಜಾತ್ರೆ ಕರ್ಕೊಂಡೋದ್ರು ಗುರುಜಿ. ಜಾತ್ರೆ ಕರ್ಕೊಂಡ್ರು. ಜಾತ್ರೆಲಿ ಒಂದ್ ಮಗು ಆಟ ಆಡೋ ಮಗುನ ಎತ್ಕೊಂಬಂದ್ಬಿಟ್ಟಾನ ಗುರುಜಿ, ಗಂಡ್ ಮಗುನ. ಎತ್ಕೊಂಬರೋದು ಅಂದ್ರೆ ಆಟ ಆಡೋ ಮಗುನ ನಮ್ಗೆ ಇದನ್ನ ಸಾಕೋಣ ಅಂತ ಎತ್ಕೊಂಬಂದ್ಬಿಟ್ಟಿದ್ದಾನ ಗುರುಜಿ. ಅದ್ ಯಾವ ತಾಯಿ ಎತ್ತು ಮಗುನೋ ಗೊತ್ತಿಲ್ಲ. ಅಂದ್ರೆ ಕದ್ದು ಎತ್ಕೊಂಬಂದ್ಬಿಟ್ಟು ಬಾರೆ ಊರ್ಕ್ ಹೋಗ್ಬಿಡೋಣ ಅಂತಾನೆ. ಯಾಕಂದ್ರೆ ಮಗುನ ಎತ್ಕೊಂಬಂದ್ಬಿಟ್ಟಿದೀನಿ, ಗಂಡ್ ಮಗುನ ಹೋಗ್ಬಿಡ. ಆವಾಗೇ ನನ್ಗ ಅವನಿಗೆ ಗಂಡ್ ಮಗು ಮೇಲೆ ಇಷ್ಟು ಆಸೆ ಇಟ್ಕೊಂಡಂತ ಅವಾಗೇ ನಾನು ಫಸ್ಟ್ ಟೈಮ್ ಗೊತ್ತಾಗಿದ್ದು ಗುರುಜಿ. ಅಯ್ಯೋ ಯಾರೆತ್ತು ಮಗುನೋ, ಬೇಡರಿ ನಮ್ಗೇನ್ ಮಕ್ಳಿಲ್ಲ, ನಮ್ ಮಗಳಿದ್ದಾಳೆ, ಬಿಟ್ಬಿಡ್ರಿ ಆ ಮಗುನಂದ್ರೆ ಬಿಡ್ತಾ ಇಲ್ಲ ಗುರುಜಿ. ಆ ಮಗುನ ಎತ್ಕೊಂಬಂದ್ ನಡಿ ಹೋಗೋಣ ನಮ್ಮೂರ್ಕ್ ಹೋಗೋಣ ಅಂತ ಗಲಾಟೆ ಮಾಡ್ತಾನೆ. ಅಯ್ಯೋ ಬೇಡರಿ ನಮ್ ಮಗು ಎಲ್ಲರಿ, ಅದು ಬಿಟ್ಬಿಡ್ರಿ ಅಂದ್ರ ಬಿಡ್ಲಿಲ್ಲ. ಅವ್ರ ತಾಯಿ ಬಂದ್ಲು ಗುರುಜಿ, ಎಲ್ರು ಹೋಗಿದ್ವಿ ಜಾತ್ರೆಗೆ.
ಅವ್ರ ತಾಯಿ ಬಂದ್ಬಿಟ್ಟು ಏನಪ್ಪಾ ಹಿಂಗ್ ಮಾಡ್ಬಾರ್ದು, ಯಾರ್ದೋ ಮಗು ಬಿಟ್ಟು ಬಿಡು ಅಂತ ಹೇಳ್ಬಿಟ್ಟು ಆ ಮಗುನ ಆ ಯಮ್ಮ ಬಿಡ್ಸಿದ್ಲು ಗುರುಜಿ. ಅದ್ ಅಕ್ಕಮ್ಮಂತಲ್ಲಿ ಓಡಿ ಓಡಿ ಹೋಯ್ತು. ಅದಕ್ಕೆ ಎಲ್ಲ ಗೊತ್ತಾಗ್ತಿತ್ತು ಗುರುಜಿ. ಅದು ಬೇರೆ ಒಂದು ಸ್ವಾಮಿಯವ್ರ ಮನೆ ಮಗು ಅಂತ ಗುರುಜಿ. ಅದ್ ಹೇಳ್ತಿದೆ, ನೋಡ್ರಿ ನಮ್ಮ ಅಪ್ಪ ಅಮ್ಮ ಇಲ್ಲಿದ್ದಾರೆ, ನಾನು ಓದ್ತೀನಿ ಬಿಡ್ರಿ ಅಂತಾರೆ, ಬಿಡ್ತಾ ಇಲ್ಲ ಗುರುಜಿ. ಕರ್ಕೊಂಡ್ ಹೋಗ್ಬೇಕಂತ ಎತ್ಕೊಂಡ್ ನಿಂತ್ಬಿಟ್ಟಿದಾನೆ. ಸರಿ ಅಂತ ಬಿಟ್ಟು ಅದೆಲ್ಲ ಆಯ್ತು. ಮನೆಗೆ ನಮ್ಮ ಊರ್ಗೆಲ್ಲ ಬಂದ್ಬಿಟ್ಟಿವಿ ಗುರುಜಿ ನಾವೆಲ್ಲ ಜಾತ್ರೆ ಮುಗಿಸ್ಕೊಂಡು. ಅವ್ರು ನಮ್ ಗಂಡನ ಅಣ್ಣ ತಮ್ಮಂದಿರು, ಅಂದ್ರೆ ಅಣ್ಣ ತಮ್ಮಂದಿರಲ್ಲ, ಒಂದ್ ಸ್ವಲ್ಪ ಅವ್ರ ಅಪ್ಪ ತಾತನವ್ರು ಅವ್ರ ಅಣ್ಣ ತಮ್ಮಂದಿರು ಇರ್ತಾರಲ್ಲ ಗುರುಜಿ, ಅವ್ರ ಅಪ್ಪನ್ ತಾತಂದ್ರು ಅಣ್ಣ ತಮ್ಮಂದ್ರು ದೂರ ಸಂಬಂಧ ಗುರುಜಿ. ಆ ಯಪ್ಪನು ನಮ್ಮ ಅದೇ ಮನೆಗೆ ನಮ್ ಸೋದರತ್ತೆನ್ ಕೊಟ್ಟಿದೆ ಗುರುಜಿ. ನನ್ನನ್ ಕೊಟ್ಟಿರೋ ಮನೆಗೆ ನಮ್ ಸೋದರತ್ತೆನ್ ಕೊಟ್ಟಿದೆ. ಅವ್ರು ನಮ್ ಗಂಡನ್ ಚಿಕ್ಕಪ್ಪನಿಗೆ ನಮ್ ಸೋದರತ್ತೆನ್ ಕೊಟ್ಟಿರೋದು ಗುರುಜಿ. ಸೌಂಡ್ ಬರ್ತಿದೆ, ಅದೇನ್ ನಿಲ್ಸವ ಮೊದ್ಲು? ಗುರುಜಿ ಇವಾಗ ಕೇಳಿಸ್ತೈತೆ ಗುರುಜಿ. ಹೇಳುವ. ನಮ್ ಸೋದರತ್ತೆ ಜಮೀನ ನಮ್ಮ ಅಣ್ಣ ತಮ್ಮಂದಿರು ಅವ್ರು ಬೇರೆ ಊರಿಂದ ಬಂದು ಆ ಜಮೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಗುರುಜಿ. ಅವ್ರು ನಮ್ಮನೆಗೆ ಬರ್ತಾ ಇದ್ರು. ನಮ್ಮನೇಲೆ ಕಾಫಿ ಕುಡಿಯೋದು, ತಿಂಡಿ ತಿನ್ನೋದು ಎಲ್ಲ ನಮ್ಮನೇಲೆ ಮಾಡೋರು. ಸರಿ ಅಂತ ಹೇಳ್ಬಿಟ್ಟು ನಾನ್ ಬಂದವ್ರ ನಮ್ಮ ಮಾವನವ್ರು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಟೀ ಕಾಫಿ ಮಾಡೋದು, ನಾನು ತುಂಬಾ ಇದ್ ಮಾಡ್ತಾ ಇದ್ದೆ, ನಮ್ಮ ಗಂಡನ್ ಕಡೆಯವ್ರಲ್ಲ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವನಂಗೆ ಬರೋದು ಹೋಗೋದೆಲ್ಲ ಮಾಡ್ತಾ ಇದ್ದ ಗುರುಜಿ. ಆಯಪ್ಪ ಜಮೀನ್ ಮಾಡಿರ ಆಯಪ್ಪ ನನ್ ಗಂಡ ಇಲ್ದಾಗೆಲ್ಲ ಬರೋದು, ಜಮೀನ್ಗಂತ ಬರ್ತಾ ಇದ್ದ ಆಯಪ್ಪ. ನನ್ಗೆ ಮಾವ ಆಗ್ಬೇಕು ಗುರುಜಿ, ಅವನು ಮಾವ ಆಗ್ಬೇಕು. ಸರಿ ಅಂತ ಹೇಳ್ಬಿಟ್ಟು ನಾನು ಅವನ್ನೆಲ್ಲ ಬನ್ರಿ ಮಾವ ಕೂತ್ಕೊಳ್ರಿ, ಉಣ್ರಿ ತಿನ್ರಿ ಅಂತ ನಾನು ಇದ್ ಮಾಡ್ತಾ ಇದ್ದೆ. ನಮ್ಮ ಅಣ್ಣ ತಮ್ಮಂದಿರ ಮನೇಲಿ ಮದ್ವೆ ಆದ್ರೆ ಅವ್ರು ನಾವೆಲ್ಲ ಸೇರ್ ಮಾಡೋದು ತುಂಬಾ ಚೆನ್ನಾಗಿದ್ವಿ ಗುರುಜಿ, ತುಂಬಾ ಚೆನ್ನಾಗಿದ್ವಿ. ಅವ್ನ್ ಬಂದ್ಬಿಟ್ಟು ಅವ್ನ್ಗೆ ನಾನ್ ಇಷ್ಟ ಇದ್ನಿ ಅಂತ ಗುರುಜಿ. ನನ್ಗ ಅದು ಗೊತ್ತಿಲ್ಲ. ಅವ್ನ್ ನನ್ಗ್ ತಂದೆ ಸಮಾನ ಅಂತ, ನಾನ್ ನಿಜ ಹೇಳ್ಬೇಕಂದ್ರೆ ತಂದೆ ಸಮಾನ ಅಂತ ಅನ್ಕೊಂಡಿದ್ದೆ ಗುರುಜಿ ಅವನನ್ನ. ನನ್ಗೆ ಇವಳು ಇಷ್ಟ ಇದ್ದಾಳೆ ಅಂತ ಬೇರೆ ನಮ್ ಸಂಬಂಧಿಕರಿಗೆ ಯಾರಿಗೋ ಹೇಳಿದಾನೆ. ಆಯಮ್ಮ ನನ್ಗೆ ಹೇಳಿದ್ದು ಹಿಂಗಂತ ಇದ್ದಾನೆ ಅವನು ಅಂತ. ಅಯ್ಯೋ ಹಿಂಗಂತ ಇದ್ದಾನ, ನಾನ್ ಮನೆಗ್ ಬಂದ್ರೆ ಇಷ್ಟೆಲ್ಲಾ ಮಾಡ್ತೀನಿ, ಈ ತರ ನನ್ ಮೇಲೆ ಇಟ್ಕೊಂಡಿದಾನೆ, ಇವ್ನ ಯಾಕೆ ನನ್ ಮನೆಗ್ ಬರ್ತಾನೆ, ನಮ್ ಸೋದರತ್ತೆ ಜಮೀನ್ ಕೊಟ್ಬಿಟ್ಟು ಇವ್ರನ್ನೆಲ್ಲಾ ನಮ್ ಮನೆಗ್ ಬರಂಗ್ ಮಾಡ್ಬಿಟ್ಟಿದಾರಲ್ಲ, ಏನ್ ಮಾಡೋದು ಅಂತ ನನ್ಗೊಂದ್ ಸ್ವಲ್ಪ ಯೋಚನೆ ಆಯ್ತು ಗುರುಜಿ. ಅವನು ನಮ್ ಮನೆಗ್ ಬರೋದು ಹೋಗೋದು ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ ಗಂಡನ್ಗೆ ಅನುಮಾನ ಆಗಕ್ ಸ್ಟಾರ್ಟ್ ಆಯ್ತು. ಯಾಕಪ್ಪ ಅವ್ನ್ ಬರ್ತಾನೆ ಹೋಗ್ತಾನೆ, ನನ್ನ ಹೆಂಡ್ತಿ ಟೀ ಕಾಫಿ ಊಟ ತಿನ್ನು ಎಲ್ಲಾ ಮಾಡ್ತಾಳೆ, ಏನು ಎತ್ತ ಅಂತ ಅನುಮಾನ ಸ್ಟಾರ್ಟ್ ಆಯ್ತು. ನನ್ ಗಂಡನ್ಗೆ ಮತ್ತೆ ಉಲ್ಟಾ ಅನುಮಾನ ಸ್ಟಾರ್ಟ್ ಆಯ್ತು ಗುರುಜಿ. ಅನುಮಾನ ಸ್ಟಾರ್ಟ್ ಆದ್ಮೇಲೆ ನಾನು ನನ್ ಗಂಡನ್ಗೆ ಅನುಮಾನ ಸ್ಟಾರ್ಟ್ ಆಯ್ತು ಅಂತ ನಂಗೆ ಗೊತ್ತಿಲ್ಲ ಗುರುಜಿ. ನಾನು ಅವ್ರನ್ನ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾ ಇದ್ದೆ, ಅವ್ರ ಬಂದಾಗೆ ಹೋದಾಗೆಲ್ಲ. ಆಮೇಲೆ ಅವನು ಒಂದಿನ ಹೇಳ್ದ ನನ್ಗೆ ಹಿಂಗೆ ಅಂತ ಹೇಳ್ದ ಗುರುಜಿ. ಅಯ್ಯೋ ಹಿಂಗೆಲ್ಲಾ ಮಾತಾಡ್ಬೇಡಮ್ಮ, ನೀನ್ ನನ್ಗ್ ತಂದೆ ಸಮಾನ ಮಾವ ಅಂದ್ರೆ, ನೀನ್ ನನ್ ಗಂಡನು ಅಣ್ಣ, ನೀನ್ ಈ ತರ ಎಲ್ಲಾ ಮಾತಾಡ್ಬಾರ್ದಂತ ನಾನು ಹೇಳ್ದೆ ಗುರುಜಿ. ಹೇಳ್ದೆ ಇಲ್ಲ ನನ್ ನೀನ್ ಇಷ್ಟ ಆಗಿದ್ಯಾ ಏನೋ ಎತ್ತ, ನಾನ್ ನಿನ್ಗೆ ಇಷ್ಟ ಇದೀನಿ ಇಲ್ಲೋ ಹೇಳು ಅಂತ ಹೇಳ್ದ. ಇಲ್ಲ ಮಮ್ಮ ನನ್ಗ್ ನೀನ್ ಇಷ್ಟ ಇಲ್ಲ, ನನ್ಗ್ ತಂದೆ ಸಮಾನ, ನೀವು ಬನ್ರಿ ಹೋಗ್ರಿ ತಿನ್ಕೊಳ್ರಿ ಉಣ್ಕೊಳ್ರಿ, ಈ ತರ ಎಲ್ಲಾ ಮಾತಾಡ್ಬೇಡ್ರಿ, ನನ್ ಗಂಡನ್ ಗೊತ್ತಾದ್ರೆ ಚೆನ್ನಾಗಿರಲ್ಲ ಅಂತ ನಾನು ಹೇಳ್ದೆ ಗುರುಜಿ. ಅವ್ರು ಅಲ್ಲೇ ಜಮೀನ್ ಮಾಡಿದ್ರಲ್ಲ, ಅವ್ರ ಅದಕ್ಕೆ ನಾನ್ ಕೆಲ್ಸಕ್ ಹೋಗೋಳು, ಅವ್ರ ಹೆಂಡತಿ ನಮ್ ಮನೆ ಕೆಲ್ಸಕ್ ಬರೋದು, ಆ ತರ ಅವ್ರ ಮಧ್ಯೆ ನಮ್ ಮಧ್ಯೆ ಈ ತರ ನಡೀತು ಗುರುಜಿ. ನಡೆದ್ಮೇಲೆ ನನ್ ಗಂಡನ್ಗೆ ಅವ್ರ ಅದಕ್ ನಾನ್ ಕೆಲ್ಸಕ್ ಹೋಗೋದ್ ಇಷ್ಟ ಇರ್ಲಿಲ್ಲ. ಅವ್ರ ಹೆಂಡತಿನ ನಮ್ ಅದಕ್ ಕೆಲ್ಸಕ್ ಕಳಿಸ್ತಾ ಇದ್ದ ಆಯಪ್ಪ. ಸರಿ ನಮ್ಮ ಹೊಲ್ದಾಗ ಅವ್ರು ಮಾಡಿದಾರೆ, ನಾನ್ ಅವ್ರ ಹೊಲ್ದಲ್ಲಿ ನಾನ್ ಮಾಡೋದಲ್ವಾ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮಾಡ್ತಾ ಇದ್ದೆ. ನನ್ ಗಂಡನ್ಗೆ ಅನುಮಾನ ಸ್ಟಾರ್ಟ್ ಆಯ್ತು. ಏನಪ್ಪಾ ಅವ್ರ ಹೊಲ್ದಲ್ಲಿ ಇವ್ರ ಕೆಲ್ಸ, ಇವ್ರ ಹೊಲ್ದಲ್ಲಿ ಅವ್ರ ಕೆಲ್ಸ, ನೀನ್ ಅವ್ರ ಹೊಲಕ್ ಹೋಗ್ಲೇ ಬೇಡ ಅಂತ ಹೇಳ್ಬಿಟ್ಟು ಒಂದ್ 2-3 ಸರಿ ಹೊಡ್ದ ಗುರುಜಿ ನನ್ಗೆ, ನನ್ ಗಂಡ ಹೊಡ್ದ ಹೋಗ್ಬೇಡ ಅಂತ. ನಾನು ಅಲ್ಲೇ ಒಂಚೂರು ಹೌದಲ್ಲ ನಮ್ ಗಂಡ ಅನುಮಾನ ಬೀಳ್ತಾ ಇದ್ದಾನೆ, ನಾನು ಹೋಗ್ಬಾರ್ದು ಹೊಡಿತಾ ಇದ್ದಾನೆ ಅಂತ ನಾನು ಅದನ್ನ ಒಂಚೂರು ತಿಳ್ಕೊಬೇಕಾಗಿತ್ತು ಗುರುಜಿ. ನಾನ್ ತಿಳ್ಕಲಿಲ್ಲ. ನಾನು ಹಂಗೆ ಹೋಗಕ್ ಸ್ಟಾರ್ಟ್ ಮಾಡ್ದೆ. ನೋಡ್ ಮಾಮ, ನಿಮ್ ಅದಕ್ ಕೆಲ್ಸಕ್ ಬಂದ್ರೆ ನನ್ ಗಂಡ ಈ ತರ ಮಾಡ್ತಾನೆ, ನೀನ್ ಮಾತ್ರ ಅಕ್ಕನ್ ಕಳಿಸ್ತಾ ಇದೀಯಲ್ಲ, ಅದಕ್ಕೋಸ್ಕರ ನಾನ್ ನಿಮ್ ಹೊಲಕ್ ಬರ್ತಾ ಇದೀನಿ, ನನ್ ಗಂಡ ಈ ತರ ಬಿಹೇವ್ ಮಾಡ್ತಾನೆ ಮನೇಲಿ ಅಂತ ನಾನು ಹೇಳಿದೆ ಆ ಯಪ್ಪನ್ಗ. 1-2 ತಿಂಗ್ಳ ನಿಮ್ ತವ್ರ ಮನೆಗ್ ಹೋಗ್ಬಿಡ, ಅವ್ನಿಗ್ ಬುದ್ಧಿ ಬರ್ತೈತೆ ಹಂಗೆಲ್ಲ ಅಂತ ಹೇಳ್ದ ಅವ್ನ್ ನನ್ಗ.
ಅಯ್ಯೋ ಮಮ್ಮ ಬೇಡ ಮತ್ತ್ಯಾಕ್ ಸುಮ್ನೆ ಅವ್ನು ಊರ್ ತುಂಬಾ ಹೇಳ್ಕೊಂಡ್ ಓಡಾಡ್ತಾನೆ, ನಾನು ಹೋಗಲ್ಲ ಮಮ್ಮ, ನಾನು ಇಲ್ಲ 1-2 ತಿಂಗಳೊಂದೇ ಹೋಗು ಗೊತ್ತಾಗುತ್ತೆ ಅಂತಂದ. ಆಯ್ತಮ್ಮಮ್ಮ ಅಂತ ಹೇಳ್ಬಿಟ್ಟು ನಾನು 2 ತಿಂಗಳಲ್ಲ ಗುರುಜಿ, ನಾನು 8 ದಿನ ಹೋದೆ ಗುರುಜಿ. 8 ದಿನ ಹೋದೆ. ಅವನಿದ್ರೆ ನಮ್ ತವ್ರ ಮನೆ ಎಲ್ಲ ಹತ್ತತ್ರ ಆಗೋದು ಗುರುಜಿ. ಆಯ್ತವ ಅದಕ್ಕೆ ಕೆಲ್ಸಕ್ ಬಂದ್ಬಿಡಮ್ಮ, ತವ್ರ ಮನೆಗ್ ಹೋದ್ರು ಅಲ್ಲಿ ಕರ್ದ ಗುರುಜಿ ನನ್ನ. ನಮ್ ಕೆಲ್ಸಕ್ ಬಾಮ ಆಯ್ತು ಅಂತ ಹೇಳ್ಬಿಟ್ಟು ಅವ್ರದ್ದು ಬೇರೆ ಊರು ಗುರುಜಿ, ಅಲ್ಲಿಂದ ಅವ್ರು ಬರೋರು ಜಮೀನ್ ಮಾಡಕ್ಕೆ. ಆಯ್ತು ಅಂತ ಹೇಳ್ಬಿಟ್ಟು ನಾನು ಅವ್ರದ್ಕ ನನ್ ಕೆಲ್ಸಕ್ ಹೋದೆ ಗುರುಜಿ. ನನ್ ಕರ್ಕೊಂಡ್ ಹೋದ್ರು ಅವ್ರ ಊರಲ್ಲಿ ಬೇರೆ ಇನ್ನು ಭತ್ತ ಇಟ್ಟಿದ್ರು ಗುರುಜಿ, ಅವ್ರ ಊರಿಗೆ ನನ್ನ ಕರ್ಕೊಂಡ್ ಹೋದ್ರು. ನನ್ ಮಗಳು ಅಲ್ಲೇ UKG ಓದ್ತಾ ಇದ್ಲು ಗುರುಜಿ. ಆಯ್ತು ಅದೇ ಸ್ಕೂಲ್ಗೆ ನನ್ ಮಕ್ಳು ಓದ್ತಾರೆ, ನಿನ್ ಮಗಳನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತಾರಮ್ಮ, ಅಲ್ಲಿ ನನ್ ತವ್ರ ಮನೆಯಿಂದ ಕರ್ಕೊಂಡ್ ಬಂದ ಗುರುಜಿ. ಆಯಪ್ಪ ನಾನು ಅವನದಕ್ಕೆ ಕೆಲ್ಸಕ್ಕಂತ ಬಂದೆ. ನನ್ ಗಂಡ ನಮ್ ತವ್ರ ಮನೆಗ್ ಹೋಗಿದ್ದಾನೆ, ನನ್ ಹೆಂಡ್ತಿ ಅಂತ ಹೇಳ್ಬಿಟ್ಟು ನಮ್ ತವ್ರ ಮನೆಗ್ ಹೋಗಿದ್ದಾನೆ ಗುರುಜಿ. ನಾನು ಜಗಳ ಮಾಡಿ ಊರ್ಕ್ ಹೋದ್ಮೇಲೆ, ಅಂದ್ರೆ ಜಗಳ ಮಾಡಿ ಅನ್ನಕೇನಿಲ್ಲ ಗುರುಜಿ, ಈ ತರ ಎಲ್ಲ ಮಾಡ್ತಾನಲ್ಲ, ಅನುಮಾನ ಎಲ್ಲ ಬೀಳ್ತಾನೆ ಅನ್ನೋ ಒಂದ್ ಕಾರಣಕ್ಕೆ ಹೋದೆ ಗುರುಜಿ ನಾನು. ಮುಂದಕ್ಕೆ ಹೇಳುವ, ಬೇಗ ಬೇಗ ಹೇಳ್ಬೇಕು. ಆಮೇಲೆ ಅಲ್ಲಿಗ್ ಬಂದ್ಬಿಟ್ಟು ಮಗುನ ಎತ್ಕೊಂಬಂದ್ಬಿಟ್ಟಿದ್ದಾನೆ ಗುರುಜಿ. ಮಗುನ ಎತ್ಕೊಂಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಏನಂತ? ನೋಡ್ರಿ ನನ್ ಹೆಂಡ್ತಿ ಅವನಿಂದ ಓಡೋಗ್ಬಿಟ್ಟಿದ್ದಾಳೆ, ಮಗುನ್ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಯ್ಯೋ ನಾನ್ ಆತರ ಏನ್ ಮಾಡಿಲ್ಲ ಸರ್ ಅಂತ ಆಯಪ್ಪ ಸ್ಟೇಷನ್ಗೂ ಹೋಗಿದ್ದಾನೆ ನಮ್ಮ ಅವನು. ಆಮೇಲೆ ನಮ್ಮನ್ನು ಕರೆಸಿದ್ರು ಗುರುಜಿ. ನಾನು ಹೋದೆ, ಇಲ್ಲ ನಾನು ಅಂತ ತಪ್ಪು ಏನು ಮಾಡೇ ಇಲ್ಲ, ನಾನು ಅವ್ರದಕ್ಕೆ ಕೆಲ್ಸಕ್ ಹೋಗಿದ್ದು ನಿಜ, ನಾನ್ ತವ್ರ ಮನೆಯಿಂದ ಹೋದೆ, ತಪ್ಪಾಯ್ತು, ನಾನು ಹೋಗ್ಬಾರ್ದಾಗಿತ್ತು, ಹೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಗುರುಜಿ. ಇಲ್ಲಮ್ಮ, ನಿಮ್ ಸೋದ್ರ ಮಾವನವ್ರು ನಿಮ್ ತಾಯಿ ತಂದೆ ಕೂಡ ಹೇಳ್ತಾನೆ ನೀನ್ ಓಡೋಗಿದ್ಯಾ ಅಂತ, ನಿಮ್ ತಾತ ಕೂಡ ಹೇಳ್ತಾನೆ. ಅದು ನಮ್ ತಾತಗೆ ಹೇಳ್ಬಿಟ್ಟಿದ್ದಾರೆ ಗುರುಜಿ ಇವ್ರು. ನೋಡು ನಿನ್ ಮೊಮ್ಮಗಳು ಜಗಳ ಮಾಡ್ಬಿಟ್ಟು ತವ್ರ ಮನೆಗ್ ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೆಯಲ್ಲಿ ಅವಳಂತ ಇವಾಗ ಅಂದ್ರೆ ಅವ್ರೇನ್ ಅನ್ಕೊಂಡ್ರೆ ನಿಜ ಹೋಗ್ಬಿಟ್ಟಾಳ ಅವನಿಂದ ಅನ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ. ಅನ್ಕೊಂಡವ್ರೆ. ಆಮೇಲೆ ಕೇಸ್ ಎಲ್ಲ ಆಯ್ತು ಗುರುಜಿ. ನನ್ಗೆ ತುಂಬಾ ಸಿಟ್ಟು ಬಂತು, ಏನಪ್ಪಾ ಇದು ಏನು ಮಾಡ್ಲಾರ್ದ ಈ ತರ ನನ್ ಗಂಡ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾನೆ, ನನ್ ಮರ್ಯಾದೆ ಏನ್ ಉಳಿತಿ, ಅವಾಗೆ ಒಂದ್ಸರಿ ಮರ್ಯಾದೆ ಕಳ್ದ, ಇವಾಗ ಒಂದ್ಸರಿ ಮರ್ಯಾದೆ ಕಳ್ದ ಅಂತ ಹೇಳ್ಬಿಟ್ಟು, ಏನಮ್ಮ ನಿನ್ ಗಂಡನ್ ಬೇಕಾ ಯಾರ್ ಬೇಕಮ್ಮ ಅಂತ ಮತ್ತೆ ಕೇಳಿದ್ರು ಗುರುಜಿ ಅವರು, ಇನ್ಸ್ಪೆಕ್ಟರ್ ನನ್ನನ್ನ. ಬೇಡ ಸರ್ ನನ್ ಗಂಡನೇ ಬೇಡ, ನನ್ಗೆ ಇಷ್ಟು ಮರ್ಯಾದೆ ತೆಗೆದ್ಮೇಲೆ ನನ್ ಗಂಡನೇ ಬೇಡ ಅಂತ ಹೇಳ್ಬಿಟ್ಟು ನಮ್ ತವ್ರ ಮನೇಲಿ ಸರಿ ಅದ ಗುರುಜಿ. 15 ದಿನ ಐತೆ ಗುರುಜಿ ಅಷ್ಟೇ. ಅವನು ಇನ್ನೊಂದ್ ಮದ್ವೆ ಮಾಡ್ಕೊಂಡ್ಬಿಟ್ಟ ಗುರುಜಿ. ಇನ್ನೊಂದ್ ಮದ್ವೆ ಮಾಡ್ಕೊಂಡ್ಬಿಟ್ಟ. ಅವ್ರ ಸೋದರತ್ತೆ ಮಗಳಿದ್ಲು ಗುರುಜಿ, ಇನ್ನೊಂದ್ ಮದ್ವೆ ಮಾಡ್ಕೊಂಡ್ಬಿಟ್ಟ. ಇನ್ನೊಂದ್ ಮದ್ವೆ ಮಾಡ್ಕೊಂಡ ತಕ್ಷಣ ನಮ್ಮ ಸೋದ್ರ ಮಾವನವ್ರು ಎಲ್ರು ಅವ್ರಂತೆ ಮಾತಾಡಕತ್ ಬಿಟ್ರಲ್ಲ. ಏನಂದ್ರೆ ಹೌದು ನೀನ್ ಹೋಗಿದ್ಯಾ ಅವ್ನ ಮನೇಲಿ, ಅವನಿಂದ ಓಡೋಗಿದ್ದೇನ ಯಾರಿಗ್ ಗೊತ್ತು, ಅದಕ್ಕೆ ಅವ್ನು ಹೇಳೋದು ನೀನ್ ಓಡೋಗಿದ್ಯಾ ಅವನಿಂದ, ಅವ್ರ ಮನೇಲಿ ಹಾಕಿದ್ದೆ ಮಗು ಯಾಕೆ ಅವ್ರ ಮನೇಲಿ. ಇಲ್ಲ ನಾನು ಇದ್ರಂಗ್ ಕೆಲ್ಸಕ್ ಹೋಗಿದ್ದು ನಿಜ, ಅವ್ನ್ ಕರ್ಕೊಂಡ್ ಹೋಗಿದ್ದು ನಿಜ, ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಗುರುಜಿ. ಯಾರು ಕೇಳಿಲ್ಲ. ನಮ್ ಸೋದ್ರ ಮಾವನವ್ರು ಎಲ್ಲಾರು ವಿರುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಗುರುಜಿ. ನೀನ್ ಹೋಗಿದ್ಯಾ ನೀನ್ ನಮ್ಮ ಮನೆ ಹತ್ರಕ್ಕೆ ಯಾರು ಬರ್ಬೇಡ್ರಿ, ನಿಮ್ ತಾಯಿ ಬೇಡ, ನೀನು ಬೇಡ, ನಿನ್ ತಾಯಿನೇ ನಿನ್ನ ಅಡ್ಡ ಹಾಕಿದಾಳಲ್ಲ ಅವನಿಗೆ, ಮಲ್ಗಕ್ ಅವಳೆ ಕಳ್ಸೋದಲ್ಲ ಅಂತ ನಮ್ ತಾಯಿನ ಕೂಡ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರು ಗುರುಜಿ. ನಮ್ ತಾಯಿ ತುಂಬಾ ಮುದ್ದು ಗುರುಜಿ. ನಮ್ ತಾಯಿಗ್ ಒಂದು ಮಾತು ಎಕ್ಸ್ಟ್ರಾ ಆಡಕ್ ಬರಲ್ಲ ಅಂತ ತಾಯಿನ ನೀನೇ ನಿನ್ ಮಗಳನ್ ಬೇರೆದವ್ರ ಜೊತೆ ಮಲ್ಸ್ತೀಯ ಹಂಗೆ ಹಿಂಗೆ ಅಂತ ನಮ್ ತಾಯಿಗೆ ಅನ್ನಕ್ ಸ್ಟಾರ್ಟ್ ಮಾಡಿದ್ರು. ಇವ್ರು ನಮ್ ಸೋದ್ರ ಮಾವನವ್ರು 5 ಜನ ಸಪೋರ್ಟ್ ಮಾಡಿದ್ರು ನನ್ ಗಂಡನ್ ಮದ್ವೆ ಮಾಡ್ಕೊಳಕ್ಕೆ. ಅವಳ ಏನ್ ಮಾಡ್ತಾಳೆ, ಮದ್ವೆ ಮಾಡ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಮಗುನ್ ಕಿತ್ಕೊಂಡೋಗಿ ಮಗುನ್ ಕೊಡದೇ ಇರಂಗ್ ಕೂತಿದ್ರು ಗುರುಜಿ. ಕೊಡ್ಲೇಬೇಡ ಅವಳಿಗೆ ಮಗಳನ್ನ, ನೀನೇ ಸಾಕು, ಅವಳು ಹೋಗ್ಲಿ ಎಲ್ಲಾದ್ರೂ ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ರು ವಿರೋಧ ಸ್ಟಾರ್ಟ್ ಮಾಡಿದ್ರು ಗುರುಜಿ. ನಮ್ಮನ್ನ ಸ್ಟಾರ್ಟ್ ಮಾಡಿದ್ಮ್ಯಾಗ ನನ್ ಮಗಳು ಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟು ನನ್ ಮಗುನ ಕೊಡ್ಸಿ ಸರ್ ಅಂತ ಹೇಳ್ಬಿಟ್ಟು ನನ್ ಮಗಳನ್ನ ನಾನು ಇಸ್ಕೊಂಡೆ ಸರ್. ಡೈವರ್ಸ್ ಆಯ್ತಾ? ಡೈವರ್ಸ್ ಆಗಿಲ್ಲ, ಬಟ್ ಅವನು ಮದ್ವೆ 15 ದಿನದಲ್ಲೇ ಮಾಡ್ಕೊಂಡ್ ಬಂದಿದ್ದಾನ. ಡೈವರ್ಸ್ ಎಲ್ಲ ಆಗುತ್ತಾ ಗುರುಜಿ? 15 ದಿನದಲ್ಲೇ ನಾನು ಹೋಗಿ ಅಲ್ಲಿ ಕೂತಿದ್ದೀನಿ ಅಷ್ಟೇ. ಕಂಪ್ಲೇಂಟ್ ಮಾಡಿದ್ದೆ ಓಡೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಆ ಹುಡುಗಿಗೂ ಹಂಗೆ ಹೇಳಿದ್ರಂತ, ನನ್ನ ಹೆಂಡತಿ ಓಡೋಗ್ಬಿಟ್ಟಿದ್ದಾಳೆ, ಪ್ಲೀಸ್ ನನ್ನ ಮದ್ವೆ ಮಾಡ್ಕೋ ಹಂಗೆ ಹಿಂಗೆ ಅಂತ ಅವ್ರ ಸೋದರತ್ತೆ ಮಗಳನ್ನ ಒಪ್ಸ್ಬಿಟ್ಟು ಮದ್ವೆ ಮಾಡ್ಕೊಂಡ್ ಬಂದಿದ್ದಾನ ಗುರುಜಿ. ನನ್ಗೆ ಎಲ್ರು ನನ್ ವಿರುದ್ಧ ಮಾತಾಡಕತ್ ಬಿಟ್ರಲ್ಲ, ನೀನ್ ಹೋಗಿದ್ಯಾ ಅದಕ್ಕೆ ಅವ್ನ್ ಮಾಡಿದಾನೆ, ನೀನ್ ತಪ್ಪು ಮಾಡಿದ್ಯಾ ಅದಕ್ಕೆ ಈ ತರ ಮಾಡಿದಾನೆ ನಿನ್ ಗಂಡ ಅಂದ್ರಲ್ಲ. ಆಯ್ತು ನಂದೇನು ನಡಿಯಲ್ಲ, ನನ್ಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು
ನಮ್ಮ ಅಣ್ಣ ನಮ್ ತಾಯಿ ನಾವು ನಮ್ ಮರ್ಯಾದೆ ಹೋಗ್ಬಿಡ್ತು ಅಂತ ಹೇಳ್ಬಿಟ್ಟು 3 ಜನ ಸೇರಿ ಮನೇಲಿ ಹತ್ಬಿಟ್ಟು ಆಚೆಗ್ ಬರ್ತಿದ್ವಿ ಗುರುಜಿ. ಮನೇಲಿ ಎಲ್ರು ಸೇರಿ ಹೇಳ್ತಿದ್ವಿ ನಮ್ಮಣ್ಣ ಏನಮ್ಮ ಹಿಂಗಾಗೋಯ್ತಲ್ಲ. ನಮ್ಮ ಅಣ್ಣಗಂದ್ರೆ ಜಾಸ್ತಿ ವಯಸ್ಸಿಲ್ಲ ಗುರುಜಿ. ನಮ್ಮ ಅಣ್ಣಗ್ 30 ಕೊಡಿಲ್ಲ, ಅವ್ನಿಗೆ ಒಂದು 29 ಇದ್ವೇನಷ್ಟೇ. ಅಯ್ಯಪ್ಪನ್ಗೂ ಮದ್ವೆ ಮಾಡ್ಬಿಟ್ಟಿದ್ರು, ನಮ್ಮಮ್ಮನ ಅಷ್ಟೊತ್ತಿಗೂ ಮದ್ವೆ ಆಗೋಗಿತ್ತು. ನಮ್ಮಣ್ಣ ಅಳಕ್ ಸ್ಟಾರ್ಟ್ ಮಾಡ್ದ. ಏನಪ್ಪಾ ನಮ್ ಯಾರು ಕೈ ಇಡ್ಲಿಲ್ಲಲ್ಲ, ನಮ್ ತಂಗಿ ಬದುಕು ಆಡಾಡುತ್ತ ಹಿಂಗ ಆಗ್ಬಿಡ್ತು, ಅದೇನ್ ತಪ್ಪು ಮಾಡ್ಲಿಲ್ಲೋ ನಮ್ಗ ಅರ್ಥನೇ ಆಗ್ಲಿಲ್ಲ. ಈ ತರ ಆಗೋಯ್ತಲ್ಲ, ಒಂದ್ ಮಗು ಇದೆ, ನಾವ್ ಇವಾಗ ಎಲ್ಲಿಗೆ ಹೋಗೋದು? ನಾನು ಡೈರೆಕ್ಟ್ ಕೋರ್ಟ್ಗೆ ಹೋದೆ ಗುರುಜಿ. ನಾನು ಡೈರೆಕ್ಟ್ ಕೋರ್ಟಿಗೆ ಹಾಕಿದೆ ಗುರುಜಿ. ಕೋರ್ಟಿಗೆ ಹಾಕ್ಬಿಟ್ಟು ನೋಡ್ರಿ ಇದ್ರಂಗ್ ಮಾಡಿದಾನೆ ನನ್ ಗಂಡ, ನನ್ ಸೈನ್ ಇಲ್ದ ಮದ್ವೆ ಮಾಡ್ಕೊಂಡಿದ್ದಾನಂತ ಡೈರೆಕ್ಟ್ ಕೋರ್ಟಿಗೆ ಹಾಕಿದೆ. ಕೋರ್ಟಿಗೆ ಹಾಕಿದ ತಕ್ಷಣ ಅದು ಕೋರ್ಟಿಂದ ಇವತ್ ಬರ್ತೈತೆ ನಾಳೆ ಬರ್ತೈತೆ ಅಂತ ನಾನೇನ್ ಅವನನ್ನ ಪ್ರಶ್ನೆ ಮಾಡ್ಲಿಲ್ಲ. ನನ್ ಗಂಡನ ಮನೆಯಿಂದ, ನನ್ ತವ್ರ ಮನೆಯಿಂದ ನಾನ್ ಕೋರ್ಟಿಗೆ ಓಡಾಡ್ತಾ ಇದ್ದೆ ಗುರುಜಿ. ನನ್ನನ್ನು ಊರಾಗ ಜನ ಎಲ್ಲ ಈ ತರ ಮಾಡಿದಾಳಂತೆ ಎಲ್ಲಾರು ಆಡ್ಕೊನಕ್ ಸ್ಟಾರ್ಟ್ ಆಯ್ತು. ನಮ್ಮ ದೊಡ್ಡಪ್ಪನವ್ರೆಲ್ಲ ಅವರು ವಿರುದ್ಧ ಮಾಡಕ್ ಸ್ಟಾರ್ಟ್ ಆದ್ರು. ಎಲ್ರು ನಮ್ ಸಂಬಂಧಿಕರು ಎಲ್ಲಿ ತಾನೇ ಇದಾರ, ಎಲ್ರು ನಮ್ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಗುರುಜಿ. ನಮ್ ತಾಯಿಗೆ ಏನು ಕಾಣಿಸ್ಲಾರ್ದೆ ನಮ್ ತಾಯಿ ನಮ್ಮನ್ನ ಊರಲ್ಲಿ ಕೆಲ್ಸಕ್ ಕೂಡ ಕರ್ಕೊಂಡ್ ಹೋಗ್ತಿದ್ದಿಲ್ಲ ಗುರುಜಿ. ಕೆಲ್ಸಕ್ ಕೂಡ ಕರ್ಕೊಂಡು ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ, ನಾನೇನು ತಪ್ಪು ಮಾಡಿಲ್ಲಮ್ಮ, ಈ ತರ ಮಾಡ್ಬಿಟ್ರೆ ನನ್ಗೆ ಅಂತ ಯಾರಿಗಾದ್ರೂ ಕೇಳೋರ್ಗೆ ಹೇಳೋಣ ಅಂತ ನನ್ ಮನ್ಸು ಅನ್ಸೋದು. ನಮ್ಮನ್ನ ಯಾರು ಕೇಳ್ತಿದ್ದಿಲ್ಲ ಗುರುಜಿ, ಅಷ್ಟು ನಾವು ಕಷ್ಟ ಪಟ್ಬಿಟ್ವಿ ಅವಾಗ. ಆಯ್ತಮ್ಮ ಊರಾಗ ಬದುಕಕ್ ಆಗಲ್ಲ, ನಾವ್ ಬೆಂಗ್ಳೂರ್ಗ್ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮಣ್ಣ ನಮ್ಮನ್ ಬೆಂಗ್ಳೂರಿಗೆ ಕರ್ಕೊಂಡ್ ಬಂದ ಗುರುಜಿ. 1 ತಿಂಗಳ ಬೆಂಗ್ಳೂರಲ್ಲಿ ಇದ್ವಿ ಗುರುಜಿ. ಬೆಂಗ್ಳೂರಲ್ಲಿ ಇದ್ರೆ ಊರೆಲ್ಲಾ ಜನ ಅವಳು ಇಲ್ವಂತೆ, ಮತ್ತೆ ಓಡೋಗ್ಬಿಟ್ಟಿದಾಳಂತೆ, ಮತ್ತೆ ಪ್ರಚಾರ ಮಾಡ್ಬಿಟ್ರು ಗುರುಜಿ. ನಮ್ಮನ್ ದುಡ್ಕಂಡ್ ತಿನ್ನಕ್ಕೂ ಬಿಡ್ತಾ ಇಲ್ಲ, ಸಾಯಕ್ಕೂ ಬಿಡ್ತಾ ಇಲ್ಲ ಗುರುಜಿ. ಅಷ್ಟ್ ಹಿಂಸೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಜನನೇ. ಅಯ್ಯೋ ನನ್ನ ನೋಡೋಗಿದ್ದಾಳೆ ಅಂತಾರಮ್ಮ, ಊರ್ಗ್ ಹೋಗ್ಬಿಡೋಣ, ನಾವ್ ಉಪವಾಸ ಇದ್ರು ಪರವಾಗಿಲ್ಲ, ನಾವ್ ಊರಲ್ಲೇ ಇರೋಣಮ್ಮ ಅಂತ ನಾನು ನಮ್ಮ ಅಮ್ಮನ್ನ ನಮ್ಮ ಅಣ್ಣನ ಕರ್ಕೊಂಡ್ ಬಂದ್ಬಿಟ್ಟೆ ಗುರುಜಿ. ಅಂದ್ರೆ ಬೆಂಗಳೂರಲ್ಲಿ ಯಾರು ಬಂದಂತಿದ್ರು ನಿಮ್ಗೆ? ಯಾರು ಬಂದಿಲ್ಲ ಗುರುಜಿ. ಊರಲ್ಲಿ ಮಾತಾಡಕತ್ತಾರಂತ ಫೋನ್ಗಳು ಬರೋದು ಗುರುಜಿ ನಮ್ಗೆ. ಮತ್ತೆ ಊರಲ್ಲಿ ಮಾತಾಡಿರ್ ಮತ್ ಊರಿಗೆ ಯಾಕೆ ಹೋದೆ? ಊರಿಗೆ ಅಂದ್ರೆ ಎಲ್ರು ಕಣ್ ಮುಂದೆ ಬದುಕೋಣ, ಇಲ್ಲಿದ್ರೆ ಓಡೋಗಿದ್ದಾಳೆ ಅಂತ ಮಾತಾಡ್ತಾರಲ್ಲ, ಎಲ್ರು ಕಣ್ ಮುಂದೆ ನಾವ್ ಬದುಕೋಣ ಅಂತ ಹೇಳ್ಬಿಟ್ಟು ಊರಿಗ್ ಬಂದ್ವಿ ಗುರುಜಿ. ಊರಿಗ್ ಬಂದ ತಕ್ಷಣ ತುಂಬಾ ಕಷ್ಟ ಆಯ್ತು. ನಮ್ಮ ಅಣ್ಣಗೊಂದ್ ಹೆಣ್ಮಗು ಆಗಿತ್ತು. ಹೆಣ್ಮಗುಗೆ ಒಂದು ಬಿಸ್ಕೆಟ್ ತಂದ್ ತಿನ್ಸಕ್ಕೂ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಅಷ್ಟು ಕಷ್ಟ. ನಮ್ಮ ಅಣ್ಣ ದುಡಿಯಕ್ ಹೋಗ್ತಾ ಇದ್ದಿಲ್ಲ, ನಾನೊಬ್ಳೆ ದುಡಿಯಕ್ ಹೋಗೋದು. ಅವಾಗ ಕೆಲ್ಸನೂ ಇರ್ಲಿಲ್ಲ, ಬೇಸಿಗೆ ಟೈಮ್ ಗುರುಜಿ. ಹಂಗಾಗಿ ಒಂದು ವರ್ಷ ಊರಲ್ಲಿದ್ವಿ. ಇವ್ರು ಕೂಡ ಎಲ್ಲ ಅನ್ಸ್ಕೊಂಡು ಅದು ಇದು ಅಂತ ಇದ್ರು. ಹಂಗೆ ಕೇಳ್ಕೊಂಡು ಯಾರೋ ಕರ್ದವ್ರ ಜೊತೆ ಕೆಲ್ಸಕ್ ಹೋಗಿ ಹಂಗೆ 1 ವರ್ಷ ಇದ್ದೆ ಗುರುಜಿ. ಆಮೇಲೆ ಮತ್ತೆ ಬೆಂಗ್ಳೂರಿಗೆ ಬಂದ್ವಿ ಗುರುಜಿ. ಯಾರೇ ಏನೇನ ಅನ್ಲಮ್ಮ, ನಮ್ ಮನ್ಸು ಹೇಗಿದ್ಯೋ ಹಾಗೆ ನಾವ್ ಬೆಂಗ್ಳೂರ್ಗ್ ಹೋಗೋಣ ಅಂತ ಹೇಳಿ ನಮ್ಮಣ್ಣ ಮತ್ತೆ ಕರ್ಕೊಂಬಂದ ಗುರುಜಿ. ಮತ್ತೆ ಕರ್ಕೊಂಬಂದ ತಕ್ಷಣ ನಾವ್ ಒಂದ್ ಮನೇಲಿ ಮನೆ ಕೆಲ್ಸ ಮಾಡಕ್ ಒಂದ್ ಮನೇಲಿ ಸೆಟ್ಲ್ ಆದೆ ಗುರುಜಿ. ಅವ್ರು ಗಾರೆ ಕೆಲ್ಸ ಮಾಡ್ತಾ ಇದ್ರು, ಅಣ್ಣ ಅಮ್ಮ ಅತ್ತಿಗೆ ಎಲ್ರು. ಅತ್ತಿಗೆ ಚಿಕ್ಕ ಮಗು ಇತ್ತು. ಆಮೇಲೆ ಗುರುಜಿ ನಾನು ಇಲ್ಲೇ ಕೆಲ್ಸ ಮಾಡಕ್ ಸ್ಟಾರ್ಟ್ ಮಾಡ್ದೆ. ನಾನು 2, 3 ವರ್ಷ 4 ವರ್ಷ ಒಂದೇ ಮನೇಲೆ ಕೆಲ್ಸ ಮಾಡ್ದೆ ಗುರುಜಿ. ಇಲ್ಲೇ ಮಾಡ್ತಾ ಇದ್ದೀನಿ ಇವಾಗುನು. ಆಮೇಲೆ ಮತ್ತೆ ಮದ್ವೆ ಈ ಕೋರ್ಟಿಗೆ ಮಾತ್ರ ಹೋಗಿ ಬರ್ತಾ ಇದ್ದೆ. ಈ ಕೋರ್ಟಿನ ನಂತರ ಏನು ಇಲ್ಲ ಗುರುಜಿ, ಸುಮ್ನೆ ಹೋಗೋದು. ಈ ಲಾಯರ್ಗಳು ಏನನ್ನೋದು ಎಲ್ಲ ಹೇಳಿದೀನಿ ಹೋಗ್ಬಿಡಮ್ಮ, ಇಷ್ಟು ಬಿಟ್ರೆ ಇನ್ನೇನು ಲಾಯರ್ಗಳು ಹೇಳ್ತಾ ಇದ್ದಿಲ್ಲ ಗುರುಜಿ. ನನ್ಗೆ ಯಾವ ನ್ಯಾಯನೂ ಕೊಡ್ಸ್ಲೇ ಇಲ್ಲ. ಅಂದ್ರೆ ಎಲ್ಲಿಗೆ ಹೋಗ್ಬಿಡಮ್ಮ ಅಂತ? ಗುರುಜಿ ಎಲ್ಲಿಗೆ ಹೋಗ್ಬಿಡಮ್ಮ ಅಂತಿದ್ರು ಅಂದೆ. ನಾನ್ ಕೋರ್ಟಿಗೆ ಹೋಗ್ತಾ ಇದ್ನಲ್ಲ ಗುರುಜಿ, ಮನೆಗ್ ಹೋಗ್ಬಿಡಮ್ಮ, ನಾವೆಲ್ಲ ಮಾತಾಡಿದೀವಿ ಅಂತ ಹೇಳ್ತಾ ಇದ್ರು ಗುರುಜಿ. ಎಲ್ಲ ಮಾತಾಡಿದೀವಿ, ಮನೆಗ್ ಹೋಗ್ಬಿಡಮ್ಮ, ನಾವೆಲ್ಲ ಒಳಗಡೆ ಮಾತಾಡ್ಬಿಡ್ತೀವಮ್ಮ, ನೀವ್ ಬಂದಿಲ್ಲ ಅಂದ್ರು ನಾವ್ ಮಾತಾಡ್ತೀವಿ, ನೀನ್ ಬರ್ಬೇಡಮ್ಮ ಅಂತ ಹೇಳೋರು ಗುರುಜಿ. ನನ್ಗೆ ಅದ್ರ ಮೇಲೆ ಆಸಕ್ತಿ ಕಡಿಮೆ ಆಯ್ತು. ಇನ್ನೇನ್ ನನಗ್ ನ್ಯಾಯ ಸಿಗಲ್ಲ, ನನಗ್ ನ್ಯಾಯ ಸಿಕ್ಕರು ಸರಿ, ಸಿಕ್ಕಿಲ್ಲಂದ್ರು ಸರಿ, ಆ ಭಗವಂತ ನನಗ್ ನ್ಯಾಯ ಕೊಡಿಸ್ತಾನೆ ಅಂತ ಹೇಳ್ಬಿಟ್ಟು ಭಗವಂತನ ಮೇಲೆ ನಂಬಿಕೆ ಇಟ್ಟು ನಾನ್ ದುಡಿಯಕ್ ಸ್ಟಾರ್ಟ್ ಮಾಡ್ದೆ ಗುರುಜಿ. ನನ್ ಮಗಳು 6 ವರ್ಷದವಳಾದ್ಲು ಗುರುಜಿ. ಇಲ್ಲಿ ಸ್ಕೂಲ್ಗೆ ಹಾಕ್ಬಿಟ್ಟು ಇಲ್ಲಿ ದುಡಿಯಕ್ ಸ್ಟಾರ್ಟ್ ಮಾಡ್ದೆ. ದುಡಿಯಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ದಾನೆ ನಿನ್ ಗಂಡ ಅಂತ ನನಗ್ ಫೋನ್ ಬಂತು ಗುರುಜಿ. ಅಂದ್ರೆ ಆಕೆ ಅಲ್ದೆ ಇನ್ನೊಬ್ರು?
ಆ ಹುಡುಗಿನ್ ಬಿಟ್ಬಿಟ್ಟು ಇನ್ನೊಂದು ಮದ್ವೆ ಮಾಡ್ಕೊಂಡಿದ್ದಾನೆ ನಿನ್ ಗಂಡ ಅಂತ ನನ್ಗ್ ಮತ್ತೆ ಫೋನ್ ಬಂತು ಗುರುಜಿ. ಹ್ಮ್ ನನ್ಗೆ ತುಂಬಾ ಕೋಪ ಬಂತು. ಹೋಗ್ಲಿ, ತಾಳಿ ಕಟ್ಬಿಟ್ಟಿದ್ದಾನೆ, ನನ್ ವಿರುದ್ಧ ಎಲ್ರು ವಿರೋಧಿಸ್ತಾರ ಅಂತ ಹೇಳ್ಬಿಟ್ಟು ನನ್ ಮಾತು ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಲಿ ಆ ಹೆಣ್ಣಿನ ಜೊತೆ ಆದ್ರೂ ಚೆನ್ನಾಗಿರ್ಲಿ ಅಂತ ನಾನ್ ಬಿಟ್ಟು ಬಂದ್ರೆ ಅವ್ನ್ ಈ ತರ ಮಾಡ್ತಾನ, ಎಷ್ಟು ಜನ ನಿಂಗೆ ಮದ್ವೆ ಆಗ್ತಾನೆ, ನಮ್ ಬದುಕೇನು, ನನ್ ಮಗಳ ಬದುಕೇನಂತ ನಾನು ಹೋದೆ ಗುರುಜಿ ಊರ್ಕ. ಹೋಗ್ಬಿಟ್ಟು ನಾನ್ ನಮ್ಮ ಊರಲ್ಲಿರೋ 4 ಜನನ ಕಲ್ಸ್ಬಿಟ್ಟು ನಾನ್ ನ್ಯಾಯ ಹಾಕಿದೆ ಗುರುಜಿ, ನ್ಯಾಯ ಪಂಚಾಯತಿ ಮಾಡ್ದೆ. ಬನ್ನಿ ನನ್ಗೆ ಈ ತರ ಅನ್ಯಾಯ ನಡೀತಿದೆ, ಆ ಸರಿನೂ ಇದೇ ತರ ಮಾಡಿದ್ರು, ಯಾರು ನಮ್ಗೆ ಸಪೋರ್ಟಿಗೆ ಬರ್ಲಿಲ್ಲ, ದಯವಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಎಲ್ರು ಮನೆಗ್ ಹೋಗಿ ಕರ್ದ್ವಿ ಗುರುಜಿ. ಬಂದ್ರು ಗುರುಜಿ, ಒಂದ್ 8-10 ಜನ ಬಂದ್ಬಿಟ್ಟು ಆಯ್ತಮ್ಮ ಹೋಗೋಣ ಅವ್ರ ಊರ್ಗ, ಏನ್ ಹೇಳ್ತಾರೆ ಕೇಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಗುರುಜಿ. ನಾವೆಲ್ಲ ಅವಾಗೆ ನಾವಿಲ್ಲಿ ಚೆನ್ನಾಗಿ ದುಡ್ದು ತಿಂತಾ ಇರುವಾಗೆ ನಮ್ ತಾತ ಅಜ್ಜಿ ನಮ್ಮ ವಿರುದ್ಧ ಇದ್ದವರೆಲ್ಲ ನಮ್ ಕಡೆ ತಿರ್ಕೊಂಡ್ರು ಗುರುಜಿ. ಆಮೇಲೆ ಈ 2ನೇ ಮದ್ವೆ ಮಾಡ್ಕೊಂಡ ಮತ್ತೆ ಇನ್ನೊಂದ್ ಮದ್ವೆ ಮಾಡ್ಕೊಂಡಲ್ಲ, ಆವಾಗ ನಮ್ ಕಡೆ ತಿರ್ಕೊಂಡ್ರು ಗುರುಜಿ ಎಲ್ರು. ನಾವ್ ಚೆನ್ನಾಗ್ ದುಡ್ದು ಒಂದ್ ಸ್ವಲ್ಪ ದುಡ್ಡು ಗಿಡ್ಡು ಇಟ್ಕೊಂಡು ನಮ್ ಪಾಡಿಗೆ ನಾವ್ ಚೆನ್ನಾಗಿ ಏನು ಕಷ್ಟ ಇಲ್ದಂಗೆ ಆರಾಮಾಗಿ ದುಡಿಯಕ್ಕೆ ತಿನ್ನಕ್ಕೆ ಇದ್ವಿ ಗುರುಜಿ. ಅವ್ರೇ ನಮಗ್ ಫೋನ್ ಮಾಡಿ ಹೇಳಿದ್ದು, ನೋಡಮ್ಮ ಮತ್ತೆ ನಿನ್ ಗಂಡ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಬಾಮ್ಮ ಅಂತ ನಮ್ ತಾತ ಅಜ್ಜಿ ನಮ್ಮ ಮಾವಂದ್ರು ಗುರುಜಿ. ಸರಿ ಅಂತ ಹೇಳ್ಬಿಟ್ಟು ನಾವ್ ಊರ್ಗ್ ಹೋಗಿ ನಮ್ ತಾತನ್ ಮನೆಗೆ ಹೋಗ್ಬಿಟ್ಟು ನಾನು ನ್ಯಾಯ ಹಾಕಿದೆ ಗುರುಜಿ. ಹಾಕಿದ್ಮೇಲೆ ಅವ್ರ ಕಡೆಯವರು ಬಂದ್ರು, ನಮ್ ಕಡೆಯವರು ಕೂತ್ಕೊಂಡ್ರು. ಏನಪ್ಪಾ ಈ ತರ ಮಾಡಿದ್ರೆ ಈ ಹುಡುಗಿಗೆ ಏನ್ ನ್ಯಾಯ ಕೊಡ್ತೀಯ ಕೊಡು, ಆ ಹುಡುಗಿ ಏನ್ ಡೈವರ್ಸ್ ಮಾಡಿದಾಳ, ಡೈವರ್ಸ್ ಮಾಡಿಲ್ಲ ಅಂದ್ರು ನೀನ್ ಇಷ್ಟ ಬಂದಂಗ್ ಕುಣಿತಾ ಇದೀಯ ಅಂತಂದ ಮೇಲೆ ಇವಾಗ ಕೇಸ್ ಹಾಕ್ತಾಳೆ. ಅವಾಗ ಕೇಸ್ ಹಾಕಕ್ಕ ಎಮ್ಮಗ್ ಧೈರ್ಯ ಇರ್ಲಿಲ್ಲ, ಇವಾಗ ನಾವ್ ಊರ್ ಬುದ್ಧಿವಂತ್ರ ಎಲ್ರು ಅವಳಿಂದ ಇರ್ತೀವಿ, ಕೇಸ್ ಹಾಕ್ತಾಳೆ, ಏನ್ ಮಾಡ್ತೀಯ ಇದಕ್, ಅವಳಿಗೆ ನ್ಯಾಯ ಕೊಡ್ತೀಯೋ ಏನ್ ಕೇಸ್ ಹಾಕ್ಬೇಕು ಅಂತ ಎಲ್ಲಾ ಕೇಳಿದ್ರು ಗುರುಜಿ ನಮ್ಮೂರವ್ರು. ಏನೋ ಅವಳು ಬೇರೆನಿಂದ ಓಡೋಗಿದ್ದು ಇಷ್ಟೆಲ್ಲಾ ಮಾಡಿದಾಳೆ, ಯಾಕೆ ಅವ್ನ್ ಕೊಡ್ಬೇಕು, ಕೊಡಲ್ಲ, ಆಸ್ತಿನೂ ಕೊಡಲ್ಲ, ಏನು ಕೊಡಲ್ಲ, ಏನ್ ಮಾಡ್ಕಂತೀರಿ ಮಾಡ್ಕರಿ ಅಂತ ಅವ್ರವ್ರ ಬುದ್ಧಿವಂತರ ಅಂದಿದ್ದು ಗುರುಜಿ. ಹೌದು ಅವಳು ಓಡೋಗಿದ್ದಾಳ, ಪ್ರೂಫ್ ಕೊಡ್ರಿ ನೀವು, ಯಾವಾಗ ಓಡೋಗಿದ್ಲು, ಯಾರಿಂದ ಓಡೋಗಿದ್ಲು, ಏನ್ ತಪ್ಪು ಮಾಡಿದಾಳೆ, ಏನ್ ನೋಡಿದಾನೆ, ಏನಪ್ಪಾ ಗಂಡ ಆದವನೇ ನೀನ್ ಏನಾದ್ರು ನೋಡಿದ್ಯಾ, ನೋಡಿದ್ರೆ ಹೇಳ್ಬಿಡು, ಆ ಅಮ್ಮನ್ ಇಲ್ಲಿ ಏನ್ ಮಾಡದ್ ನಾವೆಲ್ರು 2 ಜನ ಸೇರಿ ಮಾಡನ್ರಿ ಅಂತ ಅವ್ರು ಕೇಳಿದ್ರು. ಇಲ್ಲ ನನ್ನ ಹೆಂಡತಿ ಏನು ಮಾಡಿಲ್ಲ, ನನ್ಗೆ ಹೇಳ್ದವ್ರ ಮಾತ್ ನಾನ್ ಕೇಳಿ ಮದ್ವೆ ಮಾಡ್ಕೊಂಡೆ, ಒಂದಲ್ದ 2 ಮಾಡ್ಕೊಂಡೆ, ನನ್ಗೆ ಇಷ್ಟ ಇಲ್ಲ ಅಂದ್ರು ನಾನ್ ಮಾಡ್ಕೊಂಡೆ ಅಂತ ಅವ್ನು ಉಲ್ಟಾ ಹೊಡೆದ್ಬಿಟ್ಟ ಗುರುಜಿ. ಇಷ್ಟ ಇಲ್ಲ ಅಂದ್ರು ನಾನ್ ಮಾಡ್ಕೊಂಡೆ, ಅವಳ ಮ್ಯಾಗ ನನ್ಗೆ ಇಷ್ಟ ಇತ್ತು, ಆದ್ರೂ ಬೇಡ ಅವಳು ಹಿಂಗ್ ಮಾಡವಳೆ ಹಂಗ್ ಮಾಡವಳೆ ಅಂತ ನನ್ಗ ಸ್ವಲ್ಪ ತಲೆಕ ಆಯ್ತಲ್ಲ, ಅದಕ್ಕೋಸ್ಕರ ನಾನ್ ಮದ್ವೆ ಮಾಡ್ಕೊಂಡೆ ಅಂತ ಅವ್ನು ಉಲ್ಟಾ ಹೊಡೆದ ಗುರುಜಿ. ಆಯ್ತು, ಈಗ ಹುಡುಗಿಗೆ ಏನ್ ಮಾಡ್ತೀರಾ ಮಾಡ್ಬಿಡ್ರಿ, ಇವಾಗ ಏನ್ ಕೊಡ್ತೀರಾ ಏನಿಲ್ಲ, ಇಲ್ಲ ನೀವ್ ಕೊಟ್ಟಿಲ್ಲ ಅಂದ್ರೆ ನಾವ್ ಕೇಸ್ ಹಾಕ್ಬೇಕಾಗುತ್ತಂತ ಇವ್ರು ನಮ್ಮೂರ್ ಬುದ್ಧಿವಂತ ಹೇಳಿದ್ರು ಗುರುಜಿ. ಹೇಳಿದ ತಕ್ಷಣ ಇಲ್ಲ ನಾವ್ ಕೊಡಲ್ಲ, ಏನು ಕೊಡಲ್ಲ, ಏನಾದ್ರೂ ಸೆಗಣಿ ತಿಂದ್ ಬದುಕಲ್ಲಿ, ನಾವೇನ್ ಮಾಡಾಕತ್ತದ, ಇಷ್ಟ ದಿನ ಏನ್ ಮಲ್ಕೊಂಡಿದ್ಲ ಅವಳು, ಒಂದಲ್ದ 2 ಮದ್ವೆ ಆದ್ನಲ್ಲ, ಅವಾಗ ಯಾಕೆ ಕೇಸ್ ಆಗ್ಲಿಲ್ಲ ಇವಳು, ಇವಾಗ ಏನು ಕೇಸ್ ಹಾಕೋದು, ನಾವ್ ಕೊಡಲ್ಲ, ಏನ್ ಮಾಡ್ತೀರಾ, ಅವ್ನ್ ಕೊಡೋನ್ ಆಯ್ತು ಬಿಡ್ರಿ ಕೊಟ್ ಬಿಡೋಣ ಅಂತಾನೆ ಇವ್ರು ಕೊಡಕ್ ಬಿಡ್ತಾ ಇಲ್ಲ ಬುದ್ಧಿವಂತರು ಗುರುಜಿ. ಕೊಡೋದ್ ಬೇಡವೇ ಬೇಡ, ಆ ಮಗುಗ್ ಮದ್ವೆ ಮಾಡ್ಕೊಡ್ತೀವಿ ಅಷ್ಟೇ, ಇನ್ನೇನೈತೆ, ಹೆಣ್ಮಗುನ ಹೋಗೋನ್ ಮನೆಗ್ ಓತೈತೆ, ಅದು ಬೇರೆಯವ್ರ ಮನೆಕ, ಏನ್ ಆಸ್ತಿ ಬೇಡ ಏನು ಬೇಡ ಹಂಗೆಲ್ಲಾ ಮಾತಾಡಿದ್ರು ಗುರುಜಿ. ನಮ್ಮ ಮಾವನವ್ರು ಒಂದ್ ಸ್ವಲ್ಪ ಬಗ್ಗಿ ಮಾತಾಡಿದ್ರು, ಆಯ್ತು ನಾವ್ ಹೆಣ್ ಕೊಟ್ಟಿದೀವಿ, ನಾವ್ ಬಗ್ತೀವಿ ನಿಮ್ ಮುಂದ, 1 ಎಕರೆ ಆದ್ರೂ ಕೊಡ್ರಿ ಆ ಎಮ್ಮಗ್ ಜೀವನ ಮಾಡಕ್ಕೆ, ಈ ಕೇಸು ಕಚಾರ ಅಂದ್ರೆ ಸುಮ್ನೆ ಆಗಲ್ಲ ಅಂತ ಕೇಳಿದ್ರು ಗುರುಜಿ. ಇಲ್ಲ ಕೊಡಲ್ಲ ಅಂದ್ರು. ಇಲ್ಲ ನಾನ್ ಕೇಸ್ ಹಾಕ್ತೀನಿ ಬಿಡ್ರಿ ಅಂತ ಹೇಳ್ಬಿಟ್ಟು ನಾನು ಅವತ್ತು ಮುಗೀತು, ಆ ನ್ಯಾಯ ಮುಗೀತು, ನಾನ್ ಕೇಸ್ ಹಾಕ್ತೀನಿ ಬಿಡ್ರಿ ಮಾಮ ಅವ್ರು ಕೊಡಲ್ಲ ಅಂತಾರೆ ಅಂತ ನಮ್ಮ ಸೋದರ ಮಾವನವ್ರಿಗೆ ಹೇಳ್ದೆ ನಾನು. ಆಮೇಲೆ ಅವ್ರವ್ರೆ ಮನೇಲಿ ಮಾತಾಡ್ಕೊಂಡು, ಅವಳು ಮೊದಲೇ ಹೆಂಡತಿ, ಅವಳಿನ್ನ ಡೈವರ್ಸ್ ಕೊಟ್ಟಿಲ್ಲ, ಇದು ತುಂಬಾ ಇದಾಗುತ್ತೆ, ಬೇಡ 1 ಎಕರೆ ಅಂತವ್ರೆ ಕೊಟ್ಬಿಡ್ರಿ, 1 ಎಕರೆ ಜಮೀನ್ ಕೊಟ್ಬಿಡ್ರಿ, ಎಲ್ಲೋ ಮಾಡ್ಕೊಂಡ್ ತಿನ್ಲಿ ಅಂತ ಹೇಳ್ಬಿಟ್ಟು 1 ಎಕರೆ ಜಮೀನ್ ಕೊಟ್ರು ಗುರುಜಿ ನನ್ಗೆ. ಕೊಟ್ರು. ನಾನೇ ಅಮ್ಮ ನಾನ್ ಎಲ್ಗೂ ಬರಲ್ಲಮ್ಮ, ಗಂಡ ಚಪ್ಲಿ ಬಿಡೋ ಜಾಗದಲ್ಲಿ ನಾನ್ ಜೀವನ ಮಾಡ್ತೀನಿ, ನನ್ ಮಗಳನ್ ಕಟ್ಕೊಂಡು ತವ್ರ ಮನೇಲಿ ಇದ್ರೆ ಬೆಲೆ ಇರಲ್ಲಮ್ಮ ನನ್ಗೆ, ಅವ್ನ್ ಎಷ್ಟ್ ಮಂದಿನ್ ಬೇಕಾದ್ರು ಮದ್ವೆ ಮಾಡ್ಕಲಿ, ನಾನ್ ಇಲ್ಲೇ ಬಿದ್ದು ಸಾಯ್ತೀನಮ್ಮ, ಅವತ್ತು ನಾನು ಹೊಸ್ತಿಲ್ದ ಬಂದ್ ತಪ್ಪು ಮಾಡ್ಬಿಟ್ಟಿದೀನಿ, ಮತ್ತೆ ಅದೇ ತಪ್ಪು ನಾನ್ ಮಾಡಲ್ಲ, ನಾನ್ ಇಲ್ಲೇ ಇರ್ತೀನಮ್ಮ ಅಂತ ಹೇಳ್ಬಿಟ್ಟು ನಾನು ಅವ್ರ ಮನೆ ಮುಂದೆ ಒಂದ್ ಚಿಕ್ಕದಾಗ ಸೆಡ್ ಹಾಕೊಂಡೆ ಗುರುಜಿ. ಇವಾಗ ಚಿಕ್ಕದಾಗ ಸೆಡ್ ಹಾಕೊಂಡು ನನ್ ಮಗಳನ್ನ ಕಟ್ಕೊಂಡು ನಾನು ಅಲ್ಲೇ 8 ದಿನ ಇರೋದು. ಬೆಂಗಳೂರಲ್ಲಿ ನನ್ ಮಗಳು ಸಾಲಿ ಓದ್ತಾ ಇದ್ದಾಳೆ ಗುರುಜಿ ಇಲ್ಲೇ, ಅದಕ್ಕೋಸ್ಕರ ಸ್ಕೂಲ್ಗೆ ಓದ್ತಾಳಲ್ಲ ಅನ್ನೋ ಒಂದ್ ಕಾರಣಕ್ಕೂ ಇಲ್ಲಿ ಒಳ್ಳೆ ಸ್ಕೂಲ್ಗೆ ಓದ್ತಾ ಇದ್ದಾಳೆ ನನ್ ಮಗಳು ಅಂತ 8 ದಿನ ಊರಲ್ಲಿ ಇರ್ತೀನಿ.
ಒಂದ್ 3 ತಿಂಗಳ ಇಲ್ಲಿ ಇರ್ತೀನಿ, 8 ದಿನ ಅಲ್ಲಿ ಇರ್ತೀನಿ, ಹಂಗೆಲ್ಲಾ ಮಾಡ್ತಾ ಇದೀನಿ ಗುರುಜಿ. ಇವಾಗ ಆಯ್ತು ನನ್ ಹೆಂಡ್ತಿ ಬೇಕು, ಮಗಳು ಬೇಕಂತ ಮತ್ತೆ ಇವಾಗ ನಮ್ಮ ಹತ್ರನೇ ಬರ್ತಾ ಇದ್ದಾನೆ ಗುರುಜಿ. ಬಟ್ ನೀವು ಹಾಗೆ ಊರಿಗೆ ಹೋದಾಗ 1 ವಾರ 8 ದಿನ ಇಲ್ಲಿ ಯಾರು ನೋಡ್ಕೊಳ್ತಾರೆ ಮಗುನ? ಇಲ್ಲ ಗುರುಜಿ, ನಾನು ರಜಾ ಇದ್ದ ಟೈಮ್ನಾಗ ಆ ಮಗುನ್ ಕರ್ಕೊಂಡ್ ಹೋಗ್ಬಿಡ್ತೀನಿ ಗುರುಜಿ. ಈಗ ನಿಮ್ಮ ತಾಯಿ ನಿಮ್ಮ ಅಣ್ಣ ಎಲ್ಲ ಊರಲ್ಲೇ ಇದ್ದಾರ? ಊರಲ್ಲಿ ಸೆಟ್ಲ್ ಆಗ್ಬಿಟ್ರು ಗುರುಜಿ ಅವರು. ನಾನು ಹೇಳ್ದೆ ನೋಡಮ್ಮ, ನಾನು ಇಲ್ಲಿ ಮನೆ ಕೆಲ್ಸ ಮಾಡ್ತಾ ಇದ್ನಲ್ಲ ಗುರುಜಿ, ನಾನು ಇಲ್ಲಿ ಚೆನ್ನಾಗಿದೆ ಕೆಲ್ಸ ಅಂತ ಹೇಳ್ಬಿಟ್ಟು ನಾನು ನಮ್ ಗಂಡನ್ ಮನೆಯಲ್ಲಿ ಒಂದ್ ಶೆಡ್ ಹಾಕೊಂಡು ಅಲ್ಲಿ 4 ದಿನ ಇದ್ಬಿಟ್ಟು ನಾನು ಮತ್ತೆ ಬೆಂಗಳೂರಿಗೆ ಬಂದೆ ಗುರುಜಿ, ಅವ್ರನ್ನ ಬಿಟ್ಬಿಟ್ಟು. ನಮ್ಮ ಅಕ್ಕನ ಮಗನ ಒಬ್ಬನು ಇಲ್ಲಿ ಕಾಲೇಜ್ ಹೋಗ್ತಾ ಇದ್ದ ಗುರುಜಿ, ಅದಕ್ಕೋಸ್ಕರ ನಾವ್ 3 ಜನ ಇಲ್ಲಿದ್ವಿ ಗುರುಜಿ. ಇವಾಗ ಮತ್ತೆ ಅವನು ನನ್ನ ಹೆಂಡತಿ ನನ್ ಮಗು ಅಂತ ಬರ್ತಾ ಇದ್ದಾನೆ ಗುರುಜಿ. ಉಳಿದವ್ರು ಇನ್ನಿಬ್ರು ಎಲ್ಗೋದ್ರು? ಗುರುಜಿ ಇನ್ನಿಬ್ರು ಹೆಣ್ತಿದ್ದೀರಿ ಎಲ್ಗೋದ್ರವಾ? ಇದಾರೆ ಗುರುಜಿ. ಈಗ ಒಬ್ಬ ಅಯ್ಯಮ್ಮನ ಜೊತೆ ಸಂಸಾರ ಮಾಡ್ತಾ ಇದ್ದಾನೆ ಗುರುಜಿ, ಒಬ್ಬ ಹೆಣ್ತಿನ ಬಿಟ್ಬಿಟ್ಟಿದ್ದಾನೆ. ಆ ಸಂಸಾರ ಮಾಡ್ತಿರೋಳಿಗೆ ಮಕ್ಳಾಗಿಲ್ವಾ? ಆಗಿದೆ ಗುರುಜಿ, 2 ಗಂಡ್ ಮಗು ಆಗಿದೆ. ಇವಾಗ ಏನಂದ್ರೆ ಗುರುಜಿ, ನಾನು ಅವಾಗ ನನ್ಗೆ ನಾಟಿ ಮಾಡಕ್ ಹೋದಲ್ಲಿ ಪರಿಚಯ ಆಗಿದ್ದ, ಫ್ರೆಂಡ್ ಆಗಿದ್ನ ಅಂತ ಹೇಳಿದ್ದಲ್ಲ ಗುರುಜಿ, ನಾನು ಅವನು ಇವಾಗ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಗುರುಜಿ. ಅಂದ್ರೆ ನಾನೇ ಫೋನ್ ಮಾಡ್ದೆ ಗುರುಜಿ. ನಾನು 5-6 ವರ್ಷ ನನ್ ಗಂಡ ನಾನು ಫೋನು ಮಾಡ್ಲಿಲ್ಲ, ಏನೋ ಎತ್ತ ನಮ್ಮನ್ನ ಈ ತರ ಬಿಟ್ಬಿಟ್ನಲ್ಲ ಗುರುಜಿ, ಮತ್ತೆ ನಾನು ಫೋನ್ ಮಾಡ್ದೆ ಗುರುಜಿ. ಏನಂತ? ಹಾಗೆ ಫೋನ್ ಮಾಡಿದೆ ಗುರುಜಿ ಮಾತಾಡಕ್ಕೆ. ಅವನು ಎಲ್ಲ ನಂಬರ್ ಎಲ್ಲ ಕೇಳಿದ್ನಂತೆ. ನನ್ಗೆ ಅವಳು ಫ್ರೆಂಡ್ ಆಗಿದ್ಲು ಅವಾಗ, ಅವಳು ಎಲ್ಲಿದ್ದಾಳೆ, ಅವಳ ಸಂಸಾರ ಹಿಂಗ ಆಯ್ತಂತಲ್ಲ, ಸ್ವಲ್ಪ ನಂಬರ್ ಕೊಡಿ ಅಂತ ಇವ್ರನ್ನೆಲ್ಲಾ ಕೇಳಿ ಎಲ್ಲ ಇದ್ ಮಾಡಿದ್ನಂತ ಗುರುಜಿ. ನನ್ಗೆ ಹಿಂಗೆ 4 ಜನ ಹೇಳಿದ್ರು ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅವತ್ತು ಅಲ್ಲಿ ನನ್ ಗಂಡ ನೋಡ್ದಾಗೆ ಇಬ್ರನ್ನ ನೋಡಿ ಅವನು ಹೊಡೆದ್ರು ಅಂತ ಹೇಳಿದ್ನಲ್ಲ ಗುರುಜಿ. ಅವನು ಅವತ್ತಿಂದ ನನ್ನನ್ನ ಹಚ್ಕೊಂಡು ಅವನು ಓದು ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹುಚ್ಚನಾಗಿ ಆತರ ಊರಲ್ಲೇ ಕುಡಿಯೋದು ತಿನ್ನೋದೆಲ್ಲ ಕಲ್ತ್ಕೊಂಡ್ಬಿಟ್ಟಾನ ಗುರುಜಿ ಅವನು. ಆಮೇಲೆ 5 ವರ್ಷ ಆದ್ಮೇಲೆ ನಾನು ಅವನಿಂದ ದೂರ ಇದ್ದ 5 ವರ್ಷ ಆದ್ಮೇಲೆ ನನ್ಗೆ ಗೊತ್ತಾಯ್ತು ಹಿಂಗ ಆಗ್ಬಿಟ್ಟಿದ್ದಾನೆ ಅಂತ ನನ್ಗೆ ಗೊತ್ತಾಯ್ತು ಗುರುಜಿ. ಹಲೋ, ಮದ್ವೆ ಆಗಿದ್ಯೇನವಾ? ಇಲ್ಲ ಗುರುಜಿ, ಆಗಿಲ್ಲ ಗುರುಜಿ. ಸಿಗೋದಾದ್ರೆ ನೀನೇ ಸಿಗ್ತೀಯಾ, ಕಾಯ್ತೀನಿ ಅಂತ ಹೇಳ್ಬಿಟ್ಟು ಅವನಿನ್ನೂ ಇವಾಗೂ ಮದ್ವೆ ಆಗಿಲ್ಲ ಗುರುಜಿ. ಆಮೇಲೆ ಹಿಂಗೆಲ್ಲ ನನ್ನಿಂದ ಒಂದ್ ಜೀವ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕಾಂಟ್ಯಾಕ್ಟ್ ನಾನೇ ಫೋನ್ ಮಾಡಿದ್ದು ಗುರುಜಿ. ಅಂತ ನಾನೇ ಫೋನ್ ಮಾಡಿ ಇವಾಗ ಸುಮ್ನೆ ಫ್ರೆಂಡ್ ತರ ಹಂಗೆ ಫೋನಲ್ಲಿ ಮಾತಾಡ್ತಾ ಇದೀವಿ ಗುರುಜಿ ಅಷ್ಟೇ. ಅವನು ಮದ್ವೆ ಆಗ್ತಾ ಇಲ್ಲ, ಮದ್ವೆ ಅಂದ್ರೆ ಅವ್ನ್ ಮದ್ವೆ ಆಗ್ತಾ ಇಲ್ಲ ಗುರುಜಿ. ನನ್ಗೇನಂದ್ರೆ ನಾನ್ ಯಾಕಪ್ಪ ಕಾಂಟ್ಯಾಕ್ಟ್ ಮಾಡ್ದೆ, ನನ್ ಗಂಡನ್ ನಾನ್ ಮತ್ತೆ ಉಳ್ಸ್ಕೋಬೇಕು. ಇವಾಗ ನನ್ ಗಂಡನ್ ಜೊತೆ ಬದುಕ್ಬೇಕು, ಅವ್ನ್ ಎಷ್ಟು ಮದ್ವೆ ಆದ್ರೂನು ಅವನ್ ಜೊತೆನೆ ಬದುಕ್ಬೇಕು. ಅವ್ನ್ ನನ್ನ ಹೆಂಡ್ತಿ ಅಂತ ಬರ್ತಾ ಇದ್ದಾನ, ತಪ್ಪೋ ಸರಿ ಗೊತ್ತಿಲ್ಲ. ಈ ಗಂಡನ್ ಜೊತೆ ಸಂಸಾರ ಮಾಡೋದ್ ಧರ್ಮ ಅಲ್ವಾ, ಇವನ್ ಜೊತೆ ನಾನ್ ಯಾಕೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಈ ತರ ಒಂದ್ ಪ್ರಶ್ನೆ ಕಾಡ್ತಾ ಇದೆ ಗುರುಜಿ. ಮತ್ತೆ ಪ್ರಶ್ನೆ ಕಾಡುತ್ತೆ ಮತ್ತೆ ಮುಂದುವರಿದೆಯಾ? ಮುಂದುವರೆದಿಲ್ಲ ಗುರುಜಿ, ಅಷ್ಟ್ ಮಾತಾಡ್ತಾ ಇದ್ದೀನಿ ಅಷ್ಟೇ. ಹೇಳಿದ್ದ ಅದೇ ಮುಂದುವರಿಯೋದು ಅಂತ. ಮತ್ ನಿನ್ನ ಅರ್ಥದಲ್ಲಿ ಏನರ್ಥ ಅದು? ಇಲ್ಲ ಗುರುಜಿ, ಮಾತಾಡ್ತಾ ಇದ್ದೀನಿ ಅಷ್ಟೇ. ಅದನ್ನೇ ಹೇಳ್ತಾ ಇರೋದು, ಆ ಸಂಬಂಧದಲ್ಲಿ ಮುಂದುವರಿತಾ ಇದೆಯಾ ಅಂತ. ಆದ್ರೆ ಮಾತಾಡ್ತಾ ಇದ್ದೀನಲ್ಲ ಗುರುಜಿ, ಮುಂದುವರಿತಾ ಇದೆ ಗುರುಜಿ ಹಂಗೆ. ನನಗೆ ಆರಂಭದಲ್ಲಿ ನಿನ್ನ ಬದುಕನ್ನು ನೋಡಿದಾಗ ಅಥವಾ ನಿನ್ನ ಕಷ್ಟಗಳನ್ನು ನೋಡಿದಾಗ ಅಯ್ಯೋ ಪಾಪ ಎಷ್ಟೊಂದು ಕಷ್ಟ ಅನುಭವಿಸ್ಬಿಟ್ಲು ಈ ಹೆಣ್ಮಗಳು ಅಂತ ಅನ್ನಿಸ್ತು. ಈಗ ನೀನು ಈ ಸಮಯದಲ್ಲಿ ನಡ್ಕೊಳ್ತಿರೋದು ನೀನು ಹೆಣ್ಣು ಕುಲಕ್ಕೆ ಕಳಂಕ. ನೀನು ನಾಚಿಕೆ ಆಗ್ಬೇಕು ನಿನಗೆ. ಸುಮ್ಮನೆ ಕೇಳಿಸ್ಕೋಬೇಕು. ನಿನಗೆ ನಾನು 1 ಗಂಟೆಗಳ ಸಮಯ ಕೊಟ್ಟು ಕೇಳಿದ್ದು ನಿನ್ನ ಮೇಲಿನೊಂದು ಗೌರವ. ಅವನು ಯಾವೊಂದೋ ಬದುಕನ್ನು ನೀನೇನು ಕಟ್ಟೋದು, ನಿಂದೆ ಜೀವನ ಹಿಂಗೆ ಹಾಕಿ ಕೂತಿರ್ಬೇಕಾದ್ರೆ ನೀನೇನವ ಇನ್ನೊಬ್ಬರು ಬದುಕು ಕಟ್ಟೋದು. ಆ್ಯಂಡ್ ಅಟ್ಲೀಸ್ಟ್ ಬರೋ ಮಗಳಿಗಾದರೂ ನನ್ನ ಬದುಕು ಮಾದರಿಯಾಗಿರಬೇಕು ಅಂತ ಇಲ್ಲಿಗೆ ಬಂದಾದರೂ ಆಯಿತು. ನನ್ನ ಗಂಡನ ಉಳಿಸ್ಕೊಳ್ಬೇಕು ಅಂತ ಅನ್ನೋದಾಗಿದ್ದಿದ್ರೆ, ಅಥವಾ ಈಗಲೂ ನನ್ನ ಗಂಡ ಬೇಕು ಅನ್ನೋದಾದರೆ, ಈಗ ಧರ್ಮ ಏನಿದೆ
ಈಗ ನಿನ್ನ ಗಂಡ ಯಾವ ಹೆಣ್ಣಿನ ಜೊತೆ ಸಂಸಾರ ಮಾಡ್ತಿದ್ದಾನಲ್ಲ, ಅವಳು ಒಪ್ಪಿದ್ರೆ ಅವಳು ಒಪ್ಪಿಗೆ ತಗೊಂಡು ನೀನು ಆ ಮನೆ ಒಳಗಡೆ ಹೋಗು, ಅಥವಾ ಅವಳು ಒಪ್ಪಿಗೆ ತಗೊಂಡು ನೀನು ನಿನ್ನ ಗಂಡನನ್ನು ಹತ್ರ ಕರ್ಕೋ, ಅಥವಾ ಅವಳು ಒಪ್ಪಿಗೆ ಇದ್ದರೆ ಮುಂದುವರಿ. 1 ಎಕರೆ ಜಮೀನು ಈಸ್ಕೊಂಡಾಗಲಿ ನಿನ್ನ ಕತೆ ಮುಗೀತು. ಈಸ್ಕೊಂಡ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈಸ್ಕೊಳ್ಬೇಕಾದ್ರೆ ಇಲ್ಲ ನನ್ನ ಗಂಡ ನನಗೆ ಬೇಕು ಅನ್ನೋದಿದ್ರಲ್ಲಿ ಜಮೀನಿನ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಗುರುಜಿ ನನಗ್ ಬದುಕಕ್ ಬೇಕು ಅನ್ನೋ ಬೇಕು ಅನ್ನೋ ಬದುಕು ಸಪರೇಟು. ಇದ್ಯಾಕೆ ಇವನ್ ತಗ ಬಂದಿದ್ದು ಇನ್ನೊಬ್ಬನ ಜೊತೆ ಸಂಬಂಧ ಈಗ ಫೋನಲ್ಲಿ ಮುಂದುವರಿತಾ ಇರೋದು? ಏನೋ ಒಂದು ಒಬ್ಬ ವೇಶ್ಯೆಗಿಂತ ಅಥವಾ ಒಂದು ವೇಶ್ಯೆಯ ಬದುಕು ನಮ್ದು ಆ ಥರ ಬದುಕು ಆಗಬಾರ್ದವ್ವ. ಗುರುಜಿ ಎಷ್ಟು ಮಾಡ್ಕೊಂಡು ಆಯಿತು, ಅಲ್ಲಿಂದ ತಗೊಳ್ಳೋಣ. ಎಲ್ಲಿ ಆರಂಭದಿಂದ ಈತ ಬಹಳ ವಿಕೃತವಾಗಿ ವರ್ತಿಸ್ತಿದ್ದ, ಬಟ್ ಕಾಲಕ್ರಮೇಣ ಬದಲಾದ ಅಲ್ಲಿ ಎಲ್ಲೋ ಒಂದು ಕಡೆ ಏನು ಸಂಸಾರ ನಡೀತಾ ಇತ್ತು, ಸಂಸಾರ ಒಂದು ಮಟ್ಟಿಗೆ ಹೋಗ್ತಾ ಇತ್ತು, ಅವನಲ್ಲೂ ಒಂದಷ್ಟು ಬದಲಾವಣೆಗಳು ಕಾಣುತ್ತಿದ್ದು. ಬಟ್ ಅಲ್ಲಿ ನಿನ್ನ ಗಂಡ ಆತನು ಹೊಲಕ್ಕೆ ಹೋಗುವುದು ಬೇಡ ಅಂತ ಹೇಳಿದಾಗ ಏನು ತಪ್ಪಿತ್ತವ ಅದರಲ್ಲಿ? ತಪ್ಪಿಲ್ಲ ಗುರುಜಿ, ಅದೇ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ಗುರುಜಿ. ಅಲ್ಲಿ ಆತ ಹೇಳ್ಬಿಟ್ಟ, ನೀನು ಮನೆ ಬಿಟ್ಟು ಹೋಗ್ಬಿಟ್ಟೆ. ಗುರುಜಿ ನಾನು ಅಲ್ಲೇ ತಪ್ಪು ಮಾಡಿದ್ದು ಗುರುಜಿ. ಅಂಡ್ ಹಾಗೆ ಹೋದ ಮೇಲೆ ಅದನ್ನೇ ನೆಪ ಇಟ್ಟುಕೊಂಡು ಈತ ಇನ್ನೊಂದು ಮದುವೆ ಆಗುವುದು ಅದು ಬೇಡವಾಗಿತ್ತು. ಆತನ್ನು ನಾನು ವಿರೋಧಿಸ್ತೀನಿ ಆ ವಿಚಾರದಲ್ಲಿ. ಆದರೆ ಒಂದು ಗೃಹಿಣಿಯಾಗಿ ಒಬ್ಬ ಗಂಡನನ್ನು, ಹೆಂಗಿದ್ದ ಮನುಷ್ಯನನ್ನು ಹೆಂಗೆ ಮಾಡಿ ನೀನು ಒಳ್ಳೆ ಗರ್ತಿಯಾಗಿ ಅವನನ್ನು ಗೌರವಾನ್ವಿತವಾದ ದಾರಿಗೆ ತಂದು ಏನೋ ನಡೀತಾ ಇತ್ತು. ನೀನೇ ಹೇಳಿದೆ ಅವನು ಬದಲಾಗಲಿಲ್ಲ, ನಾನೇ ಹೊಂದ್ಕೊಂಡು ಬಿಟ್ಟೆ ಅಂತ. ಆದರೆ ಅಲ್ಲಿ ಮಾಡಿದ ಎಡವಟ್ಟಿದೆಯಲ್ಲ, ಅವನು ಯಾರೋ ನಿನ್ನ ಮೇಲೆ ಆಸೆ ಪಟ್ಟ, ಆದರೆ ನೀನು ಅದನ್ನು ಎಕ್ಕಡದಲ್ಲಿ ಹೊಡೆದು ಓಡಿಸ್ಬೇಕಿತ್ತೆ ಹೊರತು ನೀನೊಬ್ಳು ಗರ್ತಿಯಾಗಿ, ನೀನೊಬ್ಳು ಸಾಬಸ್ತಿಯಾಗಿ, ನನ್ನ ಗಂಡ ಈಗ ಹಂಗೆಂಗೋ ಇದ್ದವನು, ವಿಕೃತನಾಗಿದ್ದವನು, ಕೋಪಿಷ್ಟನಾಗಿದ್ದವನು, ಅಥವಾ ಅನುಮಾನ ಪಿಶಾಚಿಯಾಗಿದ್ದವನು ಹೀಗೆ ಹೇಗೋ ಒಂದು ಮಟ್ಟಿಗೆ ಬಂದಿದೆ, ನಾನು ಕೂಡ ಸಂಜೆ ಹೊತ್ತು ಅಥವಾ ಅಲ್ಲಿ ನಾಟಿ ಮಾಡ್ಲಿಕ್ಕೆ ಹೋದಾಗ ಯಾವನ ಜೊತೆನೋ ಸೇರಿ ನಾನು ತಪ್ಪು ಮಾಡಿಬಿಟ್ಟೆ. ಈಗ ಅವನದು ಒಂದಷ್ಟು ಹೊಲಸಿದೆ, ನಂದು ಒಂದಷ್ಟು ಹೊಲಸಿದೆ, ಇಬ್ಬರು ತಮ್ಮ ಹಳೇದನ್ನು ಮರೆತಿ ಹೊಸ ಬದುಕು ನಡೆಸ್ತಾ ಇದ್ದೀವಿ. ಬಂದರೆ ಮೆಟ್ನಾಗ ಹೊಡೆದು ಹೊಡಿಸ್ತೀನಿ ಅಂತ ನೀನು ಹೊಡಿಸ್ಬೇಕಿತ್ತಲ್ಲ. ಹೌದು ಗುರುಜಿ. ಮಾಡಿರೋದಲ್ಲದೆ ಅವನು ಹಾಗೆ ತನ್ನ ಆಸೆಯನ್ನು ಹೊರಗಡೆ ವ್ಯಕ್ತಪಡಿಸಿದಾಗ ನೀನು ಹೋಗಿ ಶತ್ರು ಹತ್ರ ಹೋಗಿ ಶಾಸ್ತ್ರ ಕೇಳ್ದಂಗೆ ನೀನು ಅವನ ಮಾತು ಕೇಳಿ ಇವನು ಬಿಟ್ಟು ಹೋಗಿರೋದಿದೆಯಲ್ಲ, ಇದು ಅಕ್ಷಮ್ಯ. ನಿನ್ನ ಗಂಡನ ವಿರುದ್ಧ ನೀನು ಏನೇ ಹೋರಾಟ ಮಾಡುವುದಿದ್ರೂ ಅದನ್ನು ಗೌರವಾನ್ವಿತವಾಗಿ ಇದ್ದು ಅಥವಾ ಕಾನೂನಾತ್ಮಕವಾಗಿ ಹೋರಾಡಬೇಕಿತ್ತೆ ಹೊರತು ನೀನು ಅವನ ಮಾತು ಕೇಳಿಬಿಟ್ಟು ಓಲಿ ತವ್ರ ಮನೆಗೆ ಹೋದೆ, ಅದಾದ ಮೇಲೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಅಂದರೆ ಏನು ಒತ್ಕೊಂಡು ಉರಿತಾ ಇದೆ ಅದ್ರ ಮೇಲೆ ತುಪ್ಪ ಸುರಿಯೋ ಕೆಲಸ ಮಾಡದೆ ಹೊರತು ಅದನ್ನು ಅಯ್ಯೋ ನಾನೀಗ ಗಂಡನನ್ನು ತ್ಯಜಿಸಿ ಅಥವಾ ಗಂಡನ ಮೇಲೆ ಮನಸ್ತಾಪ ಮಾಡಿಕೊಂಡು ನಾನೀಗ ತವ್ರ ಮನೆಗೆ ಬಂದಿದ್ದೀನಿ, ಇಲ್ಲಿಂದ ಗಂಡ ಯಾರ ಬಳಿ ನೀನು ಹೋಗಬೇಡ ಅಂತಿದ್ದಾನೋ ಈ ತವ್ರ ಮನೆಯಿಂದ ನಾನು ಅಲ್ಲಿಗೆ ಹೋದರೆ ಇದು ಏನಾಗುತ್ತೆ ಅಂತ ಗೊತ್ತಾಗದಿರೋಷ್ಟು ದಡ್ಡಿ ನೀನೇನಿರಲಿಲ್ಲ. ಬಟ್ ಅಲ್ಲೂ ನಿನಗೇನೋ ಒಂದು ಸುಖ ಅಥವಾ ಅಲ್ಲೂ ಏನೋ ಒಂದು ತಪ್ಪು ವಿಚಾರಗಳು ನಡೆದು ಅಥವಾ ಅಂಥದ್ದೇನೋ ತಲೆಗೆ ಅವನು ತುಂಬುದ್ನೋ ನೀನೇ ತುಂಬಿಕೊಂಡು ಒಟ್ಟಿನಾಗೆ ಅವನು ಕುಣದಂತೆ ಅಥವಾ ಅವನು ಕುಣಿಸ್ದಂತೆ ನೀನು ಕುಣಿದೆ. ಆಯಿತು. ಅದಾದ ಮೇಲೇನು ಆತ ಇನ್ನೊಂದು ಮದುವೆ ಆದ, ಅದು ತಪ್ಪು ಆಯ್ತಪ್ಪ. ಹಿಂಗೇನೋ ಹೋಗಿದ್ದಾಳೆ, ನಾನು ಕೂಡ ಅವಳಿಗೊಂದೇಟು ಹೊಡೆದುಬಿಟ್ಟೆ, ಅವಳು ಕೋಪದಲ್ಲಿ ಏನೋ ಹೋಗಿರ್ಬೋದು, ಇಲ್ಲಿ ಆತ ಬಂದು ಕರ್ಕೊಂಡು ಬರಬೇಕಿತ್ತು, ಸರಿ. ಆದರೆ ಆತ ಮದುವೆನೇ ಆಗಿಬಿಟ್ಟ. ಆ ನೆಪ ಇಟ್ಕೊಂಡು ನೀನು ಇಷ್ಟೆಲ್ಲ ಮಾಡಿ ನನ್ನ ಮರ್ಯಾದೆ ತೆಗೆದ ಅಲ್ವಾ, ಇವನು ಸವಾಸನೆ ಬೇಡ ಅಂತ ನೀನು ಬಿಟ್ಟು ಬಂದೆ. ಅಂದರೆ ಹಾಗೆ ನಾನೊಬ್ಬಳು ಶೀಲವಂತಳಾಗಿದ್ದು, ನಾನೊಬ್ಬಳು ಸದಾಚಾರ ಹೆಣ್ಮಗಳಾಗಿ ನನಗೆ ಅನ್ಯಾಯ ಆಗಿದ್ದೆ, ಅವನು ನನಗೆ ಬೇಡ, ನಾನು ಮಕ್ಕಳನ್ನು ಬದುಕು ಸಾಧಿಸಿ ತೋರಿಸ್ತೀನಿ ಅಥವಾ ಬದುಕು ತೋರಿಸ್ತೀನಿ ಅಂತ ಅಣ್ಣ ಅಮ್ಮ ಇವ್ರ ಜೊತೆ ಹೊರಗಡೆ ಬಂದವಳು. ನೀನು ಹಾಗೆ ಬದುಕು ತೋರಿಸಿದ್ರೆ ಅದಕ್ಕೊಂದು ಅರ್ಥವಿತ್ತು. ಆಯ್ತವ, ನಿನ್ನ ಪಾಲಿಂದನೇ ನೀನು ಕೇಳಿದೀಯ ಅಂತಲೇ ಇಟ್ಕೊಳ್ಳೋಣ. ಅದನ್ನು ತಗೊಂಡ ಮೇಲೆ ಅವನಿಂದ ದೂರ ಇದ್ದು ಮಕ್ಕಳನ್ನು ಸಾಕೊಂಡು ನೀನು ಬದುಕಬೇಕಿತ್ತು. ಆಯಿತು, ಅದನ್ನೂ ಬಿಟ್ಟುಬಿಡೋಣ. ಆಯಿತು, ನನ್ನ ಮಗಳಿಗೆ ಒಬ್ಬ ತಂದೆ ಇರಲಿ ಅಂತ ಹೋಗಿ ಅವನ ಮನೆ ಮುಂದೆ ಶೆಡ್ ಹಾಕ್ಕೊಂಡೆ ಅಂದ್ಕೊಳ್ಳೋಣ. ಅವನು ನಿನ್ನ ಹತ್ರ ಏನೋ ಬರ್ಲಿಕ್ಕೆ ಶುರು ಮಾಡ್ದ ಅಥವಾ ನನ್ನ ಮಗಳು ನನಗೆ ಹೆಂಡ್ತಿ ಬೇಕು ಅಂತ ಅಂದ್ಕೊಂಡ, ಅದನ್ನು ಓಕೆ. ಅವನು ಯಾಕೆಂದರೆ ಆ ಹೆಂಡ್ತಿಗೂ ಏನೋ ಹೇಳಿ ಇಬ್ಬರನ್ನೂ ಕೂಡ ನಾನು ಕಾಪಾಡ್ಕೊಳ್ತೀನಿ ಅಂತ ಏನೋ ಬುದ್ಧಿ. ಆದರೆ ಇಲ್ಲೊಂದು ನೀನು ಎಡವಟ್ಟು ಮಾಡ್ಕೊಂಡಿದೀಯ. ಹಳೇ ಏನು ಬೀದಿಲೋಗೋ ಮಾರಿ ಅಂತ ನಡುಮನಿ ಕೂರಿಸ್ಕೊಂಡಂಗೆ ಈ ಹಿಂದೆ ನಿನ್ನ ಬದುಕಲ್ಲಿ ನಿನ್ನ ಗಂಡ ಅಂದರೆ ಯಾವುದೇ ಆಗಲವ,
ನಿನ್ನ ಗಂಡ ಅವತ್ತು ಸಂಜೆ ನೀನು ಬಹಿರ್ದೇಶ ಅಂದರೆ ಬಯಲಿಗೆ ಹೋಗಿದ್ದಲ್ಲವಾ, ಹಾ ಗುರುಜಿ. ಸಂಜೆ ಸಮಯದಲ್ಲಿ ಅವನು ಕರೆದ ಅಂತ ಹೋಗಿದ್ದಲ್ಲ, ಹಾ ಗುರುಜಿ. ನೀವಲ್ಲೇನು ತಪ್ಪು ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ನೀನು ಹೋಗಿದ್ದು ಬಯಲಿಗಂತೂ ಅಲ್ಲ, ಅಥವಾ ನೀನೇನು ಹೊರಗಿನ ಅಥವಾ ರೆಸ್ಟ್ಗಂತೂ ಹೋಗಿರಲಿಲ್ಲ, ಅಥವಾ ಇನ್ನೇನೋ ನಿತ್ಯ ಕರ್ಮಗಳನ್ನು ಮುಗಿಸ್ಲಿಕ್ಕೆ ನೀನು ಹೋಗಿದ್ದಲ್ಲ. ಅವನು ಕರೆದಿದ್ದ, ನೀನು ಹೋಗಿದ್ದೆ. ಮಲಗಿಲ್ಲ ಅನ್ನೋದನ್ನೇ ನೀನು ಹೇಳೋದಾದರೆ ಹೋಗಿದ್ದು ಉದ್ದೇಶ ತಪ್ಪಿತ್ತು ಅನ್ನೋದು ನಿನಗೂ ಗೊತ್ತಲ್ವಾ? ಗೊತ್ತು ಗುರುಜಿ. ಅದಕ್ಕೇನು ಶಿಕ್ಷೆ ಸಿಗಬೇಕು ಸಿಕ್ತು. ಗುರುಜಿ ಸಿಕ್ತು ಗುರುಜಿ. ಅಲ್ಲಿಂದ ನೀನು ಹೌದಪ್ಪ ನನ್ನ ಗಂಡ ಅಲ್ಲಿಂದ ಆಚೆಗೆ ಇಲ್ಲ, ಅವಳೇನು ಮಾಡಲಿಲ್ಲ, ನೀನು ಅಕ್ಕನ ಮನೆಗೆ 1 ತಿಂಗಳು ಹೋದೆ, ಹೌದಲ್ಲ? ಗುರುಜಿ. ಯಾಕೆ ಊರಿನವರೆಲ್ಲ ಸೇರಿ ಇವಳನ್ನೇನೋ ಮಾಡಿಬಿಡ್ತಾರೆ ಅನ್ನೋ ಸಮಯದಲ್ಲಿ 1 ತಿಂಗಳು ಯಾರ ಕಣ್ಣಿಗೂ ಕಾಣ್ದಂಗೆ ಅಕ್ಕನ ಮನೆಗೆ ಹೋದೆ. ಆಮೇಲೆ ಇಲ್ಲ ಅವಳೇನು ಅಂಥದ್ದು ಅವನ ಜೊತೆ ಏನು ಮಲಗಿರಲಿಲ್ಲ, ನಾನೇ ನನ್ನ ಕೋಪ ತಡಿಲಾರ್ದೆ ಏನೋ ಅಂದುಬಿಟ್ಟೆ ಅಂತ ಬಂದು ಕರ್ಕೊಂಡು ಬಂದ. ಅಲ್ಲಿಂದ ಆಚೆಗೆ ಒಂದು ಮಟ್ಟಿಗೆ ಬದುಕು ಚೆನ್ನಾಗೇ ನಡೀತಾ ಇತ್ತು. ಗುರುಜಿ ನಡೀತಾ ಇತ್ತು. ಅಲ್ಲಿಂದ ನೀವು ಈ ವಿಚಾರದಲ್ಲಿ ನಡ್ಕೊಂಡ ಅಪ್ರಬುದ್ಧತೆ ಆಯಿತು, ಅಲ್ಲಿ ಯಾವೊಂದು ವಿಚಾರದಲ್ಲಿ ಒಂಚೂರು ತಪ್ಪಾಯಿತು. ಬಟ್ ಇಲ್ಲಿ ಮತ್ತಾರೋ ಬಂದ ನನಗೆ ನಿನ್ನ ಮೇಲೆ ಆಸೆ ಅಂತ ಹೇಳ್ದ, ಅಂಥವು ನನ್ನ ನೀನು ಒಂದು ವೇಳೆ ನೋಡ್ರಿ ಹಿಂಗೆ ಮನೆಗೆ ಬಂದು ನನ್ನ ಹಿಂಗೆ ಅಂತಿದ್ದಾನೆ ಅಂತ ಗಂಡನಿಗೆ ಹೇಳ್ಬಿಟ್ಟಿದ್ರೆ ಗಂಡನ ದೃಷ್ಟಿಯಲ್ಲಿ ನೀನು ದೊಡ್ಡ ಮನುಷ್ಯ ಆಗಿಬಿಡ್ತಾ ಇದ್ದೆ. ಹೌದು ಗುರುಜಿ. ನೀನು ಅದನ್ನು ಮಾಡಲಿಲ್ಲ. ಅವನಿಗೆ ನೀನು ಹೇಳಿದೆ ಇಲ್ಲ ನೀವು ತಂದೆ ಸಮಾನ, ಹೌದವ ನೀನು ಆ ವಿಚಾರದಲ್ಲಿ ಅದ್ಭುತೆ. ಆದರೂ ಅದು ಆದಮೇಲೆ ಯಾರು ನಿನ್ನನ್ನು ಹಾಳು ಮಾಡಲಿಕ್ಕೆ ಬಂದಿದ್ನೋ ಅವನ ಮಾತೇ ಕೇಳಿ ಗಂಡನನ್ನು ಬಿಡುವುದು ಅನ್ನೋದಾದರೆ ಇದು ಮಾದರಿ ಅಲ್ಲ, ಸಮಾಜಕ್ಕೆ ಇದು ತಪ್ಪು ಸಂದೇಶ. ಆಯ್ತಲ್ಲ, ಮಾಡಿಕೊಂಡು ಬಂದಿದ್ದೀಯ. ಈಗ ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು, ನಾನು ಯಾಕೆ ಆರಂಭದಲ್ಲಿ ನಿನಗೆ ತುಂಬ ಹೆಣ್ಣು ಕುಲಕ್ಕೆ ಇದು ಕಳಂಕ ಅಂದರೆ ನೀನು ಪಟ್ಟಿರೋ ಕಷ್ಟ, ನಿನಗೆ ಬಾಲ್ಯದಲ್ಲಾದ ಆ ದೌರ್ಜನ್ಯ ಅಥವಾ 14 ವಯಸ್ಸಿಗೆ ಮದುವೆ ಮಾಡಿ ದೈಹಿಕ ಹಿಂಸೆ ಕೊಟ್ಟು ನಿನ್ನ ನಡೆಸ್ಕೊಳ್ಬಾರ್ದು ರೀತಿಯಲ್ಲೆಲ್ಲ ನಡೆಸ್ಕೊಂಡು ಒಂದು ಹೆಣ್ಣು ಹೇಗೆ ಹೊರಗಡಿಕಾದಾಗ ಅವಳಿಗೆ ಏನು ಗೌರವದಿಂದ ಕಾಳಜಿಯಿಂದ ಕಾಣಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ರಾಕ್ಷಸರ ಬಳಿ ನೀನು ಹೇಗೆ ಸಹಿಸಿಕೊಂಡು ಬಂದೆ, ಅದರಲ್ಲೆಲ್ಲ ನೀನು ಶ್ರೇಷ್ಠಳು. ಆದರೆ ಅದಾದ ನಂತರ ನನಗೆ ಪ್ರೀತಿ ಸಿಗದಿಲ್ಲ ಅಂತ ನೀನು ಏನು ಅಲ್ಲಿ ನಾಟಿ ಮಾಡಲಿಕ್ಕೆ ಹೋದಾಗ ಗಂಡನಿಂದ ಪ್ರೀತಿ ಇಲ್ಲ ಅಂತ ಇನ್ಯಾವುದೋ ಪುರುಷನ ತೆಕ್ಕೆಗೆ ಬಿದ್ದೆ, ಅಲ್ಲೂ ಕೂಡ ತಪ್ಪಾಯಿತು. ಆಯಿತು. ಹಾಗೆ ತಪ್ಪಾದ ಮೇಲೆ ಅಥವಾ ಹಾಗೆ ಅಲ್ಲಿ ಒಂದಷ್ಟು ತಪ್ಪು ಕೆಲಸಗಳಾದ ಮೇಲೆ ಗಂಡ ಒಂದು ಮಟ್ಟಿಗೆ ಬದಲಾದ ಅಥವಾ ಏನೋ, ಯಾಕಂದರೆ ಅವರು ನಿನಗೆ ಹೊರಗಡೆ ಸುಖ ಕೊಡಲಿಕ್ಕೆ ತುಂಬ ಜನ ಕಾಯ್ತಾ ಇದ್ದರೂ ಕೂಡ ಅನ್ನ ಹಾಕಿ 4 ದಿನ ನಿನ್ನ ಕಷ್ಟಕ್ಕೆ ನೆರವಾಗೋರು ಹೆಂಡತಿ ಅಥವಾ ಗಂಡ, ಮಕ್ಕಳು, ಅತ್ತೆ ಮಾವ, ಅಂದರೆ ಸುಖ ಕೊಡಲಿಕ್ಕೆ ಬೀದಿ ತುಂಬ ಇದ್ದಾರವ. ಆದರೆ ಅನ್ನ ಕೊಟ್ಟು ನನಗೆ ಕಷ್ಟಕ್ಕೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟು ಸುಮಂಗಲಿಯಾಗಿ ಬದುಕಲಿಕ್ಕೆ ಗಂಡನೇ ಸತ್ಯ, ಹೌದಲ್ಲವ? ನಿನಗೂ ಅದು ಅರ್ಥವಾಯಿತು. ಅಯ್ಯೋ ಇಲ್ಲಪ್ಪ ಇವ್ರು ಯಾರೂ ಬರಲ್ಲ ಹೊರಗಿನವರು, ನನ್ನ ಗಂಡನೇ ಸತ್ಯ. ಈಗಲೂ ನಿನಗೆ ಅದೇ ಅನ್ನಿಸ್ತಾ ಇದೆ? ಗುರುಜಿ ಇವಾಗೂ ನನ್ಗೆ ಅದೇ ಅನಿಸ್ತಾ ಇದೆ. ಮತ್ತಿದ್ಯಾಕೆ ಹೊರಗಡೆದು? ನನ್ಗೆ ಇವಾಗೂ ನನ್ ಗಂಡನೇ ಬೇಕು, ಅವ್ನ ಎಷ್ಟೋ ಒಂದಿನ ಮದ್ವೆ ಆದ್ರೂ ನನ್ ಗಂಡನೇ ಬೇಕು, ನನ್ ಮಗಳಿಗೆ ತಂದೆ ಬೇಕು ಅಂತ ಅನಿಸ್ತಾ ಇದೆ ಗುರುಜಿ. ಈಗಲೂ ಕೋರ್ಟ್ಗೆ ಹೋಗ್ತಿದ್ದೀರಾ? ಇಲ್ಲ ಗುರುಜಿ, ಅದು ಇವಾಗ ಕೋರ್ಟ್ ಬಂತು ಗುರುಜಿ, ಇವಾಗ ಬಂದಿದೆ. ನಾನು ಬೇಡ, ಇಷ್ಟು ದಿನ ನನ್ ಗಂಡ ಮೋಸ ಮಾಡಿತ್ತು ಸಾಕು, ಇನ್ಮೇಲೆ ನಾನು ಮೋಸ ಮಾಡಲ್ಲ, ನಾನು ಆ ಕೇಸನ್ನು ವಾಪಸ್ ತೆಕ್ಕಂದಿನ ದೇವ್ಡ ಆ ಕೇಸನ್ನು ವಾಪಸ್ ತೆಕ್ಕಂತ ಇದ್ದೀನಿ ಗುರುಜಿ. ನೋಡು ತಾಯಿ, ನಿನ್ನ ಬದುಕಿಗೆ ಯಾರಿಲ್ಲದೆ ಹೋದ್ರು ಮಗಳನ್ನು ಸಾಕುವಷ್ಟು ಶಕ್ತಿಯನ್ನಂತೂ ಅಥವಾ ಅಷ್ಟು ಬದುಕಲ್ಲಿ ಏನು ಒಂದು ಚೈತನ್ಯವನ್ನಂತೂ ಭಗವಂತ ನಿನಗೆ ಕೊಟ್ಟಿದ್ದಾನೆ. ಗಂಡ ಇಲ್ಲದೆ ಹೋದ್ರು ಯಾರಿಲ್ಲದೆ ಹೋದ್ರು ನಿನ್ನ ಇವನ್ 1 ಎಕರೆ ಕೊಡದೆ ಹೋಗಿದ್ರು ನೀನೇನು ಮಗಳನ್ನ ತಗೊಂಡೋಗಿ ನದಿಗೆ ಎಸಿತಿದ್ದ? ಇಲ್ಲ ಗುರುಜಿ. ಬದುಕಿ ತೋರಿಸ್ತಿದ್ದೆ ಅಲ್ವಾ, ಅಥವಾ ಮಗಳನ್ನ ಸಾಕ್ತಿದ್ದೆ ಅಲ್ವನವ? ಗುರುಜಿ. ಈಗ ಮಗಳು ಎಷ್ಟು ವರ್ಷ ಮಗಳಿಗೆ? ಮಗಳಿಗೆ ಇವಾಗ 12 ನಡೀತಾ ಇದ್ದಾವೆ. ಇನ್ನೇನು ಅವಳು ಕೂಡ ಒಂದು 18-19 ಬರೋಷ್ಟರಲ್ಲಿ ನಿನ್ನ ಇತಿಹಾಸವನ್ನೆಲ್ಲ ನೀನು ಹೇಳದೆ ಹೋದ್ರು ಇನ್ಯಾವನು ನಿನಗೆ ಆಗದವನೊಬ್ಬ ನಿಮ್ಮವ್ವ ಎಲ್ಲೆಲ್ಲಿ ಹೋಗಿದ್ಲು ಗೊತ್ತಾ ಅಂತ ಹೇಳಿದಾಗ ಅವಳಿಗೊಂದು ಸಲುವೆ ಸಿಗುತ್ತಲ್ಲವ? ಹೌದು ಗುರುಜಿ. ಈಗಲಾದರೂ ಇದು ನಿಲ್ಲಿಸು. ಬೇಡ, ನಿನಗೆ 28, ನಿನಗೆ ಕಡೆಗೆ 23 ಏಜ್ ಆಗಿ ನವ ಯೌವನೆ ತುಂಬಿರುವ ಅಥವಾ ಏನು ನವ ತರುಣಿಯಾಗಿದ್ದರೂ ಪರವಾಗಿಲ್ಲ. ಧರ್ಮ ಮುದುಕಿಗೊಂದು ಹುಡುಗಿಗೊಂದಲ್ಲ, ಧರ್ಮ ಅದು ಎಲ್ಲ ಕಾಲದಲ್ಲೂ ಎಲ್ಲ ಯುಗದಲ್ಲೂ ಎಲ್ಲ ವಯಸ್ಸಲ್ಲೂ ಧರ್ಮ ತನ್ನ ಸ್ವರೂಪ ಒಂದೇ ಉಳಿಸ್ಕೊಂಡಿರುತ್ತೆ. ಇಲ್ಲ ನನಗಿನ್ನೂ 28, ಹಾಗಾಗಿ ಗಂಡ ಇನ್ನೂ ಯಾಕೋ ನನ್ನ ಹತ್ರ ಬರ್ತಿಲ್ಲ, ಅಥವಾ ಅವ್ನು ನನಗೆ ಪೂರ್ಣ ಪ್ರಮಾಣದಲ್ಲಿ ಶರಣಾಗಿಲ್ಲ, ಅಥವಾ ಅವ್ನು ನನಗೆ ತುಂಬ ಆಸರೆ ಕೊಡ್ತಿಲ್ಲ, ಅದಕ್ಕೆ ನಾನು ಈಗ ಹಳೆಯ ಒಬ್ಬ ವ್ಯಕ್ತಿಯನ್ನು ಮತ್ತೆ ಕಾಂಟ್ಯಾಕ್ಟಿಗೆ ತಗೊಂಡಿದ್ದೀನಿ. ಯಾಕೆ? ನನಗೆ 28 ವರ್ಷ. ನಿನಗೆ 28 ವರ್ಷ ಅಲ್ಲ, 78 ವರ್ಷ ಆದರೂ ಧರ್ಮವೇ.
ಇಲ್ಲ ಗುರುಜಿ, ಹಂಗಂತ ನಾನು ವಯಸ್ಸು ಅಂತ ಇಲ್ಲ ಗುರುಜಿ. ನಾನು ಏನೇ ಆಗಿರ್ಲಿ ಗುರುಜಿ, ನನ್ ಗಂಡ ನನ್ಗೆ ಇವಾಗ ಬಟ್ ನನ್ ಸುಖ ಸಂತೋಷ ಸಿಗ್ಬೇಕು ಅಂತ ನನ್ ಗಂಡನ್ ಬೇಕು ಅಂತ ಕೇಳ್ತಾ ಇಲ್ಲ ಗುರುಜಿ. ನನ್ ಧರ್ಮದಲ್ಲಿ ನಡಿಬೇಕು, ನನ್ ಧರ್ಮ ಪಾಲಿಸ್ಬೇಕು. ಆ ಹುಡುಗ ಮದುವೆ ಆಗದೆ ಅಲಿತಿರೋದಕ್ಕೆ ನೀನೇ ಕಾರಣ ಅದಲ್ಲೋ. ಆ ಗುರುಜಿ, ನನ್ಗೆ ಅದೇ ಒಂದ್ ದೊಡ್ಡ ಚಿಂತೆ ಆಗ್ತಾ ಇರೋದು. ಏನಪ್ಪ ನಾನ್ ಇಂಥ ತಪ್ಪು ಮಾಡ್ತಾ ಇದ್ದೀನ, ಒಂದು ಜೀವನ ಹಾಳು ಮಾಡ್ತಾ ಇದ್ದೀನ ಅಂತ. ನನ್ಗೆ ಅಲ್ಲಿಂದ ಏನೋ ಸಿಗ್ಬೇಕು, ನಾನ್ ಖುಷಿ ಪಡ್ಬೇಕು ಅಂತ ಅಲ್ಲಿ ಯಾವ ಸಂಬಂಧನ ಇಟ್ಕೊಂಡಿಲ್ಲ ಗುರುಜಿ. ಆ ವ್ಯಕ್ತಿ, ಆ ಹುಡುಗನಿಗೆ ಅವ್ರ ತಂದೆ ತಾಯಿ ಇದ್ದಾರೆ, ಅವ್ರ ಮಗನನ್ನು ತಿದ್ದೋದು ಬುದ್ಧಿ ಹೇಳಿ 2 ಕೊಟ್ಟಾದರೂ ಅವನು ಸಾಯ್ತಾನೋ ಬದುಕ್ತಾನೋ, ಅವನು ಏನಾಯ್ತಾನೋ. ನಿನ್ನ ಬದುಕಿನ ಪ್ರತ್ಯೇಕವಾದ ಹೋರಾಟಗಳಲ್ಲಿ ನೀನಿರಬೇಕಾದ್ರೆ ಅವನದನ್ನು ಮೈಮೇಲೆ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ನೀನು ಈಗಿಲ್ಲ. ನೀನು ಅದಕ್ಕೆ ಹೊಣೆನೂ ಅಲ್ಲ, ನಿನಗೀಗ ಅದು ಅನಿವಾರ್ಯನೂ ಅಲ್ಲ. ಅವ್ರ ಅಪ್ಪ ಅಮ್ಮ ಅವನ ಮಗ, ಅವ್ರ ಮಗ ಬೇಕು ಅಂದರೆ ಬಡ್ದೋ ಹೆಂಗೋ ಅವ್ರು ಸರಿ ಮಾಡ್ಕೊಳ್ತಾರೆ. ನೀನೀಗ ಅದನ್ನು ಮೈಮೇಲೆ ಹೇಳ್ಕೊಳ್ಳೋದು ಧರ್ಮ ಅಲ್ಲ. ಆದರೆ ಒಂದು ವೇಳೆ ನೀನು ನೆನ್ಪಿಟ್ಕೋ, ಇದೇ ಸ್ವರೂಪದಲ್ಲಿ ನೀನು ಈ ವ್ಯಕ್ತಿಯನ್ನು ಫೋನಲ್ಲಿ ಮಾತ್ರ ಮಾತಾಡ್ತೀನಿ, ಬೇರೆ ಏನೂ ಮಾಡ್ತಿಲ್ಲ ಅನ್ನೋ ದೃಷ್ಟಿಯಲ್ಲೇ ಹೋದರೆ ಮುಂದೆ ಆ ಹುಡುಗನ ತಂದೆ ತಾಯಿ ನಿನ್ನನ್ನು ಹೆಣ ಮಾಡ್ತಾರೆ. ತಿಳಿಸ್ಕೋ, ನಿನ್ನ ಮಗಳಿದ್ದಾಳೆ, ಅರ್ಥ ಆಯ್ತಲ್ಲ? ಯಾಕಂದರೆ ಒಂದು ಮನೆಯ ಸಂತಾನವನ್ನು ಹಾಳು ಮಾಡಿರೋ ತಪ್ಪು, ಅಥವಾ ನನ್ನ ಮಗನನ್ನು ತಪ್ಪು ದಾರಿಗೆ ತಂದು ಈಗ ನಿನ್ನನ್ನು ಒಂದು ವೇಳೆ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ಅವ್ರ ಅಪ್ಪ ಅಮ್ಮ ಒಪ್ಪಲ್ಲ. ಸುಮ್ಮನೆ ಊಹೆ ಮಾಡ್ಕೊ. ಒಂದು ವೇಳೆ ಅವನು ನಿನ್ನ ಬಿಟ್ಟು ನಾನು ಬದುಕೋದೇ ಇಲ್ಲ, ನೀನಿದ್ರೇನೆ ನನಗೆ, ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಆಗಲ್ಲ ಅಂದರೆ ಆ ಹೆತ್ತವರ ಕಣ್ಣೀರು ಒಂದಿದೆ, ಅದು ನಿನ್ನ ಮನೆಯನ್ನು ಸುಟ್ಟಾಕ್ಬಿಡುತ್ತೆ. ನೀನೇ ಉಗ್ದು ನೋಡಪ್ಪ, ನಾನು ಹೀಗೆ 2 ಮಕ್ಕಳ ತಾಯಿ, 1 ಮಗುವಿನ ತಾಯಿ, ನನ್ನ ಪರಿಸ್ಥಿತಿ ಹಿಂಗಿದೆ, ನನ್ನ ಗಂಡ ಹಿಂಗಿದ್ದಾನೆ, ಏನೋ ಅವತ್ತು ತಿಳಿದೇ ಇರೋ ಸಮಯ ಅವತ್ತು ನಡೆದು ಹೋಯಿತು. ಈಗ ನೀನು ಮದುವೆ ಆಗ್ತೀಯೋ ಬಿಡ್ತೀಯೋ, ಅಂದರೆ ನೀನು ಬೇರೆ ಮದುವೆ ಆಗ್ತೀಯೋ ಬಿಡ್ತೀಯೋ, ಆದರೆ ನನ್ನ ಜೀವನದಲ್ಲಂತೂ ನಾನು ನಿನಗೆ ಮೊದಲಿನಷ್ಟು ಬೆಂಬಲ ಕೊಟ್ಕೊಂಡು ಹೋದರೆ ನಿನಗೇನೋ ಒಂದು ಟೈಮ್ ಕಳಿಬೋದು. ಆದರೆ ಅವ್ರ ಮನೆ ನಿರ್ನಾಮ ಆಗುತ್ತಲ್ಲ, ನಿನ್ನ ಮನೆ ಬದುಕುತ್ತಾ? ಇದನ್ನೆಲ್ಲ ಯೋಚನೆ ಮಾಡಿದ್ರೇನೆ ಮನುಷ್ಯತ್ವ ಅನ್ನೋದು. ಅಯ್ಯೋ ನನಗೀಗ ಒಂಟಿತನ ಕಾಡ್ತಿದೆ, ಅದಕ್ಕೆ ನಾನು ಒಂಟಿತನ ಕಾಡ್ತಿದ್ದೆ, ಮಗಳಿದ್ದಾಳೆ, ಸಾಧ್ಯವಾದ್ರೆ ಗಂಡನ ಪ್ರೀತಿಗೆ ವಿಶ್ವಾಸಕ್ಕೆ. ಅಯ್ಯೋ ಗುರುಜಿ, ಇಲ್ಲ ಗುರುಜಿ, ಒಂಟಿತನ ಕಾಡುತ್ತಂತ ನಾನು ಹೇಳಲ್ಲ ಗುರುಜಿ. ಯಾಕದು ಮತ್ತೆ? ಇಲ್ಲ ಗುರುಜಿ, ಎಷ್ಟೇ ದಿನಕ್ಕಾಗಿರ್ಲಿ ನನ್ನ ಗಂಡ ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ. ಉತ್ತರ ಕೊಡು, ಯಾಕೆ ಆ ಹುಡುಗನನ್ನು ಕಾಂಟ್ಯಾಕ್ಟ್ ಮಾಡಿದ್ದು? ಅದೊಂದು ತಪ್ಪಾಯ್ತು ಗುರುಜಿ. ಮತ್ತೆ ಅಂಡ್ ಅವ್ರಿಗೆ ಅಪ್ಪ ಅಮ್ಮ ಇಲ್ವಾ? ಅವ್ರಿಗೆ ಆಸೆ ಇರಲ್ವಾ ತನ್ನ ಮಗ ಒಂದು ಹೆಣ್ಣನ ಮದುವೆ ಆಗಬೇಕು, ಮೊಮ್ಮಕ್ಕಳು, ನಮ್ಮ ಮಗನ ಸಂಸಾರ, ಆಸೆ ಇರಲ್ವಾ ಅವ್ರಿಗೆ? ಇರುತ್ತೆ ಗುರುಜಿ. ನಿನಗೆ 28 ವರ್ಷ, ಇನ್ನು ಮಗಳು ಚಿಕ್ಕವಳು, ಗಂಡ ಯಾಕೋ ಇನ್ನೊಂದು ಹೆಣ್ಣಿನ ಹಿಂದೆ ಹೋಗ್ಬಿಟ್ಟಿದ್ದ, ಡೈವರ್ಸ್ ತಗೋ, ಇನ್ನೊಂದು ಮದುವೆ ಆಗು, ಏನು ಬೇಡ ಅಂದವ್ರು ಯಾರು ನಿನ್ನ? ಇಲ್ಲ ನನಗಿಷ್ಟ ಇಲ್ಲ ಅಂತ ನಿಂದೇನೋ ಸೆಂಟಿಮೆಂಟ್ ವಿಚಾರ ಇದ್ರೆ ಬಿಟ್ಟು ನಿನ್ನ ಪಾಡಿಗೆ ಬದುಕು. ಅವನ ಬದುಕು ಯಾಕೆ ಹೋಯ್ತೀಯ? ಗುರುಜಿ ತಪ್ಪಾಗುತ್ತೆ. ಈ ವಿಚಾರದಲ್ಲಿ ಹೆಂಗೋ ನೀನು ಬಚಾವಾಗಿರ್ಬೋದು, ಆದರೆ ಆ ಹುಡುಗನ ವಿಚಾರ ಬಂದಾಗ ಅವ್ರ ಅಪ್ಪ ಅಮ್ಮನ ಎದುರುಗಡೆ ನೀನು ಮಾತು ಕೊಡ್ಲಿಕ್ಕೆ ಇಲ್ಲ, ನಿನ್ನ ಮಗನೇ ನನಗೋಸ್ಕರ ಹುಚ್ಚನಂಗೆ ಆಡ್ತವನಿ ಅಂತ ನೀನು ಹೇಳಿದ್ರು ಅವ್ರು ನಂಬಲ್ಲ. ಹೌದು ಗುರುಜಿ. ನಿನ್ನ ಮಗಳಿಗದು ನೇರ ಪೆಟ್ಟು. ಆ ಶತ್ರುತ್ವ ನಿನ್ನ ಜೊತೆ ಅಲ್ಲ, ನಿನ್ನ ಮಗಳ ಜೊತೆ ಇಟ್ಕೊಂಡ್ಬಿಟ್ರೆ ನಿನ್ನ ಮಗಳ ಜನ್ಮ ಹಾಳು ಮಾಡಿಬಿಡ್ತಾರೆ. ಗುರುಜಿ. ಹಾಗಾಗಿ ಇಲ್ಲಿ ನಿನ್ನ ಗಂಡ ಒಂದು ವೇಳೆ ಮೊದಲಿನಂತೆ ಇಲ್ಲ ನನ್ನ ಹೆಂಡತಿ ಮಗಳು ಬೇಕು ಅಂತ ಆ ಹೆಣ್ಣನ್ನು ಒಪ್ಪಿಸಿ ಅಥವಾ ಏನೋ ನಿಮ್ಮ ನಡುವೆ ನೀವು ಏನು ಮಾತಾಡ್ಕೊಳ್ತೀರೋ, ಏನಿದ್ರು ನಿನ್ನ ವ್ಯವಹಾರ ಮಗಳು, ಗಂಡ, ನಿನ್ನ ಅಮ್ಮ ಅಣ್ಣ ನಿನ್ನ ಕಷ್ಟಕಾಲಕ್ಕೆ ಹಾಗೇರೆ ಅವ್ರ ಕಡೆಗೂ ಸ್ವಲ್ಪ ನೋಡಿಕೊಂಡು ಇಷ್ಟು ಬದುಕು ನೀನು. ಆದರೆ ಆ ಹುಡುಗನ ಕಡೆ ಮೆಸೇಜ್ ಮಾಡೋದು, ಫೋನ್ ಮಾಡೋದು ಅಂದರೆ ಅವನು ಮನೇಲಿ ಹೇಳ್ದಂಗೆ ಕೇಳ್ತಿಲ್ಲ, ಹೆಂಗೆಂಗೋ ಆಡ್ತಿದ್ದಾನೆ ಎಂದಾಗ ಆ ಜೀವದ ಆ ಅಧೋಗತಿಗೆ ನೀನು ಕಾರಣ ಆಗಬಾರ್ದು. ಈ ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋ. ಈ ಜಾಗದ ಈ ಸ್ಥಿತಿಲಿ ಅಥವಾ ಈ ರಾತ್ರಿ ಈ ಸಮಯದಲ್ಲಿ ನಿನಗೆ ಹೇಳ್ತಿದ್ದೀನಿ, ಒಂದು ವೇಳೆ ಈ ಹುಡುಗನ ವಿಚಾರದಲ್ಲಿ ನೀನು ಮತ್ತೂ ಮೆಸೇಜು ಫೋನು ನೀನು ತಪ್ಪು ಮಾಡದೆ ಹೋದ್ರೂ ಪರವಾಗಿಲ್ಲ, ನೀನು ಕಾಂಟ್ಯಾಕ್ಟಲ್ಲಿ ಮುಂದುವರಿದ್ರೆ ನೇರ ಬಲಿಯಾಗೋದು ನಿನ್ನ ಮಗಳ ಜೀವನ. ಇದು ಹೆಂಗೆ ಯಾಕೆ ನಿನಗೆ ಮುಂದೆ ಗೊತ್ತಾಗುತ್ತೆ.
ಹಾ ಗುರುಜಿ. ಯಾರಿಗೋಸ್ಕರ ಅಥವಾ ಯಾವ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡಿಕೊಂಡು ಬಂದೋ, ಈ ಮಗಳ ಜೀವನ ಚೆನ್ನಾಗಿರಬೇಕು. ಅವಳು ನಾಳೆ ದಿನ ತಪ್ಪುದಾರಿಗೆ ಹೋಗಿ ನೀನು ಯಾಕೆ ಮಗಳೇ ಹಿಂಗೆ ಮಾಡ್ತಿದ್ದೀಯಾ, ನಾನು ನೀನು ಎಷ್ಟು ಕಷ್ಟಪಟ್ಟು ಓದಿಸ್ಕೊಂಡೆ ಬಂದೆ, ಎಷ್ಟು ಕಷ್ಟಪಟ್ಟೆ ನಿನಗೋಸ್ಕರ ಗೊತ್ತಾ ಅಂತ ನಿನ್ನ ಮಗಳಿಗೆ ನೀನು ಹೇಳಬೇಕು ಅಂದರೆ, ನಿನ್ನ ಮಗಳು ಹೌದು ಅಮ್ಮ ನನ್ನ ತಪ್ಪಾಯಿತು ಅಂತ ಹೇಳಬೇಕು ಅಂದರೆ ಇದನ್ನೆಲ್ಲ ಬಿಟ್ಟು ಗೌರವಾನ್ವಿತವಾಗಿ ಬದುಕು. ನಾಳೆ ನಿನ್ನ ಮಗಳಿಗೆ ಬುದ್ಧಿ ಹೇಳಲಿಕ್ಕೆ ಹೋದಾಗ ಏ ಅಮ್ಮ ಸುಮ್ಮ ಕೂತ್ಕೋ, ನೀನು ಹೆಂಗೆ ಮೈಕೊಂಡು ಬಂದಿದೀಯಾ, ನೀನು ಹೆಂಗೆ ಬಂದಿದೀಯಾ ನನಗೆ ಗೊತ್ತು ಅಂತ ನಿನ್ನ ಮಗಳು ಬಾಯಲ್ಲಿ ಬಂದರೆ ಅವತ್ತೇ ನಿನ್ನ ಸಾವು. ಹಾ ಗುರುಜಿ. ಅದಾಗಬಾರ್ದು. ನೀನು ಎಷ್ಟೆಲ್ಲ ಬಾಲ್ಯದಿಂದಲೂ ಬಡತನ, ಅನ್ನಕ್ಕೆ ಕಷ್ಟ, ಪ್ರೀತಿಗೆ ಬರ, ಇದೆಲ್ಲ ಸ್ಥಿತಿಯಿಂದಲೂ ಬಂದು ಈಗ ಒಂದು ಮಗುವಿಗೆ ತಾಯಿಯಾಗಿ ಈಗ ಗಂಡ ಬೇಕಾ ಪಡ್ಕೊ, ನಾನು ಅದಕ್ಕೆ ಅಡ್ಡ ಬರಲ್ಲ. ನೀನು ಅಯ್ಯೋ ಯಾಕೆ ಓದವಳು ಮತ್ತೆ ಯಾಕೆ ಬೇಡ್ತಿದ್ಯಾ ನಾನು ಕೇಳಲ್ಲ. ನಿನ್ನ ಗಂಡ ಅವನಿಗೂ ಪ್ರೀತಿ ಇದೆ ಬರ್ತಾನೆ, ಇಷ್ಟರಲ್ಲೇ ನಿನ್ನ ಆಟಗಳಿರಬೇಕೆ ಹೊರತು ಇದನ್ನು ದಾಟಿ ಆ ಕಡೆ ಈ ಕಡೆ ಹೋದರೆ ಮೊದಲಿನಷ್ಟು ಕ್ಷಮೆ ಅಥವಾ ಭಗವಂತ ಪದೇ ಪದೇ ನಿನಗೆ ಅವಕಾಶ ಕೊಡ್ತಾನೆ ಅಂತ ಭಾವಿಸ್ಲೇಬೇಡ ನೀನು. ಆ ಗುರುಜಿ ನನಗೆ ತುಂಬಾ ಅವಕಾಶ ಮಾಡಿಕೊಟ್ಟಿದ್ದಾರೆ ಗುರುಜಿ ಭಗವಂತ ಬದುಕಕ್ಕೆ. ಆದರೆ ಪ್ರತಿ ಸಾರಿ ಅದೇ ಅವಕಾಶಗಳು ಸಿಗ್ತವೆ ಅಂತ ಭ್ರಮೆಯಲ್ಲಿ ಬದುಕಬೇಡ. ಕೆಲವೊಮ್ಮೆ ಭಗವಂತ ನೀನು ಹೇಳಿದೆ ಅಯ್ಯೋ ನನಗೊಂಚೂರು ತಿದ್ಕೊಳ್ಳಿಕ್ಕೂ ಅವಕಾಶ ಕೊಡಲಿಲ್ಲ, ಅವತ್ತು ಸಂಜೆ ಅವನ ಜೊತೆ ಇದ್ದಿದ್ದನ್ನು ನೋಡಿ ಅಳ್ಕೊಂಡು ಬಂದು ನನಗೆ ನೇರವಾಗಿ ಶಿಕ್ಷೆ ಪ್ರಕಟ ಮಾಡಿಬಿಟ್ರು ಅಥವಾ ನನ್ನನ್ನು ದೋಷಿಯನ್ನಾಗಿ ಮಾಡಿ ಅಂತಿಮ ನಿರ್ಧಾರ ಪ್ರಕಟಿಸಿಯೇ ಬಿಟ್ರು ಅಂತ ನೀನು ಅವಕಾಶ ಕೊಡಲಿಲ್ಲ ಅಥವಾ ನನಗೆ ತಿದ್ಕೊಳ್ಳಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳ್ತೀಯಲ್ವ. ಆದರೆ ಭಗವಂತ ನಿನಗೆ 3-4 ಸಾರಿ ಕೊಟ್ಟಿದ್ದಾನೆ ಈಗಾಗಲೇ. ಓ ಗುರುಜಿ. ಆದರೆ ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಅದು ನಡೆಯಲ್ಲ. ಈ ವಿಚಾರದಲ್ಲಿ ನನ್ನ ಪಾಲಿಗೆ ಬಂದಿದ್ದು ಇಷ್ಟೇ ಅಂದುಕೊಂಡು ಜೀವನದಲ್ಲಿ ಸಂತೃಪ್ತಿಯನ್ನು ಪಡ್ಕೊಳ್ಳೋದು ಅಥವಾ ನೆಮ್ಮದಿ ಪಡ್ಕೊಳ್ಳೋದ್ರಲ್ಲಿ ಇರೋದ್ರಲ್ಲಿ ತೃಪ್ತಿ ಪಡೋದು ಕಲಿ. ಎಷ್ಟು ನೀನು ಹೊರಗಡೆ ಅಕ್ರಮವಾಗಿ ನೀನಂಗೆ ಮಾಡಲ್ಲವ, ನನಗೆ ನಂಬಿಕೆ ಇದೆ, ಏನೋ ಒಂದು ತಪ್ಪಾಗಿದೆ, ನಾನು ಅದನ್ನು ಯಾಕಿಷ್ಟು ಕಠೋರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನೀನು ನಿನ್ನ ಕಡೇ ಸಮಯದಲ್ಲಿ ಅಥವಾ ಕಡೇ ಸಮಯ ಅಂದರೆ ಮಗಳ ದೃಷ್ಟಿಯಲ್ಲಿ ಅಥವಾ ನಾಳೆ ಗಂಡನ ದೃಷ್ಟಿಯಲ್ಲಿ, ಯಾಕಂದರೆ ನಿನ್ನ ಯೌವನ, ನಿನ್ನ ಸೌಂದರ್ಯ, ನಿನ್ನ ಈ ದೇಹದ ಶಕ್ತಿ ಇದು ಹಿಂಗೆ ಇರಲ್ಲ. ಹೋಗ್ತಾ 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 ನೀನು ಕೆಳಗೆ ಬೀಳ್ತೀಯ. ಆಗ ಬಿದ್ದಂಥ ಕಾಲಕ್ಕೆ ಚೆನ್ನಾಗಿರೋ ನಿನ್ನ ಗಂಡ, ಚೆನ್ನಾಗಿರೋ ನಿನ್ನ ಮಗಳು ಇವರೆಲ್ಲ ನೀನು ನೋಡ್ಕೊಳ್ಬೇಕು ಅಂದರೆ ಈ ಚೆನ್ನಾಗಿದ್ದ ಸಮಯದಲ್ಲಿ ಸ್ವಲ್ಪ ಒಂಚೂರು ಗರ್ತಿಯಂತೆ ಒಳ್ಳೆ ದಾರಿಯಲ್ಲಿ ಬದುಕಿದರೆ ನಿನ್ನ ಬಗ್ಗೆ ಗೌರವ ಬರುತ್ತೆ. ಅಯ್ಯೋ ಮೂಲೆಯಲ್ಲಿ ಮಲಗಿರೋ ನಮ್ಮಮ್ಮ ಊಟ ಮಾಡಿದ್ಲೋ ಇಲ್ವೋ ಅಂತ ಅನಿಸುತ್ತೆ. ಇಲ್ಲ ನಾನೇ ಹಿಂಗೆ ನಡ್ಕೊಂಡ್ಬಿಟ್ಟು ನಿನ್ನ ಮಗಳಿಗೆ ನಾಳೆ ನಿನ್ನ ಮಗಳನ್ನು ಹೆಂಗೆ ಗುರುತಿಸ್ತಾರೆ ಅಂದರೆ, ಅದೇ ಕಣೋ ಗಂಡನ ಬಿಟ್ಟು ಹೋಗಿ ಅಲ್ಲಿ ಅವನ ಜೊತೆನೋ ಇದ್ಲಂತಲ್ಲ, ಮತ್ತು ಗಂಡನ ಜೊತೆ ಮತ್ತು ಬಂದು ಇನ್ಯಾವನ ಜೊತೆನೋ ಸಂಪರ್ಕ ಇಟ್ಕೊಂಡಿದ್ಲಂತ ಅವಳ ಮಗಳು. ನಿನ್ನ ಮಗಳ ಐಡೆಂಟಿಟಿ ನಿನ್ನ ಈ ದುರ್ವರ್ತನೆಯಿಂದ ಗುರುತಿಸೋಕಾದ್ರೆ ನಿನ್ನ ಮಗಳಿಗೆ ಏನಾಗಬೇಕು? ಆಗೋದು ಬೇಡವ. ಕಷ್ಟಪಟ್ಟು ಕೆಲಸ ಮಾಡ್ತಿದೀಯಾ, ಯಾರ ತಲೆ ಹೊಡೆದಿಲ್ಲ, ಯಾರ ಬದುಕನ್ನು ನೀನು ಹಾಳು ಮಾಡಿಲ್ಲ. ಆದರೆ ಈ ವಿಚಾರ, ಅದರಲ್ಲೂ ನಡತೆ ಅನ್ನೋದು ಮಾತ್ರ ಮನುಷ್ಯನಿಗೆ ಅತಿ ದೊಡ್ಡ ಐಶ್ವರ್ಯ. ಅದು ಒಂದಿದ್ದರೆ, ಅದು ಒಂದು ಚೆನ್ನಾಗಿದ್ದರೆ ನೀನು ಎಲ್ಲೂ ಹೋದರೂ ಬದುಕಬಹುದು. ಆದರೆ ನೀನು ಯಾವುದೋ ಒಂದು ಅತೃಪ್ತಿ, ಪ್ರೀತಿ ಇಲ್ಲ ಅಂತಲೋ, ಯಾರು ನನ್ನನ್ನು ನೋಡ್ತಾ ಇಲ್ಲ, ನನ್ನನ್ನು ಯಾರು ಜನ ಮಾತಾಡಿಸ್ತಾ ಇಲ್ಲ, ಅಥವಾ ನನಗೆ ಎಲ್ಲಿಂದಲೂ ನೆಮ್ಮದಿ ಇಲ್ಲ ಅಂತ ಹೊರಗಡೆ ಎಲ್ಲೆಲ್ಲಿಂದಲೂ ನೆಮ್ಮದಿ ತಗೊಳ್ಳೋಕೆ ಶುರು ಮಾಡಿಬಿಟ್ರೆ ಜನರ ದೃಷ್ಟಿಯಲ್ಲಿ ನೀನು ನಡತೆಗೆಟ್ಟವಳು ಅಂತ ಅನಿಸಿಕೊಂಡು ಬಿಟ್ಟರೆ ಅದು ನಿನ್ನ ಅಮ್ಮ, ನಿನ್ನ ಅಣ್ಣ, ನಿನ್ನ ಮಗಳು, ನಿನ್ನ ಒಂದು ಆ ಕಳಂಕದ ವಾಸನೆ ಇವರೆಲ್ಲರ ಬದುಕನ್ನು ಆವರಿಸಿಬಿಡುತ್ತೆ. ಹೌದಲ್ಲವಾ? ಹೌದು ಗುರುಜಿ. ಹಾಗಾಗಿ ನಾನು ನನ್ನ ಬದುಕಲ್ಲಿ ಆಯಿತು, ಇಷ್ಟು ದಿನ ಗೊತ್ತಿದ್ದೋ ಗೊತ್ತಿಲ್ಲದೋ ಇಷ್ಟೆಲ್ಲ ನಡೀತು. ಈಗ ನಾನು ಹೇಳೋದು ಅವನ ಸಂಪರ್ಕ ಅವನು ಬ್ಲಾಕ್ ಮಾಡು, ಅಥವಾ ಕಡೇ ಸಾರಿ ಹೇಳು, ನೋಡಪ್ಪ ನೀನು ಮದುವೆ ಆಗ್ತೀಯೋ ಆಗಲ್ವೋ, ನಿನ್ನ ತಂದೆ ತಾಯಿ ನೋಡ್ಕೊಂಡು ನಿನ್ನ ಪಾಡಿಗೆ ನೀನಿರು, ನಾನಂತೂ ನಿನ್ನ ಸವಾಸಕ್ಕೆ ಬರಲ್ಲ, ನನ್ನ ಗಂಡ ನಾನು ಎಲ್ಲ ಚೆನ್ನಾಗಿ ಬದುಕ್ತೀವಿ, ನಿನಗೆ ಒಳ್ಳೇದಾಗ್ಲಪ್ಪ ಅಂತ ಇಡು. ಅಥವಾ ಇದನ್ನ ಹೇಳದೆ ಹೋದರೂ ಏನು ತೊಂದರೆ ಇಲ್ಲ. ಆದರೆ ಅಪ್ಪಿ ತಪ್ಪಿ ಸಂಪರ್ಕ ಮಾಡೋದು, ಮಾತಾಡೋದು, ಇದು ನಾಳೆ ಗಂಡನಿಗೆ ಮತ್ತು ಗೊತ್ತಾಯಿತು ಅಂದರೆ ಮತ್ತೆ ರಾದ್ದಾಂತವಾಗುತ್ತೆ. ಮತ್ತು ಚೆನ್ನಾಗಿ ಆಗ್ತಿರೋ ಬದುಕನ್ನು ಹಾಳು ಮಾಡಿಕೊಳ್ಬೇಡ, ಅದನ್ನು ಬಿಡು. ಆ ಹುಡುಗನ ಅವನತಿ ಅಥವಾ ಉದ್ಧಾರಕ್ಕೆ ನೀನು ಹೊಣೆ ಅಲ್ಲ, ನೀನು ಕಾರಣ ಅಲ್ಲ. ಈಗ ಬಿಟ್ಟು ಮಗಳ ಬದುಕಿಗೆ, ಯಾಕಂದರೆ ಈಗ ನಿನ್ನ ಬದುಕಲ್ಲಿ ಏನೇನು ನಡೀತು ಇದು ಯಾವುದು ಮಗಳ ಬದುಕಲ್ಲಿ ನಡಿಬಾರ್ದು ಅಂದರೆ ಅವಳಿಗೆ ಒಂದೊಳ್ಳೆ ಶಿಕ್ಷಣ ಕೊಡು, ಸಂಸ್ಕಾರ ಕೊಡು. ಸಂಸ್ಕಾರ ಕೊಡುವುದಲ್ಲ, ತಾಯಿಯಾಗಿ ನಾನು ಹೇಗೆ ನಡ್ಕೊಂಡಿದ್ದೀನೋ ಅದನ್ನೇ ಮಕ್ಕಳು ಮಾಡ್ತಾರೆ ಕೂಡ. ಹೌದು ಗುರುಜಿ. ಸಂಸ್ಕಾರ ಅಂದ ತಕ್ಷಣ ಕೂತ್ಕೊಂಡ್ಬಿಟ್ಟು
ಹಿಂಗೆ ಹಿಂಗೆ ಅಂತ ಹೇಳ್ಕೊಡೋದಲ್ಲ, ನಾನು ನಡೆದು ತೋರಿಸ್ತೀನಿ, ಅವ್ರು ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ನಿನ್ನ ಮಗುವಿಗೆ ಒಂದೊಳ್ಳೆ ಶಿಕ್ಷಣ, ಒಂದೊಳ್ಳೆ ಸಂಸ್ಕಾರ, ಮತ್ತು ಆಕೆಗೆ ಸಮಯ ಪಾಲನೆ ಅಂದರು, ಟೈಮ್ ಸೆನ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಸಮಯ ಪಾಲನೆ, ತಿನ್ನೋ ಆಹಾರದ ಬಗ್ಗೆ ಗೌರವ, ಅಜ್ಜಿ ತಾತ ಅಪ್ಪ ಅಮ್ಮ ಅಥವಾ ಗುರು ಹಿರಿಯರು ಅನ್ನೋ ಗೌರವ, ಆಹಾರವನ್ನು ಗೌರವಿಸಬೇಕು, ಸಮಯವನ್ನು ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು. ಮತ್ತು ಮಗಳೇ, ನಾನು 14 ವರ್ಷಕ್ಕೆ ಮದುವೆಯಾಗಿ ಬಂದಂಗೆ ನಿನಗೆ ಮಾಡಲ್ಲ, ನೀನು 25-26 ಆಗು, ಒಂದು ಜೀವನದಲ್ಲಿ ಕನಸಿಟ್ಕೋ, ಒಂದು ಗುರಿ ಇಟ್ಕೋ. ಅಯ್ಯೋ ಹೀಗೆ ಕಸ ಮುಸ್ರೆ ತಿಕ್ಕಿ ಮಗಳನ್ನು ಸಾಕಿರೋ ಇಂಥ ತಾಯಿಯ ಮಗಳು ಇಂಥ ಕೆಲಸ ಮಾಡಿಕೊಂಡು ಇವತ್ತು ತಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅಂತ ಒಂದು ಹೆಸರು ಮಾಡಬೇಕು. ಮದುವೆ ಮಕ್ಕಳು ಎಲ್ಲರೂ ಮಾಡ್ಕೊಳ್ತಾರೆ, ಅದು ಇದ್ದಿದ್ದೆ. ಅದರ ನಡುವೆ ಒಂದು ವಿಶೇಷವಾಗಿ ಅಯ್ಯೋ ಪಾತ್ರೆ ಬೆಳಗಿ ತನ್ನ ಮಗಳನ್ನು ಸಾಕಿ ಆ ಮಗಳು ಇವತ್ತು ಎಷ್ಟೆಲ್ಲ ಸಾಧನೆ ಮಾಡಿದ್ದಾಳೆ, ಅಥವಾ ಏನೋ ಚೆನ್ನಾಗಿ ಓದ್ತಿದ್ದಾಳಂತಪ್ಪ, ಅವಳು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳಂತಪ್ಪ. ಅಂದರೆ ಯಾವ ಊರಿನ ಜನ ನಿನಗೆ ಶಿಕ್ಷೆ ಕೊಡಲಿಕ್ಕೆ ಸಭೆ ಸೇರಿದ್ರೋ ಅದೇ ಊರಿನ ಜನ ಅಯ್ಯೋ ಇವಳು ಮಗಳು ಇವತ್ತು ಹಿಂಗೆ ಆಗ್ಬಿಟ್ಲಲ್ಲಪ್ಪ, ಅದ್ಭುತ ಕಣೆಯ ಅಂತ ಮಾತಾಡಬೇಕು. ಹಂಗೆ ನಿನ್ನ ಮಗಳ ಮೂಲಕ ನೀನು ಆ ಸಮಾಜಕ್ಕೆ, ಆ ಊರಿನ ಆಡ್ಕೊಂಡವ್ರಿಗೆಲ್ಲ ಉತ್ತರ ಕೊಡಿಸ್ಬೇಕೇ ಹೊರತು ಮತ್ತು ನೀನು ಈ ವಿಚಾರದಲ್ಲಿ ಪೆಟ್ಟು ಮಾಡ್ಕೊಳ್ಬೇಡವಾ. ಅರ್ಥ ಆಯ್ತಲ್ಲವಾ? ಅಷ್ಟು ಮಾಡು. ಗಂಡನನ್ನು ವಿಶ್ವಾಸಕ್ಕೆ ತಗೊಳ್ತೀಯ, ಬರ್ತಾನ ವಾಪಸ್ಸು ಕರ್ಕೊ, ನಾನು ಬೇಡ ಅಂತ ಹೇಳಲ್ಲ. ಏನೋ ನಡೆದೋಗಿದೆ, ಇನ್ನು ಜೀವನ ಸಾವಿಗೆ ಹತ್ರ ಆಗ್ತಾ ಇದ್ದೀವಿ. ಏನು ಹೋಗ್ತಾ 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 ಏನು ತೊಟ್ಲಿಗೆ ಹೋಗಲ್ಲ, ಸ್ಮಶಾನಕ್ಕೆ ಹೋಗ್ತೀವಿ, ಹೌದಲ್ಲ? ಈಗ ಇರಬೇಕಾದ್ರೆ ಯಾರ್ಯಾರ್ದೋ ಜೊತೆ ಮಾತಾಡಿ ಏನೇನೋ ಮಾಡಿಕೊಂಡು ದೇಹಕ್ಕೆ ರೋಗ ತರಿಸ್ಕೊಂಡು ಮನಸ್ಸಿಗೆ ಏನೋ ಜಿಗುಪ್ಸೆ ಬರೋ ಥರ ತಪ್ಪಾಗಿ ನಡ್ಕೊಳ್ಬಾರ್ದು. ಮಗಳ ಬದುಕಲ್ಲಿ ನೀನು ಬೆಳಕಾಗಬೇಕು ಅಂದರೆ ನೀನು ಅವಳಿಗೆ ಏನು ಆಸ್ತಿ ಮಾಡಿಕೊಟ್ಟಿದ್ದೀಯೋ ಅಲ್ಲ. ನಮ್ಮಮ್ಮ ಕಷ್ಟಪಟ್ಟು ಎಲ್ಲ ಬಿಟ್ಟು ಹೋದ ಕಾಲದಲ್ಲೂ ನಮ್ಮಮ್ಮ ಕಷ್ಟಪಟ್ಟು ನನ್ನನ್ನು ಓದಿಸಿದ್ಲು, ಸಾಕಿದ್ಲು. ಯಾವತ್ತೂ ಕೂಡ ಯಾರಿಂದಲೂ ₹1 ಕೆಟ್ಟ ದಾರಿಯಲ್ಲಿ ಹೋಗಿ ಸಂಪಾದನೆ ಮಾಡಿದೆ. ನನ್ನನ್ನು ನಮ್ಮಮ್ಮ ಎಷ್ಟು ಕಾಪಾಡಿಕೊಂಡು ಬಂದಿದ್ದಾಳೆ. ಅವಳಿಗೋಸ್ಕರ ನಾನು ಚೆನ್ನಾಗಿ ಓದಬೇಕು ಅಂತ ಮಗಳಿಗೆ ನೀನು ಹೇಳೋದೇ ಆಕೆಗೆ ಅನ್ನಿಸ್ಬೇಕು ಅಂದರೆ ನೀನು ಹಂಗೆ ಬದುಕಿರಬೇಕು. ನಿನಗೆ ಆ ಶಕ್ತಿ ಇದೆಯವ. ನಾನು ಕೇವಲ ನಿನ್ನ ಒಳಗಿನ ಒಂದು ಏನು ತಪ್ಪು ಕೆಲಸಕ್ಕೆ ಪ್ರೇರೇಪಣೆ ಮಾಡ್ತಿರೋ ಒಂದು ಆ ಕೆಟ್ಟ ಮನಸ್ಸನ್ನು ಜಾಗೃತಗೊಳಿಸ್ಲಿಕ್ಕೆ ಕೆಲವು ಕಠಿಣ ಪದ ಬಳಸ್ದೆ. ಅದು ಬಿಟ್ಟರೆ ನಿನಗೆ ನಾನು ಶರಣು ತಾಯಿ, ಯಾಕಂದರೆ ನೀನು ಕಷ್ಟಪಟ್ಕೊಂಡು ಬಂದಿರೋಡು. ಅದನ್ನು ಮೀರಿ ನಿಮಗೆ ಜೀವನದ ಅನುಭವ ಇದೆ. ನಮ್ಮನ್ನು ನಂಬಿ ಹೇಳ್ಕೊಂಡ್ರಲ್ಲ, ನನಗಷ್ಟೇ ಸಾಕು. ನೀನು ಈ ಮಾರ್ಗದಲ್ಲಿ ನಡೀತಾಯಿ. ಆ ಸವಾಸವನ್ನು ಬಿಟ್ಟು ನೀನು ಗಂಡನನ್ನು ವಿಶ್ವಾಸಕ್ಕೆ ತಗೋ. ನೀನು ಬಿದ್ದ ಜಾಗದಲ್ಲಿ ಎದ್ದು ನಿಲ್ಲಬೇಕು. ಮಗಳನ್ನು ಚೆನ್ನಾಗಿ ಸಾಕಿ ಅವಳ ಮೂಲಕ ನಿನ್ನೆಲ್ಲ ಕನಸುಗಳನ್ನು ಈಡೇರಿಸ್ಕೊ. ಸುಖದ ಹಿಂದೆ ಹೋಗಬೇಡ, ಅಥವಾ ರೂಪದ ಹಿಂದೆ ಹೋಗಬೇಡ. ಅಯ್ಯೋ ಅವರೆಲ್ಲ ಗಂಡನ ಜೊತೆ ಚೆನ್ನಾಗಿದ್ದವ್ರೆ, ನಂದು ಹಿಂಗೆ ಆಯ್ತಲ್ಲ ಅಂದ್ಕೊಳ್ಬೇಡವ. ಯಾಕಂದರೆ ಎಲ್ಲ ಹೆಣ್ಣುಮಕ್ಕಳು ಗಂಡನ ಜೊತೆ ಏನು ಸುಖವಾಗಿಲ್ಲ. ಎಲ್ಲರಿಗೂ ಅವ್ರವ್ರದ್ದೇ. ಅಂದರೆ ಹೇಗೆ ಎಲ್ಲ ಕಾಡುಗಳಲ್ಲೂ ಗಂಧದ ಮರ ಇರುವುದಿಲ್ವೋ, ಹೇಗೆ ಎಲ್ಲ ಆನೆಗಳಿಗೂ ದಂತ ಇರುವುದಿಲ್ವೋ, ಹೇಗೆ ಎಲ್ಲ ರಾಜ್ಯಗಳಲ್ಲಿಯೂ ಸಕಾಲಕ್ಕೆ ಮಳೆ ಬೆಳೆ ಆಗುವುದಿಲ್ಲವೋ, ಅಥವಾ ಈ ರೀತಿ ನಮ್ಮ ಬದುಕಲ್ಲೂ ಎಲ್ಲ ಚೆನ್ನಾಗಿರೋ ಪರಿಸ್ಥಿತಿ ಅನ್ನೋದು ಬರುವುದಿಲ್ಲ ತಾಯಿ. ಒಂದು ಗಳಿಗೆ ಹಾಗೆ, ಒಂದು ಗಳಿಗೆ ಹೀಗೆ. ಹಾಗೆ ನನ್ನ ಬದುಕಲ್ಲೂ ಕೂಡ ಒಂದು ಗಳಿಗೆ ಸಂತೋಷ, ಒಂದು ಗಳಿಗೆ ದುಃಖ, ಇದೇ ರೀತಿಯಲ್ಲೂ ನಿನ್ನ ಬದುಕಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡ. ಬೇರೆಯವ್ರಿಗೆ ಹೋಲಿಕೆ ಮಾಡಿಕೊಂಡು ಅಯ್ಯೋ ನನಗೂ ಸುಖ ಬೇಕು, ನನಗೂ ಸಂತೋಷ ಬೇಕು, ನನಗೂ ಒಬ್ಬ ಸಂಗಾತಿ ಬೇಕು, ಅಥವಾ ನಾನು ಮಾತಾಡ್ಲಿಕ್ಕೆ ಯಾರೋ ಬೇಕು, ಹಿಂಗೆ ಅನ್ಸಿ 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 ಎಷ್ಟೋ ಹೆಣ್ಮಕ್ಳು ಜೀವನ ಒಂದು ರಕ್ತಪಾತ ಮಾಡ್ಕೊಂಬಿಟ್ರು. ಹೌದು ಗುರು, ಹಂಗಾಗೋದು ಬೇಡ. ನಿನ್ಗೆ ಒಳ್ಳೇದಾಗ್ಲವ. ಭಾಳ ಸಂತೋಷ ಏನಂದರೆ ನಿನ್ನ ಮಗಳಿಗೆ ನೀನು ಚೆನ್ನಾಗಿ ಓದಿಸ್ತಾ ಇದ್ದೀಯಾ, ಬೆಂಗಳೂರಲ್ಲಿ ಓದಿಸ್ತಾ ಇದೆಯಾ. ನೀನು ಮಾಡ್ತಿರೋ ಕೆಲಸದ ಬಗ್ಗೆ ಕೀಳಿರಿಮೆ ಇಲ್ಲ. ಗುರುಗಳೇ, ನಾನು ಕಸ ಮುಸರತಿಕ್ಕೆ ಬದುಕ್ತಾ ಇದ್ದೀನಿ, ಅದು ಬೇಕವ. ಯಾಕೆಂದರೆ ನನಗೆ ಇರುವ ಕೆಲಸ ಯಾವ ಕೆಲಸವೂ ಚಿಕ್ಕದಲ್ಲ. ಆದರೆ ಕೆಲಸವನ್ನು ಮಾಡುವ ಮನಸ್ಥಿತಿ ಅಯ್ಯೋ ಇದು ಚಿಕ್ಕ ಕೆಲಸ ಅಂದ್ಕೊಂಡ್ರೆ ಚಿಕ್ಕ ಕೆಲಸ. ಹೌದು ಗುರುಜಿ. ಯಾವುದು ಎಲ್ಲ ಬಿಟ್ಟು ಹೋದ ಕಾಲಕ್ಕೂ ನಿನಗೆ ಅನ್ನ ಕೊಡ್ತಲ್ಲ, ಆ ಕೆಲಸ ಕಸ ಗುಡಿಸೋದಾದರೂ ನನಗೆ ಅದು ದೊಡ್ಡ ಕೆಲಸವೇ. ಹೌದು ಗುರುಜಿ. ಜನ ಬಿಟ್ಟರೂ ನನ್ನ ಕಾಯಕ ನನ್ನನ್ನು ಬಿಡಲಿಲ್ಲ. ಹಾಗೆ ನೀನು ಕೆಲಸ ಮಾಡಿಕೊಂಡು ಬಂದಿದ್ದೀಯ. ಒಂದೇ ಕಡೆ 5-6 ವರ್ಷ ಕೆಲಸ ಮಾಡೋದು ಅಂದರೆ ಅದರ ಅರ್ಥ ನೀನು ಆ ಮನೆಯವ್ರ ನಂಬಿಕೆ ಉಳಿಸ್ಕೊಂಡಿದ್ದೀಯ ಅಂತ. ಹೌದು ಗುರುಜಿ.
ಒಳ್ಳೆಯದಾಗಲವ ನಿನಗೆ. ಭಗವಂತ ನಿನ್ನ ಮಗಳ ಮೂಲಕ ನೆಮ್ಮದಿ ಕೊಡಲಿ, ಅದು ನನ್ನ ಹಾರೈಕೆ. ನೀನು ಅದೊಂದು ತಪ್ಪು ಕೆಲಸವನ್ನು ನೀನೇ ಮೈ ಮೇಲೆ ಎಳ್ಕೊಂಡ್ಬಿಟ್ಟಿದ್ದೀಯಾ. ಈಗ ಅದೊಂದು ಬ್ಲಾಕ್ ಮಾಡಿ ಬಿಸಾಕು. ನಿನ್ನ ಗಂಡ, ನಿನ್ನ ಮಗು, ನಿನ್ನ ಸಂಸಾರದ ಜೊತೆ ಚೆನ್ನಾಗಿರು. ತಾಯಿ ಬಿದ್ದಂಥ ಕಾಲಕ್ಕೆ ಪಾಪ ನೀನೊಂಚೂರು ನೋಡ್ಕೊ. ನಿನ್ನ ಮಗಳು ನಿನ್ನನ್ನು ನೋಡ್ಕೊಳ್ತಲ್ಲ, ಹೌದಲ್ಲವಾ? ಹೌದು ಓ ಗಂಡ ಮಗ ಅವನೇ, ಅವ್ನು ನೋಡ್ಕೊಳ್ಳಿ ಬಿಡು, ನಾನು ಯಾಕೆ ಅಂತ ಅನ್ಬೇಡ. ಆಯ್ತು ಗುರುಜಿ. ಗಂಡ ಅಲ್ಲಿ ಇರ್ತಾನೋ ಇಲ್ಲಿ ಇರ್ತಾನೋ, ಒಟ್ನಾಗ ಬಂದರೆ ಚಂದ, ಬರಲಿಲ್ವಾ ಪರವಾಗಿಲ್ಲ ಅಂದ್ಕೊಂಡು ಬದುಕು, ಏನು ತೊಂದರೆ ಇಲ್ಲ. ಬರ್ತಾನೆ ಗುರುಜಿ, ಊರ್ಕೋದ್ರೆ ಬರ್ತಾನೆ. ಹ್ಮ್ ಆಯಮ್ನು ಇವಾಗ ಮದ್ವೆ ಆಗಿರೋಳ ಏನು ಅನ್ನಲ್ಲ. ಅಕ್ಕ ನನ್ಗಿನ ಚಿಕ್ಕವಳವಳೆ, ನೀನು ಹೋಗು ಬಾ ಅಂತ ಅವಳು ಹೇಳ್ತಾಳೆ ಗುರುಜಿ. ಆಯ್ತವ, ಆದರೆ ತೀರಾ ಅದನ್ನು ನಂಬಿಕೊಂಡು ಬದುಕೋಕೆ ಹೋಗ್ಬೇಡ. ಆಯ್ತು ಗುರುಜಿ. ಬರಲಿ, ಅದು ಬರ್ತೇ ಹೋಗುತ್ತೆ. ಯಾಕಂದರೆ ನೀನೇ ಹೇಳಿದೆ ಮಗಳಿಗೆ ತಂದೆ ಯಾಗಾದರೂ ಬೇಕು ಅಂತ ನಾನು ಮತ್ತೆ ಬಂದೆ ಅಂತ ನೀನೇ ಹೇಳಿದೆ ಅಲ್ವ. ನಿನಗೆ ಬೇಕಿಲ್ಲ, ಅಥವಾ ನಿನಗೆ ಬೇಕು ಅನ್ನೋ ತೀರಾ ದೊಡ್ಡ ಆಸೆ ಏನಿಲ್ಲ, ಮಗಳಿಗೋಸ್ಕರ. ಇಲ್ಲ ಗುರುಜಿ, ನನ್ ಮಗಳಿಗೋಸ್ಕರ ನಾನೆಲ್ಲ ತ್ಯಾಗ ನನ್ಗೆ ಯಾವ ಸುಖನೂ ಗಂಡನ ಕಡೆಯಿಂದ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ತಂದೆ ಪ್ರೀತಿ ನನ್ ಮಗಳಿಗೆ ಸಿಕ್ಕರೆ ನನ್ಗಷ್ಟು ಸಾಕು ಗುರುಜಿ. ಅಷ್ಟು ಮಾಡು ತಾಯಿ, ನಿನಗೆ ಇಲ್ಲಿಂದ ಒಳ್ಳೇದಾಗಲಿ. ಏನಾದರೂ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಕೇವಲ ನಿನ್ನನ್ನು ಅಲ್ಲಿಂದ ಒಂಚೂರು ಕಠಿಣ ಮಾತುಗಳಲ್ಲಿ ಬಿಡಿಸೋದಕ್ಕೆ. ಇಲ್ಲ ಗುರುಜಿ, ಯಾವ ಬೇಜಾರಿಲ್ಲ ಗುರುಜಿ, ನೀವು ಮಾತಾಡೋದ್ರಲ್ಲಿ ಎಲ್ಲಾನು ಸತ್ಯ ಇದೆ ಗುರುಜಿ. ಆಯ್ತವ, ನಿನಗೆ ಒಳ್ಳೇದಾಗಲಿ. ನಿನ್ನ ಮಗಳಿಗೂ, ನಿನಗೂ, ನಿನ್ನ ಮಗಳಿಗೂ ಹಾಗೂ ನಿನ್ನ ಕುಟುಂಬಕ್ಕೆ, ಅದರಲ್ಲೂ ನಿನ್ನ ತಾಯಿ ಇನ್ನೂ 4 ದಿನ ನಿನ್ನ ಮುಂದೆ. ಯಾಕಂದರೆ ಆಕೆ ಉದ್ದಕ್ಕೂ ತನ್ನ ಜೀವನದಲ್ಲಿ ಬರೀ ವೈಯಕ್ತಿಕವಾಗಿ ದುಃಖ ಅನುಭವಿಸಿದ್ಲೋ ಇಲ್ವೋ, ತಾನು ತಪ್ಪು ಮಾಡದೆ ಹೋದ್ರು ನಿಮ್ಮ ತಪ್ಪುಗಳಿಗೆ ಆಕೆ ಅಯ್ಯೋಂದಿದ್ದು ಕಡಿಮೆನಾ? ಹೌದು ಗುರುಜಿ, ಎಲ್ರು ಸೇರಿ ಸಾಯಿಸ್ಬಿಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದ್ರೆ, ಅಯ್ಯೋ ನನ್ ಮಗಳನ್ನ ಸಾಯಿಸ್ಬೇಡ್ರಿ, ನಾನು ಎಲ್ಲಾದ್ರೂ ಕರ್ಕೊಂಡೋಗಿ ನನ್ ಮಗಳು ನನ್ ಜೀವನ ಮಾಡ್ತೀವಿ, ನನ್ ಮಗಳನ್ನ ನಾನು ಮತ್ತೆ ಸಾಕ್ತೀನಿ ಅಂತ ಕೇಳ್ಕೊಂಡ್ರು ಗುರುಜಿ. ಅಂತ ತಾಯಿ ಗುರುಜಿ, ನನ್ ತಾಯಿ ಅಲ್ವಾ? ಹಂಗಿರ್ಬೇಕು ಅಂತ. ಪಾಪ ಆಕೆ ಜೀವನದಲ್ಲಿ ಏನೂ ತಪ್ಪು ಮಾಡಲಿಲ್ಲ. ಗಂಡ ಅಂತ ಕುಡುಕ ಇಷ್ಟೆಲ್ಲ ಅನುಭವಿಸ್ಕೊಂಡು ಬಂದ್ಲು. ನಿಮ್ಮ ಕಾರಣಕ್ಕೆ ನೊಂದಿರೋದು ಕಡಿಮೆ ಇದೆಯಾ? ಆ ಪಾಪ ನಮ್ಮಕ್ಕ ನಮ್ಮಣ್ಣ ಯಾವ ಕಾರಣಕ್ಕೂ ನೋಯಿಸ್ಲಿಲ್ಲ ಗುರುಜಿ. ನನ್ನಿಂದ ನನ್ನ ತಾಯಿ ತಲೆ ತಗ್ಸಿದಾಳೆ, ನೋವುಗಳನ್ನು ಅನುಭವಿಸಿದಾಳೆ ಗುರುಜಿ. ಅದಕ್ಕೆ ಹೇಳ್ತಾ ಇದ್ದೀನವ್ವ, ನೀವು ನಿನ್ನ ತಾಯಿಯ ಕೊನೆಗಾಲದವರೆಗೂ ಮಗಳಾಗಿ ಮಗನಾಗಿ, ನಿನ್ನ ಗಂಡ ಬೇಡ ಅಂದರೂ ಕೂಡ ನಿನ್ನ ತಾಯಿಗೆ, ಯಾಕಂದರೆ ನೀನು ಕೊಟ್ಟಿರೋ 3 ಮಕ್ಕಳಲ್ಲಿ ನೀನು ಕೊಟ್ಟರು ನೋವು ಜಾಸ್ತಿ ಇರೋದ್ರಿಂದ ಆ ಪಾಪ ನಿನಗೆ ಋಣವಾಗಿ ಉಳ್ಕೊಳ್ಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದೊಂದು ತೀರಿಸ್ಕೊಳ್ಳಿಕ್ಕೆ ನಿನಗೊಂದು ಅವಕಾಶ ಅಲ್ವಾ? ಅದನ್ನು ಮಾಡು. ನಿನ್ನ ಮಗಳಿಗೂ ಸಮಯ ಕೊಡು. ನೀನು ಕೂಡ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಡ್ರೆಸ್ ಮಾಡ್ಕೋ, ಖುಷಿಯಾಗಿರು. ಆದರೆ ಇನ್ನೊಬ್ಬರದ್ದಕ್ಕೆ ಆಸೆ ಪಡಬೇಡ. ನಿನ್ನ ಪಾಲಿಗೆ ಏನು ಬಂತೋ, ಹೌದಪ್ಪ, ಎಲ್ಲ ಕಾಡುಗಳಲ್ಲೂ ಗಂಧದ ಮರ ಹೇಗಿರೋದಿಲ್ವೋ ಹಾಗೆ ಎಲ್ಲರ ಜೀವನದಲ್ಲೂ ಗಂಡ ಇದ್ದಾರೆ, ಇದ್ರೂ ನೆಮ್ಮದಿ ಕೊಡೋ ಗಂಡ ಇದ್ದಾನೆ ಅಂತ ಏನಿಲ್ಲ. ನಮ್ಮ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂದುಕೊಂಡು ಮುಂದೆ ಹೋಗ್ತಾ ಇರಬೇಕು. ಇರುವ ಭಾಗ್ಯಗಳ ನೆನೆದು ಬಾರನೆಂಬುದನ್ನು ಬಿಡು ಅಂತ ದೊಡ್ಡವರು ಹೇಳ್ತಾರೆ. ಇರೋದು ನೆನ್ಕೋ. ಓ, ಮಗಳು ಕೊಟ್ಟಿದ್ದಾರಪ್ಪ, ಎಷ್ಟೋ ಜನಕ್ಕೆ ಮಕ್ಕಳೇ ಇಲ್ಲ. ಹೌದು, ಒಳ್ಳೆ ಕೆಲಸ ಇದೆಯಪ್ಪ, ಎಷ್ಟೋ ಜನಕ್ಕೆ ಕೆಲಸವೂ ಇಲ್ಲ. ಹಾಗಿರಬೇಕಾದ್ರೆ ಏನಿದೆಯೋ ಅದಕ್ಕೆ ಅಡ್ಡ ಬೀಳು. ಅಯ್ಯೋ ಎಷ್ಟಾದರೂ ಕೊಟ್ಟಿದೆಯಲ್ಲಪ್ಪ ಅನ್ನು ಭಗವಂತ ನಿನಗೆ ಇನ್ನೂ ಹೆಚ್ಚಿನ ನೆಮ್ಮದಿ ಕೊಡಲಿ. ಇದು ನನ್ನ ಹಾರೈಕೆ. ನಿನಗೆ ಶುಭವಾಗಲಿ ತಾಯಿ. ಒಳ್ಳೆಯದಾಗಲವ. ಈಶ್ವರ ನೋಡಿ, ಇಂಥ ವಿಚಾರಗಳು ಬಂದಾಗ ಇದು ಸರಿ ಇದು ತಪ್ಪು ಅಂತ ತೀರ್ಪು ಕೊಡ್ಲಿಕ್ಕೆ ನಾನು ಹೋಗ್ಲಿಕ್ಕಿಲ್ಲ. ಬಟ್ ಈ ಹೆಣ್ಮಗಳು ಎಷ್ಟು ಗೌರವದಿಂದ ಬಂದಿದ್ದಾರಲ್ವ. ಬಟ್ ನಾನು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ಆಕೆ ನನ್ನ ಮೇಲಿದ್ದ ಅಭಿಮಾನ ಹೋದರೂ ಪರವಾಗಿಲ್ಲ. ನಾನು ಕೆಲವೊಂದನ್ನು ಕಟುವಾಗಿ ಮಾತಾಡಿ ಬೇಡವ ಹಿಂಗೆ ಹೋಗು ಅಂತ ಹೇಳಬೇಕಿರುತ್ತಲ್ಲ. ಈ ನಿಟ್ಟಿನಲ್ಲಿ ಪಾಪ ಆಕೆ ಎಷ್ಟು ಶರಣಾಗಿದ್ದಾರೆ ಅಂದರೆ, ನಾನೇನು ಹೇಳಿದ್ರೂ ಅವ್ರು ಸ್ವೀಕಾರ ಮಾಡಿದ್ದಾರೆ. ಅಯ್ಯೋ ನೀವು ಸತ್ಯನೇ ಹೇಳ್ತಿದ್ದೀರಿ ಅಂತಾರೆ ಅಲ್ವಾ? ಯಾಕೆ ಬದುಕಲ್ಲಿ ಅವರು ಆ ಮಟ್ಟಿಗೆ ಎಲ್ಲ ಒಳಿತು ಕೆಡುಗಳನ್ನು ನೋಡಿ 28 ವರ್ಷಕ್ಕೆ ಜೀವನದ ಸತ್ಯ ದರ್ಶನ ಆಗಿದೆ. ಯಾರ್ಯಾರು ಹೇಗೆ ಏನು ಮಾಡೋದು? ಕೆಲವೊಮ್ಮೆ
ಅದು ಏನು ಬುದ್ಧಿನೋ ಏನೋ ಹಿಂಗಾಗ್ಬಿಡುತ್ತೆ. ಹೆಣ್ಮಕ್ಳು ಎಚ್ಚೆತ್ತುಕೊಳ್ಳಿ. ತುಂಬ 14 ವರ್ಷಕ್ಕೆ ಮದುವೆ ಮಾಡಿ ಅಪ್ಪ ಅಮ್ಮ ಇವ್ರ ಬದುಕು ಹಾಳು ಮಾಡಿದ್ರು. ಅಲ್ಲಿಂದ ಶುರುವಾಯಿತು. ಅಲ್ಲಿ ಗಂಡನ ಕಾಟ, ಗಂಡನ ಕಡೆಯಿಂದ ನೆಮ್ಮದಿ ಪ್ರೀತಿ ಇಲ್ಲ ಅಂದಾಗ ಸಹಜವಾಗಿ ಮನಸ್ಸು ಪ್ರೀತಿ ಹುಡುಕುತ್ತಲ್ಲ. ನೀವು ಅಕ್ರಮ ಸಂಬಂಧಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅಂತ ಅಂದುಕೊಳ್ಬೇಡಿ. ಎಲ್ಲಿ ನಮಗೆ ಒಂದು ನೆಮ್ಮದಿ ಪ್ರೀತಿ, ನಾವು ಸೀತಾಮಾತೆಯನ್ನು ಕೂಡ ಯಾಕೆ ದೇವತೆ ಸ್ಥಾನದಲ್ಲಿ ಇಟ್ಟಿದ್ದೀವಿ? ಸೀತೆ ಯಾಕೆ ಬೇರೆ ರಾವಣ ಹೊತ್ಕೊಂಡು ಹೋದಾಗ ಬಿಡಪ್ಪ ಹೆಂಗೋ ರಾವಣ ಲಂಕಾಧಿಪತಿ, ಅವನ ಜೊತೆ ಆರಾಮಾಗಿದ್ದು ಬಿಡೋಣ ಅಂತ ಸೀತೆ ಯಾಕೆ ಅಂದ್ಕೊಳ್ಳಿಲ್ಲ? ರಾಮನಿಂದ ಆ ಪವಿತ್ರವಾದ ಕಾಳಜಿ, ಪ್ರೀತಿ, ಪ್ರೇಮ, ಸುಖ, ಸಂತೋಷ ಎಲ್ಲವೂ ರಾಮನಿಂದ ಸಿಗ್ತಿತ್ತು. ಹಾಗಾಗಿ ರಾವಣನಂತಹ ಲಂಕಾಧಿಪತಿ ಬಂದಾಗಲೂ ಆಕೆಯ ಮನಸ್ಸು ರಾಮನ ಹೊರತುಪಡಿಸಿ ಬೇರೆ ಯಾರನ್ನೂ ಆಸೆ ಪಡಲಿಲ್ಲ. ಎಲ್ಲಿ ಪ್ರೀತಿ ಸಿಗುತ್ತೋ, ಎಲ್ಲಿ ಕಾಳಜಿ ಸಿಗುತ್ತೋ ಅಲ್ಲಿ ಅನ್ಯ ಪುರುಷನನ್ನು ಬಯಸೋದಿಲ್ಲ. ಹಾಗಾಗಿ ಅಯ್ಯೋ ನನ್ನ ಹುಡುಗಿ ನನ್ನನ್ನು ಪ್ರೀತಿಸ್ತಿಲ್ಲ, ಅಯ್ಯೋ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಿಲ್ಲ, ಅಥವಾ ನೀವು ಹೆಂಡತಿಯಾಗಿದ್ದರೆ ಗಂಡ ದುಡಿದು ಬರ್ತಾರೆ, ಅಥವಾ ಏನೋ ಚಿಕ್ಕ ಪುಟ್ಟ ತಪ್ಪುಗಳಿರಬಹುದು. ಆದರೆ ಗಂಡನನ್ನು ಸತ್ಕರಿಸಿ, ಪ್ರೀತಿಸಿ, ಅವ್ರಿಗನ್ನು ಸಂತೃಪ್ತಿಪಡಿಸಿ, ಎಲ್ಲ ವಿಚಾರದಲ್ಲೂ ಸಂತೋಷವಾಗಿ ನೋಡಿಕೊಳ್ಳಿ. ಆಗ ಗಂಡ ಸಹಜವಾಗಿ ನಿಮ್ಮ ಪರ ಇರ್ತಾನೆ, ಅಥವಾ ಬೇರೆ ಕಡೆ ಗಮನ ಕೊಡೋದಿಲ್ಲ. ಅದೇ ಥರ ಹೆಂಡತಿ ಕೂಡ, ಆಕೆ ಅವಳು ಮನೆಯಲ್ಲಿರೋಳು, ಅವಳು ಸುಖವಾಗಿರ್ತಾಳೆ, ನಾವು ಹೊರಗಡೆಯಿಂದ ದುಡ್ಕೊಂಬರೋರು ಮನೆಯಲ್ಲಿ ಹಾಸಿಗೆ ಹಾಸ್ಕೊಂಡು ಕಾಲು ಚಾಚ್ಕೊಂಡು ಮನಗಿರ್ತಾಳೆ. ಮನೆಯಲ್ಲಿ ಕಸ ಮುಸ್ರೆ, ಬಟ್ಟೆ ಒಗೆಯೋದು, ಪಾತ್ರೆ ತಿಕ್ಕೋದು, ಅತ್ತೆಗೆ ಅಡುಗೆ ಮಾಡಿಕೊಡೋದು, ಮಾವನಿಗೆ ಅಡುಗೆ ಮಾಡಿಕೊಡೋದು, ಬಿಸಿನೀರು ಕಾಯಿಸ್ಕೊಡೋದು, ಅಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು, ಒಂದು ಕಡೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಒಂದು ಭಾರವಾದರೆ ಈ ಮನೆ ಪರಿಸ್ಥಿತಿಯನ್ನು ನಿಭಾಯಿಸೋದು ಅದಕ್ಕಿಂತ 3 ಪಟ್ಟು. ಅಯ್ಯೋ ಅವಳೇನು ಬಿಡಿ ಸರ್ ಮನೇಲಿ ಇರ್ತಾಳೆ, ನಾನು ಹೋಗಿ ದುಡ್ಕೊಂಡು ಬರ್ತೀನಿ, ಮನೇಲಿ ಏನು ಚೇರ್ ಹಾಕ್ಬಿಟ್ಟು ಪೆವಿಕಿಕ್ ಹಾಕ್ಬಿಟ್ಟು ಒಂದು ಹತ್ರ ಕೂರಿಸಿದ್ದೀರಾ? ಇಲ್ಲ ತಾನೆ. ಹಾಗಾಗಿ ಪರಸ್ಪರ ಪ್ರೇಮ, ಕಾಳಜಿ, ಗೌರವ ಇರಬೇಕು. ನಾನು ಗಂಡ, ಅವಳ ಹೆಂಡತಿ, ಅವಳು ಕಡಿಮೆ ನಾನು ಜಾಸ್ತಿ, ಈ ಭಾವನೆ ಬೇಡ. ಸೊ ಒಟ್ಟಿನಲ್ಲಿ ಪ್ರೀತಿಯ ಕೊರತೆ ಆಗದಂಗೆ ನೋಡ್ಕೊಳ್ಳಿ. ಇನ್ನೊಂದು ಕಡೆ ಮನಸ್ಸು ಹೋಗೋದಿಲ್ಲ. ಈ ಶಾಲೆಯಲ್ಲಿ ಅಯ್ಯೋ ನಮ್ಮ ಮಗನ ಸೇರಿಸಿದೀವ್ರಿ, ಅಲ್ಲಿ ಮೇಷ್ಟ್ರು ಸರಿಯಾಗಿ ಪಾಠ ಮಾಡಲ್ವಂತೆ ಅಂದಾಗ ಇನ್ನೊಂದು ಶಾಲೆಗೆ ನೋಡ್ತಾರೆ. ಹಂಗೆ ಏನು ನಿರೀಕ್ಷಿಸ್ತಾರೋ ಹೆಣ್ಮಕ್ಳು ಅಲ್ಲಿ ಸಿಗಲ್ಲ ಅಂದಾಗ ಇನ್ನೊಂದು ಕಡೆ ಗಮನ ಹೋಗುತ್ತಲ್ಲ, ಅದನ್ನು ಲೋಕ ಅಕ್ರಮ ಸಂಬಂಧ ಅಂತ ಕರೆಯುತ್ತೆ. ಇರಲಿ, ಬಟ್ ಈ ಹೆಣ್ಮಕ್ಳು ಅನುಭವಿಸಿರೋ ದುಃಖ ದೊಡ್ಡದು. ನಿನಗೆ ನೆಮ್ಮದಿ ಸಿಗಲಿ ತಾಯಿ, ಒಳ್ಳೆಯದಾಗಲಿ. ಸ್ವಯಂಕೃತ ಅಪರಾಧಗಳು ಮಾಡಿಕೊಳ್ಬೇಡ, ಮಿಕ್ಕಿದ್ದು ಭಗವಂತನಿಗೆ ಬಿಡು. ಶುಭವಾಗ್ಲವ.